ಇವತ್ತು ನಾನೇ ಏನೋ ಬಂದು ನಿಂತಿದ್ದಿದ್ರೆ ಅದು ಕೃಷ್ಣರಾಯರು ಕಾರಣ. ಕೃಷ್ಣರಾಯರನ್ನ ನೋಡುವ ನೋಟ ಕ್ರಮದಲ್ಲಿ ಆದ ಬದಲಾವಣೆ. ನೀವು ಯಾರು ಅನ್ನೋದು ನನಗೆ ಮುಖ್ಯ ಅಲ್ಲ, ನೀವು ಏನು ಅನ್ನೋದು ನನಗೆ ಮುಖ್ಯ. ಕರ್ನಾಟಕಕ್ಕೆ ಬಂದ ಮೇಲೆ ಈ 30 ವರ್ಷದಲ್ಲಿ ನಾನು ಬರೀ ಜಾತಿ ಬಿಟ್ಟು ಇಲ್ಲಿ ಏನಿಲ್ಲ. ಆ ಹೊತ್ತಿಗೆ ನಿಮ್ಮ ತಾಯಿನ ನೋಡೇ ಇಲ್ಲ, ನೆನಪೇ ಇಲ್ಲ ಒಟ್ಟು. ಇಲ್ಲ, ನನಗೆ ವರ್ಷ ಬಂದು 6-8 ತಿಂಗಳಲ್ಲಿ ಹೋಗಿರ್ಬೇಕು. ನಿಮ್ಗೆ ಹೇಳ್ತೇನೆ, ಆ ಹೆಸರು ಹೇಳ್ಕೊಂಡು ಗಟ 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 ಏನ್ ಹೆಸರು? ನಾನು ಅಲ್ಲೇ ಕೂತೇನೆ, ಜಂಗಮ, ಶ್ರೇಷ್ಠ ಜಂಗಮ. ಅಲ್ಲಕ್ಕೆ ಸರಳ ಸಾಹಿತ್ಯದ ನನ್ನನ್ನು ಕೇಳೋರ ಗತಿ ಇಲ್ಲ. ಕನ್ನಡದಲ್ಲಿ ಬರೆದು ಬದುಕಿದ ಸಾಹಿತಿಗಳಲ್ಲಿ ಅವರು ಪ್ರಮುಖರಲ್ಲ. ಬರೆದು ಬದುಕು ಇದನ್ನ ಕಲೆಯನ್ನು ಹೇಳ್ಕೊಟ್ಟವರು. ಬೇರೆ ದಂತಕಥೆಗಳು ಹುಟ್ಟಿದ ಕಥೆಗಳು ಅಥವಾ ಹುಟ್ಟಿಸಿದ ಕಥೆಗಳು. ಈ ರದ್ದಿ ಪುಸ್ತಕ ನೀನೇ ಮಾಡಿದ್ದೇನು ಅಂತ ಕೇಳಿದ್ರು. ನಾನು ಅವ್ರಿಗೆ ಬರೆದೆ, ನೀವು ಎಂಥ ದೊಡ್ಡ ಸಾಹಿತಿಗಳು. ನನಗೆ ಇನ್ನೂವರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ. ಅವು ಕುಡ್ದೆ 1000 ಪುಟ ಬರ್ದಾನೆ, 1000 ಪುಟ ಬರ್ದಾನೆ. ಅದನ್ನು ನೀವು ಕುಡಿದೇ ಅದನ್ನು ಓದ್ಲಿಕ್ಕೆ ನಮಗೆ ಲೈಫ್ ಸಾಕಾಗತ್ತೆ ನೋಡಿ ಅಂತ. ಈಗ ಕೃಷ್ಣರಾಯರ್ ಇರ್ಬೋದು, ಬೋರ್ಕರ್ ಇರ್ಬೋದು, ಬೇಂದ್ರೆ ಇರ್ಬೋದು, ಮನ್ಸೂರ್ ಇರ್ಬೋದು, ಮಿಣಜಿಗಿ ಇರ್ಬೋದು, ಇವ್ರೇನು ವಿಮರ್ಶಕ್ಕೆ ಅತೀತರಾದವ್ರ? ಅವರು ವಿಮರ್ಶೆಗೆ ಅತೀತರ ಅಲ್ಲವೇ ಅಲ್ಲ. ಭಗವದ್ಗೀತೆ ನಿಮ್ ಕೈಯಲ್ಲಿ ಕೊಡ್ತೇವೆ ನಾವು, ನೀವು ಹಾಡೋದು ಬಿಡೋದು ನಿಮ್ಗೆ ಬಿಟ್ಟಿದೆ. ನಾನು ಕುವೆಂಪು ಜಗಳಾಡಿದ್ರೆ ಯಾವ ಮನುಷ್ಯ ಯಾಕೆ ಬರ್ತಾನೆ ಈ ಅಂತ ಬರೀತಾರಲ್ಲ, ಆ ರೀತಿ ಬರೀತೀವಿ. ಮನ್ಸೂರ್ ಇದೆ ನನ್ನ ಹತ್ರ ಸ್ಕ್ರಿಪ್ಟು. ಅಂದ್ರೆ ನಿಮ್ಗೆ ಹೇಳ್ತೇನೆ, ಮನುಷ್ಯ ಯಾರು ಶುದ್ಧ ಇಲ್ಲ, ಪ್ರತಿಯೊಬ್ಬನಲ್ಲಿ ದೋಷ ಇರ್ತಾರೆ. ಆ ದೋಷ ನಮ್ಗೆ ಯಾಕೆ ಬೇಕು? ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಶ್ಯಾಮಂ ಕೃಷ್ಣರಾಯರು. ಅವರು ಅನುವಾದಕರಾಗಿ, ಲೇಖಕರಾಗಿ, ಸಂಪಾದಕರಾಗಿ, ಕೆಲಕಾಲ ಪತ್ರಕರ್ತರಾಗಿ ಭಾಳ ಮಹತ್ವದ ಕೆಲಸವನ್ನು ಮಾಡಿದಂಥವ್ರು. ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ಬರೀಲಿಕ್ಕೆ ಹೊರಟ್ರೆ ಅದರಲ್ಲಿ ಅವರ ಹೆಸರು ಬಹಳ ಪ್ರಮುಖವಾಗಿ ದಾಖಲಾಗುವಂಥದ್ದು. ಒಂದು ಆಕಾರಗಳ ಒಂದು ದೊಡ್ಡ ಮೊತ್ತವೇ ಶ್ಯಾಮಂ ಕೃಷ್ಣರಾಯರು. ಅವರನ್ನು ನಾನು ಈ ಮಾತುಕತೆಗೆ ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ, ನಿಮ್ಮ ಆಸಕ್ತಿಯ ಕ್ಷೇತ್ರಗಳಿದಾವಲ್ಲ, ಅದು ಬರೀ ಸಾಹಿತ್ಯ ಮಾತ್ರ ಅಲ್ಲ, ಅಲ್ಲಿ ಸಂಗೀತ ಇದೆ, ಕಲೆ ಇದೆ, ನಾಟಕ ಇದೆ, ರಂಗಭೂಮಿ ಇದೆ. ಈ ಎಲ್ಲ ಆಸಕ್ತಿಗಳ ಹಿಂದಿನ ಅದು ಬಂದದ್ದು ಹೇಗೆ, ಅದು ಹುಟ್ಟಿದ್ದು ಹೇಗೆ? ಅದು ನಂದು ಏನಂದ್ರೆ, ನಾನು ಹೈಸ್ಕೂಲ್ನಲ್ಲಿದ್ದಾಗಲೂ ಈ ಸಂಗೀತ, ನಾಟಕ, ಭಾಷಣ ಸ್ಪರ್ಧೆ ಇದರಲ್ಲೆಲ್ಲ ತೊಡಗಿಸ್ಕೊಳ್ತಿದ್ದೆ. ಆದ್ದರಿಂದ ನನಗೆ ಆ ಕಾಲದಲ್ಲಿ ನನ್ನ ಗುರುಗಳು ಆಗ ಬೆಟಗೇರಿ ಅಂತ ಒಬ್ಬರು ಇದ್ದರು. ಅವರು ತಬಲಾ ಬಾರಿಸ್ತಿದ್ರು, ಸಂಗೀತ ನುಡಿಸ್ತಿದ್ರು. ಆಮೇಲೆ ಅವ್ರದ್ದು ಒಂದು ಮನೆತನ, ದೊಡ್ಡ ಮನೆತನ, ಸಂಗೀತದಲ್ಲಿ ದೊಡ್ಡ ಸ್ಕೂಲ್ ಕೂಡ ಇತ್ತು. ಹಾಗಾಗಿ ನನಗೆ ಆ ಸಂಗೀತದ ಬಗ್ಗೆ ಆಸಕ್ತಿ ಬಂತು. ಎರಡನೇದಾಗಿ ನಾನು ನಾಟಕದಲ್ಲಿ ತುಂಬ ಪಾತ್ರ ಮಾಡ್ತಿದ್ದೆ. ಆಮೇಲೆ ಅನೇಕ ನಾಟಕಗಳು ಬರೆದೇ ನಾನು ಬರೆದು ಆಟ ಆಡ್ತಿದ್ದೆ. ಅಂದರೆ ಆ ಕಾಲದಲ್ಲೂ ಕೂಡ ನಾನು ಬರಿತಿದ್ದೆ, ಚಿಕ್ಕ ಚಿಕ್ಕ ಸ್ಕ್ರಿಪ್ಟ್ಗಳನ್ನು ಬರಿತಿದ್ದೆ. ಹೀಗಾಗಿ ನನಗೆ ನಾಟಕದ ಮೇಲೆ, ಆಮೇಲೆ ಎಲ್ಲಿವರೆಗೆ ನನ್ನ ನಾಟಕದ ಹುಚ್ಚಿತ್ತಂದರೆ, ನೀವು ಹೇಳ್ಬೋದು, ನನಗೆ ಗುಬ್ಬಿ ವೀರಣ್ಣವರು ಕೂಡ ಅವಕಾಶ ಕೊಟ್ಟಿದ್ದರು ಶಿವಮೊಗ್ಗ ಕ್ಯಾಂಪಿಗೆ ಬಂದು ಜಾಯ್ನ್ ಆಗುವಂಥ. ಅಲ್ಲಿವರೆಗೆ ಅಂದರೆ ಹಾಗೆ ನನಗೆ ಮೊದಲಿಂದ ನಾವು ಒಬ್ಬ ನಟನೆ, ನಾನು ಒಬ್ಬ ದೊಡ್ಡ ರಾಜ್ಕುಮಾರ್ ಅಂತ ತಿಳ್ಕೊಂಡವನು ಆ ಕಾಲದಲ್ಲಿ. ಹಾಗೆ ಆದರೆ ಕೊನೆಗೆ ಗೊತ್ತಾಯಿತು ನನ್ನ ಯೋಗ್ಯತೆ ಏನು ಅಂತ. ಸೊ ಹಾಗಾಗಿ ಬಂದು ಆಮೇಲೆ ನನಗೆ ಗುಬ್ಬಿ ವೀರಣ್ಣವರು ಏನು ಅವಕಾಶ ಕೊಟ್ಟರು ಅಲ್ಲ, ಶಿವಮೊಗ್ಗ ಕ್ಯಾಂಪಿಗೆ ಬಂದು ಜಾಯ್ನ್ ಆಗೋನು. ಆ ಕಾಲದಲ್ಲಿ ನಮ್ಮ ಮನೆಯವರಂತೂ ವಿರೋಧ. ಅಲ್ಲಿ ನಾನು ಒಬ್ಬನೇ ಮಗ, ಮನೆಯವ್ರಿಗೆ ವಿರೋಧ. ನಾನು ಅಲ್ಲಿ ಬೇರೆ ಕಡೆ ಹೋಗ್ಬೇಕಂದ್ರೆ ನನಗೆ ಜೇಬಿನೆಲ್ಲ 10 ಪೈಸಾ ಇಲ್ಲ. ದುಡ್ಡು ಕೊಡೋರು ಯಾರು? ಆ ಕಾಲದಲ್ಲ ದುಡ್ಡು ಯಾರು ಕೊಡೋದಿಲ್ಲ. ಅಂಥ ಪ್ರಸಂಗದಲ್ಲಿ ನಾನು ಗಾಬರಿ ಆಗಿ ನನಗೆ ಜ್ವರ ಬಂದುಬಿಡ್ತು. ಜ್ವರ ಬಂದು ಹಾಸಿಗೆ ಹಿಡಿದೆ. ಹಾಸಿಗೆ ಅಂದರೆ ನನ್ನ ದುಡ್ಡು ಇಲ್ವಲ್ಲ, ಮುಂದೆ ಶಿವಮೊಗ್ಗ ಹೋಗ್ಬೇಕು. ನಾನು ಸಿದ್ದಾಪುರದಿಂದ ಶಿವಮೊಗ್ಗ ಅಂದರೆ ಆ ಕಾಲದಲ್ಲಿ 8-10 ರೂಪಾಯಿ ಬೇಕು. ಸೊ ನನಗೆ ಅದು ಕಷ್ಟ, ಜ್ವರ ಬಂದುಬಿಡ್ತು. ಒಂದು 3-4 ದಿನ ಹಾಸಿಗೆ ಹಿಡಿದೆ. 4 ದಿನ ಹಿಡಿದಾಗ
ಒಬ್ಬೊಬ್ಬ ದತ್ತ ಅಂತ ಒಬ್ಬ ಸ್ನೇಹಿತ ಇದ್ದ. ಅವನು ಒಂದಿಷ್ಟು ದಪ್ಪ ಪುಸ್ತಕ ತಂದು ನನ್ನ ಅದು ನಟ ಸಾರ್ವಭೌಮ ಅನಕೃಷ್ಣ 810 ಪುಟ. ಅದು ಹಬ್ಬು, ಮೈಸೂರಿನ ಹಬ್ಬು ಅವರು ಹರ್ಷಪುತ್ರ ಏನೋ ಅಲ್ಲಿಂದ ಪ್ರಿಂಟ್ ಆಗಿದ್ದು. ಆದ ಪುಸ್ತಕ ಓದಿದೆ ನೋಡಿ. ಆ ಪುಸ್ತಕ ಹೇಗೋ ಹಿಡ್ಕೊಂಡು ಓದಿ ಆ ಜ್ವರ ಇಳಿತಾ ಹೋಯ್ತು. ಜ್ವರ ಇಳಿತಾ ಹೋಯ್ತು. ಆಮೇಲೆ ನಾನು ಎದ್ದು ಅಲ್ಲಿಗೆ ನಾಟಕ ಸೇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದೆ. ನಟ ಸಾರ್ವಭೌಮದ ವಸ್ತುವಿಗೂ ನಾಟಕ ಸೇರದಿರೋದಕ್ಕೂ ಸಂಬಂಧ ಇದೆಯಾ? ಹೌದು, ನಾಟಕ ಅದು ಕಂಪ್ನಿ ನಾಟಕಗಳ ಲೈಫು. ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ಹೋಗಿ ರಾಜು ಅಂತ ಒಬ್ಬ ಪಾತ್ರ ಇದೆ, ಅವ್ರು ಪೂರ್ತಿ ಸತಾನಸಾರ ಹೋಗ್ತಾನೆ. ಅಲ್ಲಿ ನಾವು ತಿಳ್ಕೊಂಡ ರಂಗಿ ಲೈಫ್ ಇಲ್ಲ, ಅಲ್ಲಿ ಬಣ್ಣದ ಬದುಕು ಅಲ್ಲಿಲ್ಲ. ಅದರಿಂದ ಅದು ನಾವು ಇಲ್ಲಿ ರಾಜರು ಮಹಾರಾಜರಾಗಿ ಪಾತ್ರಗಳನ್ನು ವಹಿಸ್ತೀವಿ, ಮಾಡ್ತೀವಿ. ಅಂದ್ರೆ ನೀವು ಮೊದಲ ಸಲ ಕೃಷ್ಣರಾಯರನ್ನ, ಯಾವ ಕೃಷ್ಣರಾಯ, ನೀವು ಕೃಷ್ಣರಾಯರು, ನಿಮ್ಮ ಹೆಸರಿನ ಜೊತೆಗೆ ಇನ್ನೊಬ್ಬ ಕೃಷ್ಣರಾಯರು ಜೊತೆಗೆ ಬರ್ತಾರೆ, ಅವರು ಅನ ಕೃಷ್ಣರಾಯರು ನಿಮ್ಮನ್ನ ಮೊದಲ ಸರ್ತಿ ಮುಖಾಮುಖಿಯಾಗಿದ್ದು, ಭೇಟಿಯಾಗಿದ್ದು ನಟ ಸಾರ್ವಭೌಮದ ಮೂಲಕನೇ? ಇಲ್ಲ, ಅದು ನಾನು ಅವರು ಅದಕ್ಕಿಂತ ಮುಂಚೆ ಅನೇಕ ಕಾದಂಬರಿಗಳನ್ನು ಓದ್ತಿದ್ದೆ. ಆಗ ನಾನು ನನ್ನ 4ನೇತೆಯಿಂದಲೂ ಕೂಡ ನಾನು ಕಾದಂಬರಿಗಳನ್ನು ಓದ್ತಿದ್ದೆ ರಾಯರದು. ಅವರು ಹೊಸ ಕಾದಂಬರಿ ಬಂದರೆ ಈ ವಿಜಯ ಭಟ್ರು ಅಂತ ಒಬ್ಬರು ಇದ್ರು, ಇನ್ನೊಬ್ಬ ವಿಜಯ ಭಟ್ರು, ನಿಮ್ಮ ಶಶಿಧರ ಇದ್ದಾನೆ ನೋಡಿ ನಿಮ್ಮ ಟಿವಿಯಲ್ಲಿ ಈ ಇಂಟರ್ವ್ಯೂ ಮಾಡ್ತಾರಲ್ಲ, ಶಶಿಧರ ಏನವರು ಸಿದ್ದಾಪುರದವರು, ಅವರಪ್ಪ ಪುಸ್ತಕ ತರಿಸ್ತಿದ್ದೆ. ನನ್ನ ಫ್ರೆಂಡ್ ಆತ. ಸೊ ಅವನು ಪುಸ್ತಕ ಬಂದರೆ ನನ್ನ ಹತ್ರ ದುಡ್ಡು ಇಲ್ವಲ್ಲ, ಅವ್ರ ಪುಸ್ತಕ ಬಂದ ಕೂಡ ಓದಿ ನನಗೆ ಕೊಡ್ತಿದ್ದ, ನಾನು ಓದ್ತಿದ್ದೆ. ಈಗ ಅನೇಕ ನನಗೆ ಪೆಟ್ಟಾಗ ಕೊನೆಗೆ ನಾನು ಓದಿನ ಮೂಲಕ ಹೌದು ಮುಖಾಮುಖಿಯಾದ. ಇಲ್ಲ, ಮುಖಾಮುಖಿ ಆಗ್ಲಿಕ್ಕೆ ಇನ್ನೊಂದು ಕಾರಣ ಇದೆ. ಅದಕ್ಕೇನು ಕಾರಣ ಅಂದರೆ, ನಾನು ಹೈಸ್ಕೂಲ್ನಲ್ಲಿದ್ದಾಗ ಮದುವೆ ಮನೆಯ ನಾಟಕ ಆಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವೆಲ್ಲ ಸೇರ್ಕೊಂಡು ಪಾತ್ರ ತಯಾರಿ ಎಲ್ಲ ಮಾಡಿದ್ವಿ. ಇವ್ರು ಪರ್ಮಿಷನ್ ಅನ್ಬೇಕಲ್ಲ, ಕೃಷ್ಣರಾಯರ ಪತ್ರ ಹಾಕ್ತಾರೆ. ಆಗ 3 ಪೈಸೆ ಒಂದು ಕಾರ್ಡು, ಆ ತೂತು ಬಿಲ್ಲಿ, ಆ ಕಾರ್ಡು ಪತ್ರ ಹಾಕ್ತಾರೆ. ಪತ್ರ ಹಾಕಿದ್ರೆ ಅವ್ರು ಹೇಳಿದ್ರು, ನೀವು ಇದು 6 ತಿಂಗಳಾಯ್ತು 8 ತಿಂಗಳಾಯ್ತು, ಉತ್ತರನೇ ಬರಲಿಲ್ಲ. ಉತ್ತರ ಬರಲಿಲ್ಲ. ಕೊನೆಗೆ ನಾನು ಅವ್ರಿಗೆ ಬರೆದೆ, ನೀವು ಎಂಥ ದೊಡ್ಡ ಸಾಹಿತಿಗಳು, ಒಬ್ಬ ಮನುಷ್ಯನು ಒಬ್ಬ ಓದುಗನಿಗೆ ನೀವೊಂದು ಉತ್ತರ ಕೊಡೋದಿದೆ. ನನ್ಗೆ ಗೊತ್ತಿಲ್ಲ ಇವೆಲ್ಲ ಉತ್ತರ ಕೊಡೋದು ಎಷ್ಟು ಕಷ್ಟ ಅಂತ, ಈಗ ನನ್ಗೆ ಗೊತ್ತಾಗ್ತದೆ. ನಾ ಪತ್ರ ಅವರು ಒಂದು ಪತ್ರ ಕಾರ್ಡ್ ಹಾಕಿದ್ರು. ತಕ್ಷಣ ನೀವು ನನ್ನ ಯಾವುದೇ ನಾಟಕಗಳನ್ನು ಅಭಿನಯಿಸಬಹುದು, ನನ್ನ ಅಭ್ಯಂತರವಿಲ್ಲ ಅಂತ ಅಷ್ಟೇ. ಬಟ್ ಅದಕ್ಕೆ ದುಡ್ಡು ಕೊಡ್ಬೇಕಾಗಿರ್ಲಿಲ್ಲ. ಇಲ್ಲ, ದುಡ್ಡು ಕೊಡಬೇಕಾಗಿತ್ತು. ಹಾಗೆ ನಾನು ಅದನ್ನು ತಗೊಂಡೆ, ಇದು ಮಾಡಿದೆ, ಬಂದು ತಗೊಂಡೆ. ಕಡೆಗೆ ಒಂದು 6 ತಿಂಗಳ ಮೇಲೆ ಅವರು ಸಾಗರಕ್ಕೆ ಒಂದು ನಾಟಕೋತ್ಸವದ ಉದ್ಘಾಟನೆಗೆ ಬಂದರು. ಆಗ ನನಗೊಂದು ಕಾರ್ಡ್ ಬಂತು, ನಾನು ಇಂಥ ದಿವಸ ಸಾಗರಕ್ಕೆ ಬರ್ತಾ ಇದ್ದೇನೆ, ಇಂಥವ್ರು ಇಂಥ ಹೋಟ್ಲಲ್ಲಿ ಇರ್ತೇನೆ, ನೀವು ನನಗೆ ಬಂದು ಭೇಟಿ ಆಗ್ಬೇಕು. ನೀವು ಅವಾಗ ಏನು ಓದ್ತಿದ್ರಿ? ನಾನು ಇನ್ನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ, 9th ಸೊ ನಾನು ಆ ಹೊತ್ತಿನಲ್ಲಿ ಸೈಕಲ್ ಬಾಡಿಗೆ, ನಮ್ಗೆ ಸೈಕಲ್ ಬಾಡಿಗೆ 4 ಆಣೆ. ಎಷ್ಟು 4 ಆಣೆ ಅಂದರೆ, ಈಗ ಸಂಜೆ 6 ಗಂಟೆ ತೊಗೊಂಡ್ರೆ ನಾಳೆ ಬೆಳಿಗ್ಗೆ 6 ಗಂಟೆ ಒಳಗೆ ನಾನು ಓದಿಸ್ಕೊಡ್ಬೇಕು. ಇಲ್ಲೇ 5 ಆಣೆ ಆಗ್ತದೆ, 6 ಆಣೆ ಆಗ್ತದೆ, ನನ್ನ ಇರೋದೇ 4 ಆಣೆ. ಸೊ ನಾನು ಏನು ಮಾಡಿದೆ, ಸೈಕಲ್ ತೊಗೊಂಡು ಅಲ್ಲಿ ಹೋದ್ರ ಫಂಕ್ಷನು ಹೇಗಾಯಿತು, ಶುರು ಆದ ಕೂಡಲೇ ನಾನು ಹೋಗಿ ಭೇಟಿ ಆದೆ. ಸೈಕಲ್ ಒಂದು ಕಡೆ ಇಟ್ಟಿದ್ದೆ, ಹೋಗಿ ಭೇಟಿ ಆದೆ. ಹಾಫ್ ಪ್ಯಾಂಟು ಹೀಗೆ ಅವ್ರಿಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಈ ಗಿರಾಕಿ ಕಡೆ ಹೇಳಿದರು, ಈ ಫಂಕ್ಷನ್ ಆಗಲಿ ಆಮೇಲೆ ಭೇಟಿ ಆಗೋಣ, ಅಲ್ಲೇ ತನಕ ನಾನು ಸೈಕಲ್ ಇರಬೇಕಲ್ಲ, ಜಾಗ ಇಲ್ಲ ನನಗೆ, ಈ ಸೈಕಲ್ ಎಲ್ಲಿ ಇಡ್ಲಿ ಅಂತ ಕೇಳಿದೆ. ಕಡೆ ಅವ್ರು ಹೇಳಿದ್ರು, ನೀವು ಹೋಗಿ ಅದು ನೋಡಿ ಅಲ್ಲಿ ನಿಂತಿದ್ದಾರೆ, ಅವ್ರ ಕೈಲಿ ಕೊಡಿ ಸೈಕಲ್, ಅವ್ರು ಇಟ್ಕೊಳ್ತಾರೆ ಅಂತಂದು. ನಾನು ಹೋಗಿ ಅಲ್ಲಿ ಸೈಕಲ್ ಕೊಟ್ಟೆ. ಆಮೇಲೆ ಫಂಕ್ಷನು, ಅದು ಫಂಕ್ಷನ್ 3 ಗಂಟೆ ಆಯಿತು. ಫಂಕ್ಷನ್ ಅಂದರೆ ಭಾಷಣ ಮುಗಿದಿದೆ. ಇದು ಮೊದಲು ಭಾಷಣ ಏನು ಮಾಡಿದರು, ಕನ್ನಡ ರಂಗಭೂಮಿಯಾಗಿ, ಕನ್ನಡ ರಂಗಭೂಮಿ ಆದಮೇಲೆ ಜನ ಮತ್ತೆ ಕೂಗು ಹಾಕೋದು, ನಾಟಕ ಮತ್ತೆ ಮಾತಾಡಿ ಎರಡು. ಆಗ ಅವರು ಕನ್ನಡ ರಂಗಭೂಮಿ ಮತ್ತು ಮರಾಠಿ ರಂಗಭೂಮಿಯನ್ನು ಮಾತಾಡಿದರು. ಅದಾದಮೇಲೆ ಮತ್ತು ಜನ ಬಿಡೋದಿಲ್ಲ,
ರಾತ್ರಿ 9 ಗಂಟೆ ಆಯ್ತು. ಅಂದ್ರೆ ಅಷ್ಟು ಅಸ್ಖಲಿತವಾಗಿ ಮಾತಾಡ್ತಾ ಇದ್ರು. ಅಸ್ಖಲಿತ. ಆಮೇಲೆ 9 ಗಂಟೆ ಆದ್ಮೇಲೆ ಮತ್ತೆ ಶುರು ಜನ ಮಾತಾಡಿ. ಅವ್ರು ಹೇಳಿದ್ರು ನಾಟಕ ಇದೆ ಈಗ, ನಾಟಕ ಬಿಟ್ಕೊಂಡು ನಾನು ಇಲ್ಲ ನೀವು ಮಾತಾಡಿ, ನಾಟಕ ಬೇಡ ನಮ್ಗೆ. ಕಡೆಗೆ ಅವರು ರಂಗಭೂಮಿ, ಮರಾಠಿ ರಂಗಭೂಮಿ, ಕನ್ನಡ ರಂಗಭೂಮಿ, ಬಂಗಾಳಿ ರಂಗಭೂಮಿ ಒಟ್ಟಿಗೆ ಸೇರ್ಕೊಂಡು ಮಾತಾಡಿ. ಅದ್ಭುತವಾದ ಭಾಷಣ. ಅವತ್ತೇ ನಾನು ಶರಣಾಗ್ಬಿಟ್ಟೆ. ರಾತ್ರಿ 9:30 ಆಯ್ತು. 9:30 ಆದ್ಮೇಲೆ ನನಗೆ ಬೇಟೆದು. ಈಗ ನಿಮ್ದು ಕೃಷ್ಣರಾಯರ ಜೊತೆಗಿನ ಪುಸ್ತಕ ಮತ್ತು ಪುಸ್ತಕದ ಒಡನಾಟ, ನಾಟಕ, ಅವರ ವ್ಯಕ್ತಿತ್ವದ ಜೊತೆಗಿನ ಒಡನಾಟ, ಇವೆಲ್ಲ ಸೇರಿ ಕಳೆದ ಒಂದು 7-8 ದಶಕಗಳ ಜರ್ನಿ ನಿಮ್ದು. ಈ ಜರ್ನಿ ಬಗ್ಗೆ ಏನೇನು ವ್ಯತ್ಯಾಸ ಆಯ್ತು ಆರಂಭದಲ್ಲಿ ಇದ್ದದಕ್ಕೂ ಈಗ ಇರೋದಕ್ಕೂ? ಇಲ್ಲ, ಹಾಗೆ ನನ್ನ ಸ್ವಭಾವದಲ್ಲಿ ವ್ಯತ್ಯಾಸ ಇಲ್ಲ, ನನ್ನ ಆಕಾರದಲ್ಲೂ ವ್ಯತ್ಯಾಸ ಇಲ್ಲ, ನಾನು ಹಾಗೆ ಇದ್ದೇನೆ. ಅಲ್ಲ, ಕೃಷ್ಣರಾಯರನ್ನ ನೋಡುವ ನೋಟ ಕ್ರಮದಲ್ಲಿ ಆದ ಬದಲಾವಣೆ ಅಲ್ಲ. ಸಿದ್ಧಾಂತಗಳೇನೇನು? ನೋಡಿ, ಒಂದು ಮಾತು ಇದೆ, ನನಗೆ ನೀವು ಯಾರು ಅನ್ನೋದು ನನಗೆ ಮುಖ್ಯ ಅಲ್ಲ, ನೀವು ಏನು ಅನ್ನೋದು ನನಗೆ ಮುಖ್ಯ. ಯಾಕಂದ್ರೆ ನಿಮ್ಮ ಪ್ರತಿಭೆಗೆ ನಾನು ಬೆಲೆ ಕೊಡ್ತೇನೆ ವಿನ ನಿಮ್ಮ ವೈಯಕ್ತಿಕ ನನಗೆ ಸಂಬಂಧ ಇಲ್ಲ. ಹೌದು, ನನ್ನ ವಿಚಾರ ಹಾಗೆ. ಆದ್ದರಿಂದ ನನಗೆ ಆನಾ ಕೃಷ್ಣರಾಯರ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ, ನಾನು ಅದನ್ನು ಕೇಳಿದ್ದೇನೆ. ಆದರೆ ನನಗೆ ಆ ಒಪ್ಪಿಗೆ ಆದ ವ್ಯಕ್ತಿ ಆತ. ಇವತ್ತು ನಾನೇ ಏನೋ ಇಲ್ಲಿ ಬಂದು ನಿಂತಿದ್ದಿದ್ರೆ ಅದು ಕೃಷ್ಣರಾಯರು ಕಾರಣ. ನನಗೆ ಬರವಣಿಗೆ ಆಗಲಿ, ಆಮೇಲೆ ನಿಮ್ಮ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕೂಡಿಸಿ ಭಾಷಣ ಮಾಡುವಂತ ಹೇಳಿ ಎಲ್ಲ ಮಾಡ್ತಿದ್ರು. ಆಮೇಲೆ ಯಾವುದೇ ಒಂದು ಇದು, ಈಗ ನನಗೆ ಇನ್ನೂವರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ, ಆದರೆ ಕೃಷ್ಣರಾಯರು ಇದ್ರೆ ನನಗೆ ಯಾವುದೋ ಕಾಲಕ್ಕೆ ಬರೋದು. ಅದು ಯಾಕಂದ್ರೆ ಹಾಗೆ ಕೃಷ್ಣರಾಯರು ಇದ್ರು. ದಾರಾಸುಬ್ರಾಯರಿಗೆ ಅವಾರ್ಡ್ ಬಂದಾಗ ನೀನು ತಗೋಬೇಡ, ನಾವು ಸಿ ಕೆ ವೆಂಕಟರಾಮನಿಗೆ ಕೊಡೋಣ ಅಂತಂದ್ರು. ಅಂದರೆ ಹಾಗೆ ರಾಯರು ಆ ರೀತಿ ಮೋಟಿವೇಟ್ ಮಾಡ್ತಿದ್ರು. ಆ ಮೋಟಿವೇಶನ್ ಇನ್ಯಾರೂ ಇಲ್ಲ. ಒಂದು ಆಮೇಲೆ ನಿಮ್ಮನ್ನು ಮೇಲೆ ಎತ್ತಿ ಇದು ಮಾಡಿದ್ರು, ತಮ್ಮ ಸುತ್ತಮುತ್ತಲ ಜನರನ್ನ ಎತ್ತಿದ್ರು. ನೀವು ಕೃಷ್ಣರಾಯರ ವ್ಯಕ್ತಿತ್ವವನ್ನ ಕಟ್ಟುವುದಾದ್ರೆ ಸಾಹಿತಿಯಾಗಿ, ಕನ್ನಡ ಕಟ್ಟಿದವರಾಗಿ, ಸಂಗೀತ, ಚಿತ್ರ ಎಲ್ಲದರಲ್ಲಿ ಆಸಕ್ತಿ ಇರುವ ಒಂದು ಸಾಂಸ್ಕೃತಿಕ ಪರ್ಸನಾಲಿಟಿ. ಅದು ಎಲ್ಲ ಕಡೆ ಸುತ್ತಾಡಿದ, ಓಡಾಡಿದ, ಕರ್ನಾಟಕವನ್ನ ಸಂಚರಿಸಿ ನೋಡಿದ ಅಪರೂಪದ ಸಾಹಿತ್ಯಗಳಲ್ಲಿ ಅವ್ರ ಒಟ್ಟು ವ್ಯಕ್ತಿತ್ವವನ್ನ ನೀವು ಗ್ರಹಿಸಿದ ಹಾಗೆ ನಿಮ್ಮ ಚಿತ್ರ ನೀವು ಕೊಡೋದಾದ್ರೆ ಹೆಂಗ್ ಕೊಡ್ತೀರಿ ಅವ್ರ ಬಗ್ಗೆ? ಇಲ್ಲ, ಆತ ಒಬ್ಬ ಓದುಗ, ಒಳ್ಳೆ ಓದುಗ, ಅದರ ಸಂಶಯನೇ ಇಲ್ಲ. ಕನ್ನಡ ಇದಕ್ಕಿಂತ ಅವ್ರು ಇಂಗ್ಲಿಷ್ ಸಾಹಿತ್ಯನೇ ಓದಿದ್ದು ಜಾಸ್ತಿ. ಆಮೇಲೆ ಇಂಗ್ಲಿಷ್ ಸಾಹಿತ್ಯದ ಇದನ್ನ ಪುನಃ ಅದನ್ನ ನೀವು ಅವರ ಸಾಹಿತ್ಯದಲ್ಲಿ ಎತ್ತಿಕೊಂಡಿದ್ದಾರೆ. ಅದು ಈಗ ಅವರ ಇತರ ಪುಸ್ತಕಗಳಲ್ಲಿ ಕಾದಂಬರಿ ಬಿಟ್ಟು ಅದರಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಾರೆ ಅವ್ರು ಎಷ್ಟು ಓದಿದ್ದಾರೆ ಅಂತ. ಆಮೇಲೆ ಏಕಪಾಠಿ ಯಾವುದಾದ್ರೂ ಒಂದೇ ಸಾರಿ ಓದಿದ್ರೆ ಅದು ಬಯಾರ್ಟ್ ಆಗ್ತಿತ್ತು ಅವ್ರು. ಅದಕ್ಕೆ ಯಾವುದೇ ಒಂದು ವಿಷಯ ಹೇಳಿದ್ರೆ ಇಂಥ ಪುಸ್ತಕದಲ್ಲಿ ಇದೆ, ಆ ಪುಸ್ತಕಕ್ಕೆ ಅಂತ ಹೇಳ್ತಿದ್ವಿ. ಆ ರೀತಿ ಹೇಳಿ ಇದು ಮಾಡ್ತೀವಿ. ಆಮೇಲೆ ಒಂದು ಬ್ರಾಡ್ ಮೈಂಡೆಡ್, ಅಂದರೆ ಸಣ್ಣ ಮನುಷ್ಯ ಅಲ್ಲ. ಆಮೇಲೆ ಒಂದು ಮಾತು, ಅವ್ರ ಕಾಲದಲ್ಲಿ ನಾವು ಎಲ್ಲಿ ಜಾತಿ ವಿಷಯ ಮಾತಾಡಲಿಲ್ಲ. ಜಾತಿ ಗೀತಿ ಸಂಬಂಧ ಇಲ್ಲ. ನಾವು ಬೆಳೆದಿರೋದು ಆ ಇದು. ನೀವು ಈಗ ಕರ್ನಾಟಕದಲ್ಲಿ ನಾನು ಬಂದಾಗ, ನಾನು ಗೋವಾದಲ್ಲಿದ್ದಾಗ ನನಗೆ ಆ ಜಾತಿ ವಿಷಯ ಬರಲಿಲ್ಲ ಎಲ್ಲ. ಆದರೆ ಕರ್ನಾಟಕಕ್ಕೆ ಬಂದ ಮೇಲೆ ಈ 30 ವರ್ಷದಲ್ಲಿ ನಾನು ಬರೀ ಜಾತಿ ಬಿಟ್ಟು ಇಲ್ಲಿ ಏನಿಲ್ಲ ನನಗೆ. ನಾವು ಆ ವಾತಾವರಣದಲ್ಲಿ ಬೆಳೆದವರಲ್ಲ. ಕೃಷ್ಣರಾಯರು ಹೇಗಿದ್ದರು ಅಂದರೆ, ನಾನು ಹೇಳಿದ್ನಲ್ಲ ನಿಮಗೆ, ಬಾಬಾ ಬೋರ್ಕರ್ ಅಂತ ಒಬ್ಬ ಮಾಂಸಕ್ಕೆ ತಿನ್ನುವಂಥವನನ್ನು ಕೂಡಿಸ್ಕೊಂಡು ಊಟ ಮಾಡಿದರು ಆತ. ಆಮೇಲೆ ಸಿತಾರ ವಾದಕ ಹಲೀಂ ಜಾಫರ್ ಖಾನ್ ಬಂದರೆ ಹುಡ್ಕೊಂಡು ಬರ್ತಿದ್ದಾರೆ ರಾಯರ ಮನೆಗೆ. ಅಂದರೆ ಹಾಗೆ ಸಂಗೀತಗಾರರು, ನಾಟಕಗಾರರು, ಇದು ಜೋಳದ ರಾಶಿ ದೊಡ್ಡನಗೌಡರು, ಇದು ಇಂಥವರೆಲ್ಲ ಬಂದು ಮನೆ ಅಂದರೆ ಒಂಥರ ಇದು ಭಾರಿ ಖುಷಿ ಆಗ್ತಿತ್ತು. ಅದು ಹಳ್ಳಿ ವಾತಾವರಣವೇ. ಆದ್ದರಿಂದ ರಾಯರ ಒಂದು ಬ್ರಾಡ್ ಮೈಂಡೆಡ್ ಇದೆ, ಅದೇ ಎಷ್ಟು ಎಲ್ಲರಿಗೂ ಒಪ್ಪಲಿಲ್ಲ. ಈಗ ಕೃಷ್ಣರಾಯರು ಏಕಕಾಲಕ್ಕೆ 4-5 ಕಾದಂಬರಿ ಬರೀತಿದ್ರು ಮತ್ತು ಅಂತ ಹೇಳ್ತಾರಲ್ಲ, ನಿಜನಾ? ಹೌದು. ಅದೇನ ಕಾರಣ ಏನಾಯ್ತು, ಕೊನೆಗೆ ಅವರಿಗೆ ಡಿಮಾಂಡ್ ಜಾಸ್ತಿ ಆಯ್ತು. ಈ ಪಬ್ಲಿಷರ್ ಬಂದು ನನಗೊಂದು ಕಾದಂಬರಿ ಕೊಡಿ, ನನಗೊಂದು ಕಾದಂಬರಿ. ಆಗ ಒಳ್ಳೆ ಮಾರ್ಕೆಟಿಂಗ್.
ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಪ್ಯಾಡ್ಸ್ ಇರ್ತವೆ, ಪ್ಯಾಡ್ಗಳು, ಕಟ್ಟಿಗೆ ಪ್ಯಾಡ್ಗಳು ಇರ್ತಲ್ಲ, ಮಕ್ಕಳು ಸ್ಕೂಲಿಗೆ ಎಕ್ಸಾಮಿಗೆ ಹೋಗ್ತಾರೆ ನೋಡಿ, ಆ ಪ್ಯಾಡ್ಗೆ ಆ ಕ್ಲಿಪ್ ಹಾಕಿ ಇಟ್ಟಿರ್ತಿದ್ವಿ. ಅದರಲ್ಲಿ ನಿಮ್ಮದು ಒಂದು ಅದೊಂದು ಕಾದಂಬರಿ, ಇವ್ರದ್ದೊಂದು ಕಾದಂಬರಿ, ಮತ್ತೊಂದು, ಒಟ್ಟು 5 ಕಾದಂಬರಿಗಳು 4 ಕಾದಂಬರಿಗಳು ಸಾಲಾಗಿತ್ತು. ಆಮೇಲೆ ನೀವು ಪಬ್ಲಿಷರು ಹೇಮಂತದವರು, ಇವರು ಸ್ಟ್ಯಾಂಡರ್ಡ್ನವರು, ಇವರು ಇನ್ನೊಬ್ರು ಎಲ್ಲ ಪೇಪರ್ನವರು ಬರ್ತಾರೆ. ಅವರು ಬಂದಾಗೆಲ್ಲ 5 ಪುಟ ಬರ್ಕೊಡೋರು. ಒಂದು ಪ್ಯಾಡ್ ಎತ್ತೋದು, ಕೂತ್ಕೊಳಪ್ಪ ಅಂತ ಹೇಳೋದು. ಅವು ಯಾರೋ ಒಬ್ಬರು ಬರ್ತಿದ್ದ, ಆ ಪಬ್ಲಿಷರೇ ಬರ್ತಿದ್ರು ಅಂತಲ್ಲ, ಯಾರೊಬ್ಬರು ಕಳಿಸ್ತಿದ್ರು. ಅವು ಕೂತ್ಕೊಳಪ್ಪ ಅಂತಂದ್ರೆ ಇವರು ಬರೀಲಿಕ್ಕೆ ಶುರು, ಆ ಪ್ಯಾಡ್ನಲ್ಲಿ ತೆಗೆದು ಬರೆಯೋದು, ಹೋಗೋದು. ಹಾಗೆ ದಿನಕ್ಕೆ ಒಂದು 4 ಜನ 5 ಜನ ಬರ್ತಿದ್ರು. ಆಗ ಅವ್ರು ಕೊಡ್ಬೇಕಾಗಿತ್ತು. ಅವ್ರಿಗೆ 5 ಪುಟ ಕೊಡದೇವ್ರೆ ಅವ್ರು ಹೋಗ್ಕೊಡ್ತಾರೆ. ಅದು ಹಣದ ಅಗತ್ಯನೋ ಏನು? ಹಣದ ಅಗತ್ಯ, ಏನು ಬೇಡಿಕೆನೇ ಇತ್ತು? ಹಣದ. ಅದು ಕೊನೆಗೆ ಏನಾಯ್ತು ನೋಡಿ, ಅವ್ರ ಸಂಪಾದನೆನೇ ಇಲ್ಲ, ಕೆಲಸ ಇಲ್ಲ, ಉತ್ಪಾದನೆ ಇಲ್ಲ. ಬಟ್ ಕನ್ನಡದಲ್ಲಿ ಬರೆದು ಬದುಕಿದ ಸಾಹಿತಿಗಳಲ್ಲಿ ಅವರು ಪ್ರಮುಖರಲ್ಲ? ಹೌದೌದು. ಅವರು ಆದ್ಮೇಲೆ ತರಾಸು, ಕಾರಂತರು, ನಿರಂಜನ, ಇವರೆಲ್ಲ. ಅದೇ ಅದಕ್ಕೆ ಎಲ್ಲ ತಳಪಾಯ ಹಾಕಿದವರು ಕಾರಂತರು ಮತ್ತು ಆನಕೃಷ್ಣರಾಯರೇ. ಈ ಬರೆದು ಬದುಕೋದ ಇದನ್ನ ಕಡೆಯನ್ನು ಹೇಳ್ಕೊಟ್ಟವರು ಆನಕೃಷ್ಣರಾಯರು ಮತ್ತು ಇವರು. ಅವರು ಕಾದಂಬರಿಯ ಕ್ವಾಲಿಟಿ ಅಂತಿತ್ತಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ತಿರ್ಲಿಲ್ಲ? ಅಲ್ಲಲ್ಲ, ಕ್ವಾಲಿಟಿ ಇತ್ತು. ಈಗಲೂ ಕೂಡ ಅವ್ರ ಕಾದಂಬರಿಗಳು ನಡೀತಾ ಇದೆ. ತಮಾಷೆ ಅಂದ್ರೆ ಅವ್ರು ಹೋಗಿ 55 ವರ್ಷ ಆಯ್ತು, ಈಗಲೂ ಕೂಡ ಆ ಕಾದಂಬರಿಗಳನ್ನು ಓದ್ತಾರೆ. ಅವ್ರದ್ದು ಪಬ್ಲಿಷರ್ ಇದ್ದಾರೆ, ಜನ ಟೇಸ್ಟಿಂದ ಓದ್ತಾರೆ. ಕಾರಣ ಏನಂದ್ರೆ ಆ ಕಾದಂಬರಿಗಳು ಇರುವಂತ ಒಂದು ಸ್ಟೈಲು ಸಬ್ಜೆಕ್ಟ್ ಅಲ್ಲ, ಆ ಸ್ಟೈಲ್ ಇದೆ ನೋಡಿ, ಭಾಷೆ, ಆಮೇಲೆ ಶೈಲಿ, ಇದು ಜನಗ ಇವತ್ತಿಗೂ ನಡೀತದೆ. ಅದು ಆ ಕಾಲಕ್ಕೆ ಅಂತ ಈ ಕಾಲಕ್ಕೆ ಅಂತಲ್ಲ. ಈ ಕೆಲವ್ರ ಕಾದಂಬರಿ, ನಾನು ಹೆಸರು ಹೇಳೋದಿಲ್ಲ, ಕೆಲವ್ರ ಕಾದಂಬರಿಗಳು ಈಗ ಜನ ಓದೋದಿಲ್ಲ. ಅಲ್ಲಿ ಆ ಕಾಲ ಮುಗ್ದೋಯ್ತು. ಈಗ ಅದ್ರ ಅಂದ್ರೆ ನಾನೇನ್ ಕೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಈಗ 102ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದಿದ್ದಾರೆ. ಅದನ್ನ ಹೆಚ್ಚು ಕಾಪಿಟ್ಟು ಬರೆದಿದ್ರೆ, ಹೆಚ್ಚು ಸಾಂದ್ರಗೊಳಿಸಿದ್ರೆ, ಹೆಚ್ಚು ಗುಣಮಟ್ಟದ ಬರೀಲಿಕ್ಕೆ ಸಾಧ್ಯ ಆಗ್ತಿತ್ತು ಖಂಡಿತಾಗಿ. ಆ ತರ ಪ್ರತಿಭಾವಂತರು, ಅದರಲ್ಲಿ ಸಂಶಯನೇ ಇಲ್ಲ. ಆ ರೀತಿ ನೀವು ಅವಕಾಶಗಳನ್ನು ಕೊಟ್ರೆ ಅವ್ರಿಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲಲ್ಲ. ಏನಾಗಿದೆ, ಇವರು ಈ ಕಡೆಗೆ ಇವರು ಪಬ್ಲಿಷರ್ ಬರ್ತಿದ್ರು, ಜೊತೆಗೆ ಅವ್ರಿಗೆ ಭಾಷಣಕ್ಕೆ ಅಲ್ಲಿ ಇಲ್ಲಿ ಭಾಷಣಕ್ಕೆ ಕರೆ ಹೋಗ್ತಿದ್ರು. ಆಮೇಲೆ ಬರವಣಿಗೆ ಪತ್ರಿಕೆಗಳ ಲೇಖನಗಳನ್ನು ಕೊಡಬೇಕು. ಹೀಗೆ ಎಲ್ಲ ಕಡೆಯಿಂದ ಅವ್ರಿಗೆ ಒತ್ತಡಗಳನ್ನೇ ಅವ್ರು ಬರೆಯಬೇಕು. ಆದರೂ ಅವ್ರು ಅಷ್ಟೆಲ್ಲ ಬರೆದಿದ್ದೆ ಆಶ್ಚರ್ಯ. ಅವರ ದಿನಚರಿ ಹೇಗಿರ್ತಿತ್ತು? ದಿನಚರಿ ಏನಿಲ್ಲ, ಬೆಳಿಗ್ಗೆ, ಈಗ ನಾನು ತಿಳಿದ ಮಟ್ಟಿಗೆ ಅವ್ರ ಮುಂಚೆ ಅದೇ. ನೀವು ಹೆಚ್ಚು ಕಾಲ ಅವ್ರ ಮನೇಲಿ ಇರ್ತಿದ್ರಿ ಬಂದ್ರೆ? ನಾನು ಅವ್ರ ಮನೇಲಿ ಅಲ್ಲಿ ಬಂದಾಗ ಅದೇನಾಯ್ತು, ನಾನು ಶಾಸ್ತ್ರಿ ಹೋಟ್ಲಲ್ಲಿ ಇರ್ತಿದ್ದೆ, ಚಿಕ್ಕಪೇಟೆಯಲ್ಲಿ ಶಾಸ್ತ್ರಿ ಹೋಟ್ಲ್ ಅಂತ, ವಿಜಯಲಕ್ಷ್ಮಿ ಟಾಕೀಸ್ ಪಕ್ಕ. ಆ ಶಾಸ್ತ್ರಿ ಹೋಟ್ಲಲ್ಲಿ ಇರ್ತೀವಿ. ಆಗ ಅಲ್ಲಿ ನಾನು ಅಲ್ಲಿ ರೂಮ್ನಲ್ಲಿ, ಆಗ 8 ರೂಪಾಯಿನೋ 9 ರೂಪಾಯಿ ಬಾಡಿಗೆ ಅದು. ಆಗ ಅವರು ಏನಂದ್ರು, ನೀವು ಒಂದು ದಿವಸ ಏನು ಮಾಡಿದ್ದಾರೆ ಇವರು ರಾಯರು, ಮತ್ತೆ ಮಾಯಾರಾವ್ ಗಂಡ MS ನಟರಾಜನ್, ಆ ಕಾನಿಷ್ಕ ಹೋಟ್ಲ್ ಮುಂದಿನ ಮನೆ. ಸೊ ಅವರಿಬ್ಬರು ಸೇರ್ಕೊಂಡು ನಾನು ರೂಮಿಗೆ ಹೋಗಿದ್ದಾರೆ. ನಾನೆಲ್ಲೋ ಓಡಾಡ್ತಿದ್ದೆ. ಸೊ ಹೋಗಿ ಅಲ್ಲಿರೋ ನನ್ನ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟಿದ್ದೆ ತಮ್ಮನೆಗೆ, ಚೆಕ್ಔಟ್ ಮಾಡಿ. ಹೌದು. ನಾನು ಹೋಗಿ ನೋಡ್ತೇನೆ, ಅವರು ಏನಪ್ಪ ಏನು ಕತೆ ಅಂತ. ಇಲ್ಲ, ರಾಯರು ತೊಗೊಂಡೋಗಿದ್ದಾರೆ ಅವ್ರ ಮನೆಗೆ, ನಿಮ್ಗೆ ಅಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ಅಂತಂದು. ಯಾಕಂದ್ರೆ ಅವರು ಬಳಗಪಟ್ಟಿಯಲ್ಲೇ ಇದ್ದವರು, ರಾಯರ ಮನೇನೂ ಬಳಗಪಟ್ಟಿಯಲ್ಲೇ ಇತ್ತಾಗ, ಅವ್ರಿಗೆ ಪರಿಚಯ ಇತ್ತು. ಸೊ ಕರ್ಕೊಂಡು ನಾನು ಹೇಳಿದ್ರು, ಒಂದು ನಾವು ಬೆಂಗಳೂರಲ್ಲಿ ಇದ್ದಾಗ, ನಾವು ಜೀವಂತ ಇದ್ದಾಗ ನೀವು ಯಾಕೆ ಅಲ್ಲಿರೋದು, ಇಲ್ಲಿ ಮುಂದೆ ಇಲ್ಲೆಲ್ಲ ಮನೇಲೇ ಇರಬೇಕು ಅಂತ. ಹಾಗೆ ಅಲ್ಲಿಂದ ನಾನು ಅವ್ರ ಮನೆ ಇಲ್ಲಾಂದ್ರೆ ಮಾಯಾರಾವ್ ಮನೆ, 2 ಮನೆಯಲ್ಲಿ ಇರಿಸಿದೆ. ಏನ್ ಸಾಮಾನ್ಯವಾಗಿ ಅವರ ಜೊತೆಗಿನ ಟೈಮ್ ಕಳೆಯೋದಿತ್ತಲ್ಲ, ಟೈಮ್ ಕಳೆಯೋದಿತ್ತಲ್ಲ, ಏನು ವಿಷಯಗಳ ಬಗ್ಗೆ ಜಾಸ್ತಿ ಮಾತಾಡ್ತಾರೆ? ಸಾಹಿತ್ಯ, ಹರಟೆ ಎಂತ ಇದ್ರು ಕೂಡ ಇಲ್ಲ, ಸಾಹಿತ್ಯನೇ ಹರಟೆ ಇಲ್ಲವೇ ಇಲ್ಲ. ಆ ವಿಷಯದಲ್ಲಿ ನಾನು ಅವರು ಹರಟೆ ಹೊಡೆದನ್ನು ಕೇಳಲೇ ಇಲ್ಲ. ಯಾವ್ದಾದ್ರು ಸಾಹಿತ್ಯ, ಅದು ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಮತ್ತೊಂದು ಇರ್ಬೋದು, ನಾಲೆಜ್ ಎಲ್ಲ ಕಡೆಯಿಂದ ತರಿಸ್ಕೊಳ್ತಿದ್ರು. ಆಮೇಲೆ ಅಂತ ಇವರನ್ನು ಅವರಾಗೆ ಬರ್ತಿದ್ರು. ಅವರ ದಿನಚರಿ ಬಗ್ಗೆ ಕೇಳಿದೆ ನಾನು.
ಹೇಗಿರ್ತಿತ್ತು ಜನಜೀವನ? ಏನಿಲ್ಲ, ಬೆಳಿಗ್ಗೆ ಸಾವಟಾಗಿ ಸುಮಾರು 8-8:15 ಹೇಳ್ತಿದ್ರು. ಅಲ್ಲ, 7 ಮುಂಚೆ ಹೇಳ್ತಿದ್ರು. ಈ ಗುಂಡಿನಕ್ಕಿಂತ ಮುಂಚೆ ಅದು 6-6:30 ಹೇಳ್ತಿದ್ರು. ಆಮೇಲೆ ಗುಂಡ ಶುರು ಆದಮೇಲೆ ಅವ್ರು ಸ್ವಲ್ಪ ಲೇಟಾಗಿ 8:30-9 ಹೇಳ್ತಿದ್ರು. ಬಂದು ಕೂಡಲೇ ಮುಖ ತೊಳ್ಕೊಂಡು ಬಂದು ಕೂತ್ಕೊಳ್ತಿದ್ರು. ಕೂತ್ಕೊಂಡ್ರೆ ಅಲ್ಲೇ ಕಾಫಿ ಬರ್ತಿತ್ತು, ಕಾಫಿ ಇಡ್ತಿದ್ರು. ಆಮೇಲೆ ಟೇಬಲ್ ಮೇಲೆ ಒಂದು 5-6 ಪ್ಯಾಕೆಟು ಸಿಗರೇಟು ಇಡ್ತಿದ್ರು. ಪ್ರತಿ ದಿವಸ ಅದು ಇಡೋದು ಪದ್ಧತಿ. ಆಮೇಲೆ ಅದು ಶುರು ಆದಮೇಲೆ ಸಿಗರೇಟ್ ಹಚ್ಚಿ ಆಮೇಲೆ ಶುರು ಧೂಮಪಾನ. ಆಮೇಲೆ ಊಟ ಮಧ್ಯಾಹ್ನ ಗುಂಡು ಯಾರಾದರೂ ಬಂದರೆ, ಇಲ್ಲಾಂದರೆ ಗುಂಡಿಲ್ಲ. ಸಾಯಂಕಾಲ ಮಾತ್ರ ಯಾರಾದರೂ ಬಂದರೆ, ಈಗ ನಮ್ಮ SRK ಬರ್ತಿದ್ರು. SRK ಗೊತ್ತಲ್ಲ ನಿಮಗೆ? SRK ಅವನ 11 ಗಂಟೆಗೆ ಬರೋ ಬಂದು ಈ ಬರಹಗಾರನ ಬದುಕು ಎಲ್ಲ ಬರೀಬೇಕಾದ್ರೆ ನಾನು SRK ಬಂದು ಕೂತ್ಕೊಂಡು ಬರ್ಸ್ತಿದ್ದೆ. ಬರ್ಸಿ ಗುಂಡು ಹಾಕ್ಕೊಂಡು ಹೋಗೋದು. ಈಗೆಲ್ಲ ಕೆಲವರು ಮೈಸೂರು ಶೇಷಗಿರಾಯರು ಬಂದ ಹೀಗೆಲ್ಲ ಬರ್ತಿದ್ರು, ಆಗ ನಡೀತಿದ್ರು. ಆಮೇಲೆ ಇನ್ನೊಬ್ಬರು ಇದ್ರು, ಸಿದ್ದಣ್ಣ ಅಂತ, ನಮ್ಮ ಪಾಪು ತಮ್ಮ. ಹೀಗೆ ಬಂದವರು ಬಂದರೆ ಅದು ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಸಾಯಂಕಾಲ ಮತ್ತೆ ಯಥಾವತ್ತು ಇದು ಮಧ್ಯಾಹ್ನ ಒಂದಿಷ್ಟು ನಿದ್ದೆ ಮಾಡ್ತಿದ್ರು. ಆಮೇಲೆ ರಾತ್ರಿ ಊಟ ಮತ್ತು ಗಂಜಿ, ಇಷ್ಟೇ ಅನ್ನ, ಇಷ್ಟೇ. ನಾನು ಅವರು ಈ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇಷ್ಟೇ ಗಂಜಿ ಅಂತ, ಮೊಸರು ಅಲ್ಲ, ಮಜ್ಜಿಗೆ ಅನ್ನ. ಹಾಗೆ ನೀವು ಅವರಿಂದ ಏನೇನೆಲ್ಲ ಕಲ್ತ್ರಿ? ನಾನು ಹಾಗೆ ಏನು ಅಲ್ಲ. ನಾನು ನಿಮಗೆ ಅವ್ರಾಗಿ ಬರಿಬೇಕಂತ ಅನಿಸ್ಲಿಲ್ವಾ? ಇಲ್ಲ, ಕಾದಂಬರಿ ಬರಿಬೇಕು? ಇಲ್ಲ. ನಾನು ಯಾಕೋ ನನಗೆ ವ್ಯಕ್ತಿ ಚಿತ್ರಗಳ ಮೇಲೆ ಆಸಕ್ತಿ ಜಾಸ್ತಿ. ವ್ಯಕ್ತಿ ಚಿತ್ರಗಳು ಅಂದರೆ ಈಗ ನೋಡಿ, ಒಬ್ಬ ಮನುಷ್ಯ, ಸಾದಾ ಮನುಷ್ಯ, ಮನ್ಸೂರ್ ಅಂತ ಒಬ್ಬ ಸಾದಾ ಮನುಷ್ಯ ಯಾವ ಎತ್ತರಕ್ಕೆ ಬೆಳೆದ್ರು ನೀವು ಅವ್ರ ಕಲ್ಪನೆ ಮಾಡಿದರೆ. ನಾನೇನು ಒಬ್ಬ ಕೇಳಿದ್ದೇನೆ, ಅವ್ರ ಹತ್ರ ಅವ್ರ ಗುರುಗಳು ಕಲಿಸಿದ್ದು, ಯಾರು ಕರೀಂ ಖಾನ್ರು ಅವರು, ಅಲ್ಲಾದಿಯಾ ಖಾನ್ ಸಾಹೇಬರು ಕಲಿಸಿದ್ದು 200 ಅಪರೂಪದ ರಾಗಗಳಿದ್ವಂತೆ. ಅಪರೂಪದ ರಾಗಗಳು, ಅದು ಈಗ ಚಾಲ್ತಿಯಲ್ಲಿಲ್ಲ. ಅಂತ ರಾಗಗಳು ಅವರ ಹತ್ರ ಇತ್ತು. ಆಗ ಹಾಗಂತ ಬುರ್ಜಿಖಾನ್ ಕೂಡ ಹತ್ರ ಕೂಡ ಬುರ್ಜಿಖಾನ್ ಹತ್ರ ಕಡೆ ಬಂದ್ರು ಅವರು. ಅದೇ ಫಸ್ಟ್ ಬುರ್ಜಿಖಾನ್. ಆದ್ರೆ ಅಲ್ಲಾದಿಯಾ ಖಾನ್ ಸಾಹೇಬ್ರು ಗದ್ಗೆ ಮೇಲೆ ಕೂಡ್ತಿದ್ರು, ಬುರ್ಜಿಖಾನ್ ಕಲಿಸ್ತಿದ್ರು. ಆ ಬುರ್ಜಿಖಾನ್ ತಪ್ಪಿದ್ರೆ ಅಲ್ಲಾದಿಯಾ ಖಾನ್ ಸಾಹೇಬ್ರು ಹೇಳ್ತಿದ್ರು, ಜೋರು ಮಾಡ್ತಿದ್ರು. ಈಗೆಲ್ಲ ಈಗ ಮಾಡುವಂತ ಹೀಗೆ ಮಾಡಿ ಅವ್ರು ತಯಾರಾಗಿದ್ದು. ಆಮೇಲೆ ಆ ಎತ್ತರಕ್ಕೆ ಬರ್ದಿದ್ರು ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಇಲ್ವೋ? ಆ ಮನುಷ್ಯ ಇದು ಅಕ್ಷರಗಳನ್ನು ನಾನು ಆನೇಕರ ಪುಸ್ತಕ ಬರಿಬೇಕಾದ್ರೆ ಲೇಖನ ಬರ್ದೆ. ಅವರು ಇದೆ ನನ್ನ ಹತ್ರ ಫೈಲ್ನಲ್ಲಿ. ಅವರು ಹೆಂಗ್ ಬರ್ತಿದ್ರು, ಒಂದೊಂದು ಅಕ್ಷರ ದೊಡ್ಡ ಆ ಈ ಅಂತ ಬರೀತಾರಲ್ಲ, ಆ ರೀತಿ ಬರೀತಿದ್ರು. ಇದೆ ನನ್ನ ಹತ್ರ ಸ್ಕ್ರಿಪ್ಟು. ಅಂದ್ರೆ ಆ ರೀತಿ ಅವ್ರಿಗೆ ಪಾಪ ಗೊತ್ತಿರಲಿಲ್ಲ. ತುಂಬಾ ಆಸ್ಟ್ರೇಲಿಯಾ ಭಾಳ ದೊಡ್ಡದವರು. ಆಮೇಲೆ ಯಾವ ಕಾಲಕ್ಕೂ ಅಂಥವೆಲ್ಲ ಇಲ್ಲ. ಆಮೇಲೆ ಸಾದಾ ಮನುಷ್ಯ. ನೀವು ಮಲ್ಲಿಕಾರ್ಜುನ್ ಮನ್ಸೂರ್ ಸಂಗೀತ ಬಾಯಿ ಬಿಟ್ಟರೆ ಸಂಗೀತ ಇಲ್ಲ, ನಾವು ಸಾದಾ ಮನುಷ್ಯ. ನಾವು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದಿತ್ತು. ನಾನು ಕರ್ಕೊಂಡು ಹೋಗಿದ್ದಲ್ಲ, ಗೋವಾ ಕರ್ಸಿದ್ರಿ, ಕರ್ಕೊಂಡು ಅವರು ಅವ್ರ ಅಣ್ಣ ಮಗಳು ಎಲ್ಲ ಬಂದಿದ್ರು. ಮಲ್ಲಿಕಾರ್ಜುನ್ ಮನ್ಸೂರ್ಗೂ ಮತ್ತು ಕೃಷ್ಣರಾಯರಿಗೂ ಬಹಳ ಆಪ್ತವಾದ ಒಡನಾಟ. ಅವರು ಬಗ್ಗೆ ಇವರು ಬರ್ದಿದ್ದಾರೆ, ಇವ್ರ ಬಗ್ಗೆ ಅವರು ಬರ್ದಿದ್ದಾರೆ. ಸೊ ಅವರ ನೆನಪುಗಳನ್ನ ಹೆಂಗ್ ಹಂಚ್ಕೊಳ್ತೀರಿ? ಅವರಿಬ್ಬರು ಒಡನಾಟದ ನೆನಪುಗಳು ನಿಮ್ಗೆ ಹೆಂಗ್ ಗೊತ್ತು? ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ಅವರು ನನಗಿಂತ ಮುಂಚೆ ಅವ್ರ ಸಂಪರ್ಕದಲ್ಲಿ ಬಂದವರು. ಅವರೆಲ್ಲ ಮಾಗಿದ ಮೇಲೆ ನಾನು ಅವ್ರ ಬಂದೆ. ಆದರೆ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಮ್ಮ ಬಸವರಾಜ್ ಮನ್ಸೂರು ನಾಟಕ ಕಂಪನಿ ನಡೆಸ್ತಿದ್ರಲ್ಲ, ಅದರಿಂದ ಬಸವರಾಜ್ ಮನ್ಸೂರು ನಾಟಕ ಕಂಪನಿಗೆ ಇವರೆಲ್ಲ ಹೋಗ್ತಿದ್ರು, ಫಂಕ್ಷನಿಗೆ ಕರಿತಿದ್ರು ಹೋಗ್ತಿದ್ರು ಹಾಗೆ. ಆದ್ದರಿಂದ ಅದು ಆಮೇಲೆ ಮನ್ಸೂರು ಬಸವರಾಜರಿಂದ ಮನ್ಸೂರು ಪರಿಚಯ ಆಯಿತು, ಮಲ್ಲಿಕಾರ್ಜುನ್ ಮನ್ಸೂರು. ಆಮೇಲೆ ಅವರು ತಮ್ಮಂದಿರಿದ್ದಾರೆ, ಕಲ್ಲಪ್ಪ
ಆಮೇಲೆ ಶಂಕರಪ್ಪ, ಇನ್ನೊಬ್ರು ಯಾರು, ಒಟ್ಟು 5 5 ಜನ ಜನ brothers 5 ಅವ್ರು. ಜನ. ಸೊ ಹಾಗೆ ಅವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಆ ರೀತಿ. ಈಗ ಮನ್ಸೂರಿಂದನೇ ಕನ್ನಡದಲ್ಲಿ ವಚನಗಳು ಮತ್ತು ಅದು ಕೃಷ್ಣರಾಯರ ಕಾರಣ ಅದಕ್ಕೆ ಅಲ್ಲ ಅಂತ ಕೃಷ್ಣರೇ ಇಬ್ರು- ಹೇಳಿ ಇಬ್ರು ಹೇಳ್ಕೊಟ್ರು. ಸಂಜೆ ವಾಕಿಂಗ್ ಹೋದಾಗ ಅಲ್ಲ ಪ್ರಸಾದ. ರಾಜಕೀಯ ಅಲ್ಲ, ಅದು ಏನಾಯ್ತು ಅಂದ್ರೆ ಅವರು ಹೋದಾಗ ಹ್ಮ್. ಟಿ ಡಿ ಶಿವಲಿಂಗಯ್ಯನವ್ರ ಮನೆಯಲ್ಲಿ ಇರ್ತಿದ್ರು ರಾಯರು. ಹೌದು. ಟಿ ಡಿ ಶಿವಲಿಂಗಯ್ಯನವರು ಕರ್ನಾಟಕ ಸಾಹಿತ್ಯ ಮಂದಿರ ಅಂತ ಪುಸ್ತಕದ ಅಂಗಡಿ ಇತ್ತು ಅವ್ರು, ಹ್ಮ್. ಅಲ್ಲಿ ಇರ್ತಿದ್ರು. ಧಾರವಾಡದಲ್ಲಿ. ಹೌದು, ಟಿ ಡಿ ಎಸ್ ನನಗೂ ಗೊತ್ತಿತ್ತು, ನಾವೆಲ್ಲ ಟಿ ಡಿ ಎಸ್ ಅಂತ ಕರೆಯೋದು ಅವ್ರಿಗೆ. ಹ್ಮ್ ಹ್ಮ್ ಟಿ ಡಿ ಎಸ್ ಅವರ ಅಳಿಯ ರಾಜಶೇಖರ್, ಪ್ರೊಫೆಸರ್ ರಾಜಶೇಖರ್, ಹ್ಮ್ ಇಂಗ್ಲಿಷ್ ಪ್ರೊಫೆಸರ್, ಕರ್ನಾಟಕ ಯೂನಿವರ್ಸಿಟಿ, ಹೌದು. ಅವ್ರ ಅಳಿಯ. ಹ್ಮ್. ಅದು ಏನಾಯ್ತು, ಬಸವಾಡ ಮನೆ ಮಾಳಿಗೆ ಮೇಲೆ ಮೆತ್ತಿನ ಮೇಲೆ ಮಲಗಿದಂತೆ, ಈಗ ಟೆರೆಸ್ ಮೇಲೆ. ಹ್ಮ್ ಅವತ್ತು ಇವರು ಬಸವರಾಜ್ ಮನ್ಸೂರು ಎಲ್ಲರೂ ಒಂದು ದೊಡ್ಡ ಅಲ್ಲಿ ಸಂಗೀತ, ಟೆರೆಸ್ ಮೇಲೆ ಸಂಗೀತ ಅದು ಹಾಡಿ ಅಲ್ಲೇ ಮಲಗಿದ್ದಾರೆ ಇವರೆಲ್ಲರೂ. ಮತ್ತೆ ರಾತ್ರಿ ಆದ ಹೊತ್ತಿಗೆ ಏ ಮಲ್ಲಪ್ಪ ಹೇಳು, ಮಲ್ಲಪ್ಪ ಮಲ್ಲಿಕಾರ್ಜುನ ಮಲ್ಲಪ್ಪ ಅಂತಿದ್ರು. ಮಲ್ಲಪ್ಪ ಹೇಳು ಎದ್ದು ಕೊಡುದು, ಏನು ನೋಡಪ್ಪ, ಈ ನೋಡು ಈ ಇದು ಯಾವುದೋ ಒಂದು ಅಕ್ಕ ಕೇಳೋವಲ್ಲ, ಬೇರೆ ಯಾವುದೋ ಸಂಗೀತ ಇದು ಹೇಳಿ, ವಚನ ಹೇಳಿ ಇದನ್ನ ಹಾಡ್ಬೋದಲ್ಲ ನೀನು ಅಂತಂದ್ರು. ಇಲ್ರಿ ಅದೆಲ್ಲ ಹಾಡ್ಲಿಕ್ಕೆ ಬರ್ದಿದ್ರೆ ವಚನ ಗೀಚನ ಅದೆಲ್ಲ ತಂಬೂರಿ ತಗೊಂಡು ಹಾಡೋದಪ್ಪ, ಅದು ಇದ್ರಲ್ಲಿ ಹಾಡೋದಲ್ಲ, ಕ್ಲಾಸಿಕಲ್ ಅಲ್ಲ, ಹಾಗೆ ಅಂತ ಏನೇನೋ ಹೇಳಿದ್ರು. ಅಲ್ಲೋ ನಾನು ಹಾಡ್ತೇನಲ್ಲೋ, ನೀನು ಹಾಡೋ, ಯಾಕೆ ಬರೋದಿಲ್ಲದು ಅಂತ ಹೇಗೆ ಮಾಡಿ ಹಾಡಿಸ್ತಿದ್ರಂತ. ಅವತ್ತು ಬೆಳತನಕ ಇವ್ರು ಹಾಡಿದ್ದೆ, ಅವ್ರು ಕಳ್ಸೋದು ಇವ್ರು ಹಾಡೋದು. ಕಡೆಗೆ 3-4 ಗಂಟೆಗೆ ಮಲಗಿದ್ರು. ಮಲ್ಲಪ್ಪನೇ ಹೇಳಿದ್ದು ನನಗೆ. ಹಾಗೆ ಆ ರೀತಿ ಅದನ್ನು ಕಲಿಸಿ ಆಮೇಲೆ ಇದು ಈ ಮಾತನ್ನು ನಾನು ಬರೆದು ಒಂದು ಸಭೆಯಲ್ಲಿ ನಾನು ಬೆಳಗಾವದಲ್ಲಿ ಹೇಳಿದೆ. ಅಲ್ಲಿ ಚರಂತಿ ಮಠ ಅಂತ ಒಬ್ಬರು ಹೆಣ್ಮಗಳು, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಕನ್ನಡ ಮತ್ತು ಆಕೆ ಎದ್ದು ನಿಂತ್ಬಿಟ್ರು. ನೀವೇನು ಹೇಳ್ತೀರಿ, ಕೃಷ್ಣರಾಯರಿಗೆ ಮಲ್ಲಿಕಾರ್ಜುನ ಮನ್ಸೂರಿಗೆ ಯಾರ ಸಂಗೀತ ಕಲಿಸೋದ ಹಾಗೆ ಈಗ ನಾನು ಹೇಳಿದೆ, ತಾಯಿ ಸಂಗೀತ ಕಲಿಸಿದ್ದೆಲ್ಲ ಅವರು ವಚನ ಹಾಡೋದನ್ನು ಕಲಿಸಿದ್ದು. ಅವರು ಅಲ್ಲಾದೇ ಖಾನ್ ಶಿಷ್ಯರು ಅಲ್ಲಿ ಕಲ್ತ್ಕೊಂಡ್ಬಂದಿರು ಕರೀಂ ಖಾನ್ ಹತ್ರ. ಅದೆಲ್ಲ ಸರಿ, ಇಲ್ಲಿ ಅವರು ವಚನ ಹೇಗೆ ಮಾಡ್ಬೇಕು ಅಂತ ಶುರು ಮಾಡಿದ್ರು. ಇಲ್ಲ ಅಂದ್ಬಿಟ್ರು. ಕಡೆಗೆ ಅವರಿಗೆ ಅವರಿಬ್ರು ದಾಖಲೆ ಮಾಡಿದಾರಲ್ಲ, ಅಲ್ಲ ಅದ ಕಡೆಗೆ ಆ ಚರಂತಿ 2ನೇ ಸಾರಿ ಹೋದಾಗ ನಾನು ಚರಂತಿ ಮಟ್ಟಿಗೆ ಹೇಳಿದೆ, ನೋಡ್ರಮ್ಮ ಸಾಹಿತ್ಯ ನನ್ನ ರಸಚೇತನ ಪುಸ್ತಕ ಇದೆ, ಸಚೇತನದಲ್ಲಿ ಇದೆ, ಅದರಲ್ಲಿ ಬರಹಗಾರನ ಬದುಕಿನಲ್ಲಿ ದಾಖಲೆ ಮಾಡಿದ್ದಾರೆ ಅದನ್ನ ನೋಡಿ ಅಂತಂದೆ. ಹಾಗಾದ್ರೆ ಆಮೇಲೆ ಇವನ್ ಮಲ್ಲಿಕಾರ್ಜುನ ಮನ್ಸೂರು ಕೂಡ ಅವರೇ ಹೇಳಿದ್ದಾರೆ. ನಾ ಹೇಳಿದ್ನಲ್ಲ ಲೇಖನ ಇದೆ ನಾನು. ಹೌದೌದು. ಅಂದ್ರೆ ಹಾಗೆ ಆ ರೀತಿ ಅವೆಲ್ಲ ಪ್ರತಿಭೆ ಅವರಲ್ಲಿ ಇತ್ತು. ಈ ಕೃಷ್ಣರಾಯರಿಗೆ ಸಾಹಿತ್ಯೇತರ ಆಸಕ್ತಿಗಳಿದ್ವಲ್ಲ, ಶಿಲ್ಪ, ಚಿತ್ರ, ಸಂಗೀತ, ನಾಟಕ, ಇವುಗಳಿಗೆ ಏನ್ ಪ್ರೇರಣೆ ಅದು ಆಕ್ಚುಲಿ? ಅದು ಇದು ನೋಡಿ, ಸಾಹಿತ್ಯೇತರ ಇದಕ್ಕೆ ನಮ್ಮ ಮಿಣಜಿ ಅಂತವ್ರು ಕಾರಣ ಈ ಚಿತ್ರಕಲೆ ಬಗ್ಗೆ. ಆಮೇಲೆ ಅವರು ಮಾವನ ಮನೆ ಹೈದರಾಬಾದ್ನಲ್ಲಿ, ಕೃಷ್ಣರಾಯರ ಮಾವನ ಮನೆ. ಅದರ ಅವರು ಮೂಲತಃ ಹಾಸನದವರು, ಅರಕಲ್ಗೂಡ್ನವರು. ಅಲ್ಲ, ಇವರು ಅರಕಲ್ಗೂಡ್ನು, ಅವರು ಹಾಸನ್ನವರು. ಯಾರು? ಅವ್ರ ಮಾವನ ಕಡೆ ಮಾವನ ಮನೆ. ಸೊ ಅವರು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಇದ್ರು ಇವ್ರ ಮಾವ. ಸೊ ಹಾಗಾಗಿ ಅವರು ಹೈದರಾಬಾದಕ್ಕೆ ಹೋಗ್ತಿದ್ರು. ಹೈದರಾಬಾದಕ್ಕೆ ಹೋದಾಗ ಅಲ್ಲಿ ಸಾಲಾರ್ ಜಂಗ್ ಮ್ಯೂಸಿಯಂ ಇತ್ತು. ಸಾಲಾರ್ ಜಂಗ್ ಅವರ ಪರಿಚಯ ಇತ್ತು ಇವರಿಗೆ, ಕೃಷ್ಣ. ಹೀಗಾಗಿ ಆ ಒಂದು ಪರಂಪರೆಯಲ್ಲಿ ಅಲ್ಲಿ ಸಂಗೀತ ಅದು. ಆಮೇಲೆ ಸವಾಯಿ ಗಂಧರ್ವರು ಬರ್ತಿದ್ರು, ಸವಾಯಿ ಗಂಧರ್ವರು ನಾಟಕ ಕಂಪನಿ ಬರ್ತಿತ್ತು, ಸವಾಯಿ ಗಂಧರ್ವರು. ಆಮೇಲೆ ಮರಾಠಿ ನಾಟಕ ಕಂಪನಿಗಳು ಬರ್ತಿದ್ವು, ಉರ್ದು ನಾಟಕಗಳು ಬರ್ತಿದ್ವು. ಅಂದ್ರೆ ಈ ಚಿತ್ರ, ಶಿಲ್ಪ, ಸಂಗೀತದಿಂದ ರಾಯರು ಪ್ರೇರಣೆಯನ್ನ ತಗೊಂಡು ಸಾಹಿತ್ಯ ಕೃತಿಗಳಲ್ಲಿ ಅದನ್ನ ರೆಕಾರ್ಡ್ ಮಾಡ್ತಿದ್ರು. ಆ ಅನುಭವ ಶ್ರೀಮಂತಿಕೆಯ ಹುಡುಕಾಟದ ಭಾಗವಾಗಿ ಅಲ್ಲಿ ಹೋಗ್ತಿದ್ರು ಅವರು. ಅದರಲ್ಲೇನು ಮುಲಾಜಿಲ್ಲ. ಆಮೇಲೆ ಹಾಗಾಗಿನೇ ಅವರ ಸಾಹಿತ್ಯದ, ಕಾದಂಬರಿಗಳ ವಸ್ತು ವೈವಿಧ್ಯ ಕೂಡ ಅದೇ ಕಾರಣಕ್ಕಾಗಿರುವಂತದ್ದು. ಆ ಮನುಷ್ಯನಲ್ಲಿ ಒಂದು ಆಸಕ್ತಿ ಇತ್ತು.
ಉಮ್ಮಳ ಅಂತೇವಲ್ಲ, ಮನಸ್ಸಿನಲ್ಲೇ ಇರುವಂಥ ಉಮ್ಮಳು ಅದು. ಈಗ ನಾನೇ ತಿಳ್ಕೊಳ್ಳಿ, ನಾನು ಬೆಂಗಳೂರಿಗೆ ಬರ್ತಾ ಇರೋದು 1952 ಇಸ್ವಿಯಿಂದ. ಆದರೆ ನಾನು 52 ಇಸ್ವಿಯಿಂದ ಬಂದರೂ ಕೂಡ ಒಂದೇ ಒಂದು ಸಿನಿಮಾ ನೋಡಲಿಲ್ಲ. ನನ್ನ ವಯಸ್ಸು ಎಷ್ಟು ಆಗ ನೀವು ಕಲ್ಪನೆ ಮಾಡಿ, ಯಂಗ್ ಏಜು. ಒಂದೇ ಒಂದು ಸಿನಿಮಾ ನೋಡಲಿಲ್ಲ. ಆಮೇಲೆ ಸಿನಿಮಾ ಥಿಯೇಟ್ರ್ ಎಲ್ಲಿದೆ ಅಂತ ಕೂಡ ಗೊತ್ತಿರಲಿಲ್ಲ ನಾನು. ಈಗಲೂ ಗೊತ್ತಿಲ್ಲ, ಈಗಲೂ ಆಸಕ್ತಿ ಇಲ್ಲ. ಆದರೆ ಹೇಳ್ತೇನೆ ಯಾಕೆ, ನಾನು ಇಡೀ ದಿವಸ ಎಲ್ಲಿ ಸಂಗೀತಗಾರ ನೋಡ್ಕೊಂಡು ಹೋಗು, ನಾಟಕಕಾರ ನೋಡ್ಕೊಂಡು ಹೋಗು, ಹೀಗೆ ಅನೇಕ ಇದನ್ನು ನೋಡ್ಕೊಂಡು ಹೋಗ್ತೀನಿ. ಈ ಕೃಷ್ಣಯ್ಯರ್ ಅಂತವ್ರನ್ನ ಅವ್ರ ಮನೇಲೇ ಇರ್ತಿದ್ದೆ ನಾನು. ಹೌದು, ದಿನಕ್ಕೊಬ್ಬೊಬ್ಬರವ್ರನ್ನ ನೋಡ್ಕೊಂಡು ಹೋಗ್ತಿದ್ದೆ. ಹಾಗೆ ಇದೆ. ಅಂದರೆ ನನಗೆ ಈಗ RS ನಾಯ್ಡು ಆ ರೀತಿ ರಾಯರು ಬೆಳೆದಿದ್ದು. ರಾಯರು RS ನಾಯ್ಡುಗೂ ಮತ್ತು ಕೃಷ್ಣರಾಯರಿಗೂ ಕೂಡ ಬಹಳ ಆಪ್ತತೆ ಇತ್ತು. ಆದ್ರೆ ಒಂದು ನನಗೆ ಆ ಸಂಬಂಧ ಗೊತ್ತಿಲ್ಲ. ಆದ್ರೆ RS, ಈಗ ನಾನು ನಿಮ್ಗೆ ಬೇಕಾದ್ರೆ ಕೆಳಗಡೆ ತೋರಿಸ್ತೇನೆ, ಒಂದು ಪುಸ್ತಕ ನಾನು ಮೊನ್ನೆ ಖರೀದಿ ಮಾಡಿ ತಂದಿದ್ದೇನೆ. ಅದರಲ್ಲಿ RS ನಾಯ್ಡುದೇ ಪುಸ್ತಕ. ಅದು RS ನಾಯ್ಡು ಡ್ರಾಯಿಂಗ್ಸ್ ಇದೆ. 2 ಡ್ರಾಯಿಂಗ್ ಮಾಡಿದ್ದಾರೆ ಕೃಷ್ಣರಾಯರದು. ಒಂದು ಕ್ಯಾರಿಕೇಚರ್ ಮಾಡಿದ್ದಾರೆ, ತಂದಿದ್ದೇನೆ. ಪೋರ್ಟ್ರೇಟ್ ಇದೆ. ಹೌದು, ಪೋರ್ಟ್ರೇಟ್ ಇದೆ. ಅದು ಮೊನ್ನೆ ಯಾವುದೋ ಎಕ್ಸಿಬಿಷನ್ಗೆ ಹೋಗಿದ್ದೆ, ಚಿತ್ರಕಲಾ ಎಕ್ಸಿಬಿಷನ್ ಎಲ್ಲ ಹೋಗಿದ್ದೆ. ಮೊನ್ನೆ ಒಂದು ಮೀಟಿಂಗ್ ಇತ್ತಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ. ಸೊ ಆಗ ತಗೊಂಡು. ನಾಯ್ಡು ಬಗ್ಗೆ ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ ಕೃಷ್ಣರಾಯರು. ಅದು ಏನು, ಸಂಗ್ರಾಮ ಅಂತ. ಸಂಗ್ರಾಮ ಗೊತ್ತು ನನಗೆ. ಸಂಗ್ರಾಮ ಕಾದಂಬರಿಯ ನಾಯಕ ನಾಯ್ಡು ಅವರ ಶಿಲ್ಪಿ ನಾಯ್ಡು, RS ನಾಯ್ಡು ಅವ್ರದೇ ಇದನ್ನ ಇಟ್ಕೊಂಡು ಬರೆದಿದ್ದಾರೆ. ಶಿಲ್ಪಿ ಅದು RS ನಾಯ್ಡು ಅಂತ ಇದೆ ಅಲ್ಲಿ. ಅಂದ್ರೆ ಇಡಿಯಾಗಿ RS ನಾಯ್ಡು ಅಂತ ಇರಲ್ಲ. ಕೃಷ್ಣರಾಯರ ಯಾವ ಕಾದಂಬರಿನಲ್ಲಿನೂ ವ್ಯಕ್ತಿ ಇಟ್ಕೊಂಡು ಇರಂಗಿಲ್ಲ. ಆದ್ರೆ ಅಲ್ಲಿಂದ ಪ್ರೇರಣೆ ಬರೋದು ತಾನೇ ಬೆಳೀತಾ ಹೋಗ್ತದೆ. ಹಾಗೆ ಆಗ್ತದೆ. ಈಗ ಸಂಗೀತದ ಬಗ್ಗೆ ಬರಿಬೇಕಾದ್ರೆ ಅವ್ರ ಕಣ್ಣೆದ್ರೆ ಮಲ್ಲಿಕಾರ್ಜುನ್ ಮನ್ಸೂರು ಇರ್ಬೋದು, ಇನ್ನೇ ಬೇರೆ ಕಲಾವಿದರು ಭೀಮಸೇನ್ ಜೋಶಿ ಅಂತವ್ರು ಇರ್ಬೋದು. ಆದ್ರೆ ಈ ಉತ್ತರಾದಿಯಲ್ಲಿ ಇದು ಮಾಡದಿದ್ದ ಅನೇಕ ಇದು ಕಲಾವಿದರು ಅವ್ರ ಪರಿಚಯ ಇತ್ತು. ಅಲ್ಲಿ ಸವಾಯಿ ಗಂಧರ್ವ ಅಂತವ್ರು, ಬಾಲಗಂಧರ್ವ ಅಂತವ್ರು ಬಾಂಬೆಲಿ ಇದ್ರಲ್ಲ ಕೆಲವು ದಿವಸ. ಅಲ್ಲೇ ಬಾಂಬೆಲಿ ಇದ್ದಾಗ ಬಾಲಗಂಧರ್ವರು ನಾಟಕದ ಹುಚ್ಚು ಇರ್ತಿದ್ರು, ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ರು, ಸಂಗೀತದ ಹುಚ್ಚು. ಹೀಗೆ ರಾಯರಿಗೆ ಅದೇ ಅಂತ ಚಿತ್ರಗಳು, ಸಂಗೀತ, ನಾಟಕ. ನೀವು ಕೃಷ್ಣರಾಯರ ಜೊತೆಗಿನ ಒಡನಾಟದ ಕಾರಣಕ್ಕಾಗಿ ಸುಬ್ರಾಯರ ಜೊತೆಗೂ ಹತ್ರ ಆದ್ರಿ ನೀವು. ತರ ಸುಬ್ರಾಯ, ತಳಕಿನ ಸುಬ್ರಾಯರ ಜೊತೆ. ಹೌದು. ಹಾಗೇನೆ ಕೃಷ್ಣಮೂರ್ತಿ ಪುರಾಣಿಕರು, ಬೀಚಿ ಎಲ್ಲಾರ್ದು ಒಡನಾಟ ಬಂದ. ಕಟ್ಟಿಮನಿ ಅವ್ರ ಜೊತೆ ಒಡನಾಟ ಬರ್ಲಿಲ್ವಾ? ಇಲ್ಲ, ಕಟ್ಟಿಮನಿ ಜೊತೆ ಸಂಬಂಧ ಬರ್ಲಿಲ್ಲ. ಕಾರಣ ಏನಂದ್ರೆ, ನಾನು ಬೆಂಗಳೂರಿಗೆ ಬಂದಾಗ ಅವ್ರ ಗದಗನಲ್ಲಿದ್ದೆ. ಅವ್ರ ಗದಗನಲ್ಲಿ ಒಂದು ಪತ್ರಿಕೆ ನಡೆಸ್ತಿದ್ದೆ ಒಂದು. ಆಗ ನಾನು, ಬಟ್ ಅವ್ರು ಬೆಳಗಾವ್ನವ್ರು. ಅವರು ಕೂಡ ಅವರು ಬೆಳಗಾವ್ನವರೇ ಅವರು. ಆದ್ರೆ ಅವ್ರು ಗದಗನಲ್ಲೇ ಆ ಪತ್ರಿಕೆ ಏನು ನಡೆಸ್ತಿದ್ರು ಅವರು. ಆಮೇಲೆ ಅವರು ಸ್ವಲ್ಪ ಕಮ್ಯುನಿಸ್ಟ್ ಐಡಿಯಲ್ ಹಾಗೆಲ್ಲ. ನಿರಂಜನರು ಕಮ್ಯುನಿಸ್ಟ್ ಆಗಿದ್ರು. ಅಲ್ಲ, ಪಕ್ಕ ಕಮ್ಯುನಿಸ್ಟ್. ಇವರು ಅರ್ಧಂಬರ್ಧ ಪಕ್ಕ ಅವರು. ಬಟ್ ಕೃಷ್ಣರಾಯರಿಗೆ ಆ ತರದೊಂದು ಐಡಿಯಾಲಜಿಕಲ್ ಬೆಂಡಿಂಗ್ ಅಂತ ಇರ್ಲಿಲ್ಲ. ಇಲ್ಲ, ಅದು ಇತ್ತು ಅವ್ರಿಗೆ. ಆ ಪ್ರಗತಿಶೀಲ ಸಾಹಿತ್ಯ ಇದೆ ನೋಡಿ, 1944ರಲ್ಲಿ ಶುರು. ಆಗ ಅವರು ಅಧ್ಯಕ್ಷರಾಗಿದ್ರು. ಹೌದು. ಆಗ 44ರಲ್ಲಿ ಅಧ್ಯಕ್ಷರಾಗಿದ್ದಾಗ ಅದು ಫುಲ್ ಬ್ಯಾಕ್ಗ್ರೌಂಡ್ ಕಮ್ಯುನಿಸ್ಟ್ ಬ್ಯಾಕ್ಗ್ರೌಂಡ್. ಓರಿಯಂಟೇಶನ್ ಹಂಗೆ ಪ್ರಗತಿಶೀಲ ಸಾಹಿತ್ಯ ಇದಿತ್ತು. ಹೌದು. ಲೆಫ್ಟ್ ಓರಿಯಂಟೇಶನ್ ಇರುವ ಬರವಣಿಗೆ. ಹೌದೌದು, ಅದು ಕಮ್ಯುನಿಸ್ಟ್ ಲೇಖಕ. ಯಾಕಂದ್ರೆ ಅಲ್ಲೇ ಬಂದಿದ್ದು ಅದು, ಆ ತೀರ್ಥ ಬಂದಿದ್ದು ಅಲ್ಲಿಂದ. ಅದರಿಂದ ಆ ಕಮ್ಯುನಿಸ್ಟ್ ವಿಚಾರಧಾರೆಯಿಂದಲೇ ಇದೆ. ಆದರೆ ಕೊನೆಗೆ ಅವ್ರು ಬದಲಾವಣೆ ಆಯ್ತು. ಅವರಲ್ಲಿ ಬದಲಾವಣೆ ಆಯ್ತು. ಅಲ್ಲಿ ಒಂದ್ ಕಡೆಗೆ ಹೇಳ್ತಾರೆ ಅವರು, ಬರಗಾರ ಬದುಕಿನಲ್ಲಿ ಹೇಳ್ತಾರೆ, ಅದು ಕಮ್ಯುನಿಸಮ್ ಬೇಕು, ಬೇಡ ಅಂತಲ್ಲ. ಆದ್ರೆ ಕಮ್ಯುನಿಸಮ್ ಅದು ಭಾರತೀಯವಾಗಬೇಕು ಅದು. ಹಾಗೆ ಹೇಳ್ತಾರೆ ಅವರು. ಅದರಿಂದ ಆ ಕಮ್ಯುನಿಸಮ್ ವಿರೋಧ ಇರಲಿಲ್ಲ. ಆದರೆ ಅದು ಆ ಕಮ್ಯುನಿಸಮ್ ಅಲ್ಲ. ಅಲ್ಲಿ ವಾತಾವರಣ ಬೇರೆ, ಇಲ್ಲಿ ವಾತಾವರಣ ಬೇರೆ. ಅಲ್ಲಿ ಇರೋ ಕಮ್ಯುನಿಸಮ್ ಇಲ್ಲಿ ಬೇಡ, ನಾವು ಭಾರತೀಯ ಕಮ್ಯುನಿಸಮ್ ಕೊಡೋಣ. ಅಂದರೆ ಈಗ ಒಂದು ಉದಾಹರಣೆಗೆ, ಇದು ನೀವು ಇದರಲ್ಲೇ ಹಾಕ್ಬೇಕಂತಿಲ್ಲ, ನಾನು ಒಂದು ಉದಾಹರಣೆ ಹೇಳ್ತೇನೆ. ಈ ಕಮ್ಯುನಿಸಮ್ನಲ್ಲಿ ಯಾರು ಅನೇಕ
ಫ್ಯಾಕ್ಟ್ರಿಗಳು ಬಂದವು, ಅನೇಕ ಇದನ್ನಿಂದ ಅದರಿಂದ ಒಳ್ಳೇದು ಆಗಿರ್ಬೋದು. ಆದರೆ ಬಾಂಬೆಗೆ ಹೋಗಿದ್ರೆ ನೀವು ಒಂದು ಯಾವುದದು ದೊಡ್ಡ ಸ್ಟೇಷನ್ ಇದೆಯಲ್ಲ, ದಾದರ್. ಆ ದಾದರ್ ಸ್ಟೇಷನಲ್ಲಿ ಸಾಹಿತ್ಯ ಅಕಾಡೆಮಿ ಆಫೀಸ್ ಇದೆ, ಈ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿದು ಬ್ರಾಂಚ್ ಆಫೀಸ್. ಅದ್ರ ಮುಂದ್ಗಡೆ ಒಂದು ಜಾಗ, ದೊಡ್ಡ ಜಾಗ ಅದು. ಎಲ್ಲಿವರೆಗೆ ಅಂದರೆ ಆ ದಾದರದಿಂದ ಸಾಯನ್ ತನಕ ಅಷ್ಟು ದೊಡ್ಡ ಏರಿಯಾದಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಮುಚ್ಚಿಬಿಟ್ರು. ಈಗ ಅಲ್ಲಿ ಹೋದ್ರೆ, ಈಗಲೂ ಕೂಡ ನೀವು ಹೋದ್ರೆ ಆ ಕಾಡು ನೋಡ್ಬೋದು. ಕಾಡಿದೆ, ದೊಡ್ಡ ಕಾಡಾಗಿ. ಅಲ್ಲಿ ಅಷ್ಟು ಜನ ಕೆಲಸ ಕಳ್ಕೊಟ್ರು. ಆಮೇಲೆ ಈ ಸ್ಟ್ರೈಕು ಪೈಕು ಮಾಡಿ, ಆದರೆ ಇದೇ ನೀವು ಹಾಕಬೇಕಾಗಿಲ್ಲ. ಅದು ಹೇಳಿದೆ ನಮ್ಗೆ ಈಗ ಇರುತ್ತೆ. ಆದರೆ ಬಹುಶಃ ಅಂಥದ್ದೆಲ್ಲ ಅವ್ರ ರಾಯರ ಮೇಲೆ ಪ್ರಭಾವ ಆಗಿರ್ಬೋದು. ನನಗೆ ನೀವು ಬರವಣಿಗೆಯ ಕಡೆಗೆ ನಿಮ್ಮನ್ನ ತೊಡಗಿಸ್ಕೊಂಡದ್ದು? ನಾನು ಹಾಗೆ ಬರವಣಿಗೆ ಮಾಡಬೇಕಂತಲ್ಲ, ನನಗೆ ಅದು ಯಾಕೆ ನಾನು ಬರವಣಿಗೆ ಬಂದಂದು ನನಗೂ ಗೊತ್ತಾಗೋದಿಲ್ಲ. ಆದರೆ ನಾನು ನನ್ನ ಹೈಸ್ಕೂಲ್ನಲ್ಲಿದ್ದಾಗ ನನ್ನ ನಾಟಕ ಯಕ್ಷಗಾನ ನೋಡ್ತಿದ್ದೆ. ಯಕ್ಷಗಾನ ನೋಡ್ಕೊಂಡು ಬಂದ ಕೂಡಲೇ ನಾನು ಅದನ್ನು ಕಂಪ್ಲೀಟಾಗಿ ಬರ್ತಿದ್ದೆ. 2-3 ದಿವಸದಲ್ಲಿ ಅದು ಬರೆಯುತ್ತೆ. ಇದು ಸುಮ್ಮನೆ ಹಳೆಯ ಶಕ್ತಿ ಇಲ್ಲ. ಹಾಗೆ ಹ್ಯಾಂಡ್ ಬಿಲ್ಸು, ಯಾವುದು ಸಿನಿಮಾ ಹ್ಯಾಂಡ್ ಬಿಲ್ಸು, ಅದು ಇದು ತಗೊಂಡು ಬರೀತಿದ್ದೆ. ಬರೆದು 4 ಜನಕ್ಕೆ ತೋರಿಸೋದು, ಓದಿ ಹೇಳೋದು. ಹಾಗೆ ನನಗೆ ಯಾಕಂತ ಗೊತ್ತಿಲ್ಲ ಅದು. ನಾನು ಲೇಖಕನಾಗಿ ಇವೆಲ್ಲ ಏನಿಲ್ಲ, ನಾನು ಮಾಡ್ತಿದ್ದೆ. ಈಗ ಆ ಪ್ರಭಾವ ನನ್ನ ಮೊದಲನೇ ನಾಟಕ ಬಂತು ನೋಡಿ. ನನ್ನ ಮೊದಲನೇ ನಾಟಕ ರಾಜಧರ್ಮ. ಆ ರಾಜಧರ್ಮ ಅಂದರೆ ಅದು ರುಕ್ಮಾಂಗದ ಚರಿತ್ರೆ, ಅದು ಯಕ್ಷಗಾನ, ಅದು ಅದೇ ನಾಟಕ ಬರ್ತೇನೆ. ಈಗಂದ್ರೆ ಆಮೇಲೆ ಕೇಳ್ತಾರೆ. ಆದರೆ ಅದಾದ್ಮೇಲೆ ನಾನು ಬರವಣಿಗೆ ಶುರು ಮಾಡಿದೆ. ನಾನು ಬಹುಶಃ 63-64 ನಾನು ಬರವಣಿಗೆ ಶುರು ಮಾಡಿದೆ. ನನ್ನ ಮೊದಲನೇ ಪುಸ್ತಕ 63ನೇ ಇಸ್ವಿಯಲ್ಲಿ ಪ್ರಿಂಟ್ ಆಯ್ತು, ಅದೇ ರಾಜಧರ್ಮ. ಆದರೆ ನಾನು ಬರವಣಿಗೆ ಮಾಡಿದೆ ಬಹಳ ವರ್ಷಗಳ ನಂತರ. ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನನಗೆ ಅವರ ಇದರಲ್ಲಿ ಒಂದು ಸಂಗ್ರಹದಲ್ಲಿ ನೋಡ್ತೇನೆ, ಅವ್ರದ್ದು ಯಕ್ಷಗಾನದ ಪುಸ್ತಕಗಳು ಸಿಕ್ತು. ಆಟ ಬರೆದಿದ್ದು ಅವ್ರು ಬರೆದಿರೋದು. ನನಗೆ ಆಶ್ಚರ್ಯ ಆಗೋಯ್ತು. ನಿಮ್ಗೆ ಗೊತ್ತಿರಲಿಲ್ಲ? ನನಗೆ ಗೊತ್ತಿರಲಿಲ್ಲ ಅದು. ಆದರೆ ಯಕ್ಷಗಾನದಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ರು, ಅದು ನಮ್ಗೆ ಗೊತ್ತಿತ್ತು. ಬಟ್ ನೀವು ನಿಮ್ಮ ತಂದೆಯವರು ಬೆಳಗಾಮಲ್ಲಿದ್ದಾಗ ನೀವು ಹುಟ್ಟಿದ್ದು? ಹೌದು. ನಿಮ್ಮ ಜನನ ಬೆಳಗಾಂ. ಹೌದು. ಬಟ್ ಬಾಲ್ಯ ಕಳೆದದ್ದೆಲ್ಲ ಸಿದ್ದಾಪುರದಲ್ಲಿ. ಅದು ಹೆಂಗೆ ಕನೆಕ್ಟ್ ಅಲ್ಲ. ಅವರು ಅಂದ್ರೆ ಏನ್ ಕೆಲಸ ಮಾಡ್ತಿದ್ರು ಅವರು? ಇಲ್ಲ, ನಮ್ಮ ತಂದೆ ಮೊದಲು ಕಾಂಟ್ರಾಕ್ಟ್ ಮಾಡ್ತಿದ್ರು. ಈ ಇದು PWD ಅದು ಅಂದ್ರೆ ಕಾಂಟ್ರಾಕ್ಟ್, ಸಬ್ ಕಾಂಟ್ರಾಕ್ಟ್. ಅವರು ಹೀಗೆಲ್ಲ ಮಾಡ್ತಿದ್ರು, ಅಲ್ಲೇ ಇದ್ರು. ಆಮೇಲೆ ಇನ್ನೊಂದಂದ್ರೆ ಅವ್ರದ್ದು ಮಹತ್ವದ ಸಾಧನೆ ಅಂದ್ರೆ ಜ್ಯೋತಿಷ್ಯ ಹೇಳ್ತಿದ್ರು ತುಂಬಾ. ಅದಕ್ಕೆ ಬಿಡಿ ಜೊತೆ ಎಲ್ಲ ಅವ್ರ ಪರಿಚಯ ಅದೇ ಕಾರಣ ತುಂಬಾ. ಅವರು ಇನ್ನೂ ಗ್ರಾಮ ಪಂಚಾಯತಿಯಲ್ಲಿ ಇದ್ದಾಗಲೇ ಹೇಳಿದ್ರಂತೆ, ನೀವು ಹೈಯೆಸ್ಟ್ ಪೋಸ್ಟ್ಗೆ ಹೋಗ್ತೀರಿ ಭಾರತ ದೇಶದಲ್ಲಿ ಅಂತ. ಆಗ ಏನು ರಾಷ್ಟ್ರಪತಿ ಏನು ಇರಲಿ, ಅದು ಇವರು ನಂಬಲೂ ಇಲ್ಲ. ಬಿಡಿ ಜೊತೆನೇ ನನಗೆ ಹೇಳಿದ್ದು, ನಿಮ್ಮಪ್ಪ ಸಾದಾ ಮನುಷ್ಯ ಅಲ್ಲ ಅಂತ. ಹಾಗೆ ಮಾರಾಯ, ನನಗೆ ಮನುಷ್ಯ ಗ್ರಾಮ ಪಂಚಾಯತಿಯಲ್ಲಿ ಇದ್ದಾಗಲೇ ನನಗೆ ರಾಷ್ಟ್ರಪತಿ ಮಾಡಿದ್ದು ಮನುಷ್ಯ ಅಂತ ಹಾಗೆ ಪ್ರೀತಿಯಿಂದ ಹೇಳ್ತಿದ್ದು. ಆ ರೀತಿ ಅದು ಒಂದು ಕಾರಣ. ಆಮೇಲೆ ಇನ್ನೊಂದು ನಮ್ಮ ಅಪ್ಪಂದು ಏನು ಅಂತಂದ್ರೆ, ನಮ್ಮ ತಾಯಿ ಹೋದ್ಮೇಲೆ ಅವ್ರು ಸ್ವಲ್ಪ ತಲೆ ಇದಾಗಿತ್ತು. ಆ ಹೊತ್ತಿಗೆ ನಿಮ್ಮ ತಾಯಿ ನೋಡೇ ಇಲ್ಲ, ನೆನಪೇ ಇಲ್ಲ. ಇಲ್ಲ, ನನಗೆ ಬಹುಶಃ ಒಂದು 6-8 ತಿಂಗಳಲ್ಲಿ ಹೋಗಿರ್ಬೇಕು. ಆಮೇಲೆ ನಮ್ಮ ತಾಯಿ ಹೋದ್ಮೇಲೆ ನಮ್ಮ ತಂದೆ ದೇಶಾಂತರ ಹೋಗ್ಬಿಟ್ಟು. ನೀವು ಮತ್ತೆ ಮದುವೆ ಆದ್ರೆ ನಿಮ್ಮ ತಂದೆ ಅವರು? ಹೌದು. ಆಮೇಲೆ ಮದುವೆ ಆಗೇ ಅಲ್ಲ, ಮದುವೆ ಆಗೇ ಬಂದ್ರು. ದೇಶಾಂತರ ಹೋದವರು ಮದುವೆ? ಹೌದು. ಅದು ಸುಮಾರು ಒಂದು 5-6 ವರ್ಷ ಇರ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಆಗ ಬಂದ್ರು. ನೀವ್ ಎಲ್ಲಿ ಇರ್ತಿದ್ರಿ ನಿಮ್ಮ ತಂದೆ ಇಲ್ದ ಕಾಲದಲ್ಲಿ? ಇಲ್ಲದೆ ನಮ್ಮ ಅಂಕೋಲ ಮನೆ ಇದೆ ನಮ್ದು. ನಮ್ಮ ಮನೆತನ ಅಂಕೋಲ. ಆ ಅಂಕೋಲದ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಎಲ್ಲ ಇದ್ದು, ಅವರೆಲ್ಲ ಇದ್ವಿ ಹಾಗೆ. ಸೊ ನಿಮ್ಮ ಬಾಲ್ಯ ಎಲ್ಲ ಕಳೆದದ್ದು ಸಿದ್ದಾಪುರ ಮತ್ತು ಅಂಕೋಲದಲ್ಲಿ? ಅಲ್ಲ, ನಮ್ಮ ತೀರಾ ಬಾಲ್ಯ ಅಂಕೋಲದಲ್ಲಿ ಸಣ್ಣ ಇದ್ದಾಗ, ಆಮೇಲೆ ಸಿದ್ದಾಪುರ ನಾವು ಶಿಫ್ಟ್ ಆದ್ವಿ. ಬಟ್ ಅವಾಗ ನೀವು ಮನೆ ಮಾತು ಕೊಂಕಣಿ ಇತ್ತು ನಮ್ಮನೆ. ಬಟ್ ಕನ್ನಡದ ಪ್ರೀತಿ ಹಾಗೆ ಇಲ್ವೇ ಇಲ್ಲ. ನಾವು ಕನ್ನಡ ವಾತಾವರಣದಲ್ಲೇ ಬೆಳೆದ್ವಲ್ಲ.
ಹ್ಮ್ ಕನ್ನಡದ ಪ್ರೀತಿ ಅನ್ನೋದು ಹ್ಮ್. ನಮ್ಮ ಮನೆಯಲ್ಲಿ ಎಲ್ಲ ಕೌಕೊಂಡು ಮಾತಾಡೋದು ಬಿಟ್ರೆ ಹ್ಮ್ ಹೊರಗಡೆ ಎಲ್ಲ ಕನ್ನಡವೇ ಮಾತಾಡ್ಬೇಕು, ಹ್ಮ್. ಅನಿವಾರ್ಯ ಅದು. ಹ್ಮ್ ಹ್ಮ್. ಅಂಕೋಲಾದಲ್ಲೇ ಹೋಗಿ ನೀವು ಸಿದ್ದಾಪುರಕ್ಕೆ ಹೋಗಿ ಎಲ್ಲಿ ಹೋದ್ರೂ ಕನ್ನಡವೇ. ಅಲ್ಲ, ಅದು ಬರೀ ವಾತಾವರಣ ಮಾತು ಅಂತ ಮಾತ್ರ ಅಲ್ಲ, ಹಾ. ನಿಮ್ಮ ಒಟ್ಟು ಪ್ರೀತಿಯ ಭಾಷೆನೇ ಕನ್ನಡ. ಹೌದು. ಹಂಗಾಗಿನೇ ನೀವು ಗೋವಾದಲ್ಲಿದ್ದಾಗ ಹ್ಮ್. ಕನ್ನಡಿಗರಿಗಾಗಿ ಒಗ್ಗೂಡಿಸುವ ಕನ್ನಡದ ಕೆಲಸ ಹೌದು. ಮಾಡುವ ಅದು ಸಂಘಟನೆ ಎಲ್ಲ ಅದು ಮಾಡ್ಬೇಕಾಯ್ತು. ಮಾಡಿದ್ದ ಕಾರಣ ಏನಂದ್ರೆ, ನನಗೆ ಹಿಂದೆ ನಮ್ಮ ಆನಕೃಷ್ಣ ಇದ್ರು. ಹ್ಮ್ ಆನಕೃಷ್ಣ ಎಲ್ಲ ಪ್ರೇರಣೆ ಡೈರೆಕ್ಷನ್ ಎಲ್ಲ ಅವ್ರದ್ದು. ಹ್ಮ್. ಅದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಬೇಕು, ಇದು ಮಾಡ್ಬೋದಲ್ಲ ಹೀಗೆಲ್ಲ ರಾಯರು. ಆಮೇಲೆ ಈ- ಆಮೇಲೆ ನಮ್ಮ ಸಂಘದ ಉದ್ಘಾಟನೆ ನಾನು ಮಾಡಿಸಿದ್ದು ಹ್ಮ್. ಬಿ ಶಿವಮೂರ್ತಿ ಶಾಸ್ತ್ರಿ ಅವರಿಂದ ಹ್ಮ್ ಹ್ಮ್. 63ನೇ ಇಸ್ವಿಯಲ್ಲಿ. ಅವಾಗ ಪರಿಷತ್ನ ಅಧ್ಯಕ್ಷರಾಗಿದ್ರು ಅವರು. ಹೌದು, ಇರಬಹುದು. ಪರಿಷತ್ತಿನ ಅಧ್ಯಕ್ಷರಾಗಿದ್ರು, ಹಾಗೆ ರಿಟೈರ್ಡ್ ಆಗಿದ್ದು ಗೊತ್ತಿಲ್ಲ. 63 ಶರಣ ಸಾಹಿತ್ಯ ನಡೆಸ್ತಿದ್ರು. ಅವ್ರ ಮನೆ ರಂಗರಾಗುಡಿ ಬೀದಿ, ಅದೇ ಈ- ಬೆಳೆಪೇಟೆ ಈಗ ಜೈನ್ ಟೆಂಪಲ್ ಇದೆ ನೋಡಿ, ಅದು ಅವ್ರ ಮನೆ. ಈಗ ಜೈನ್ ಟೆಂಪಲ್ ಇದೆಯಲ್ಲ ಹೌದೌದು. ದೊಡ್ಡದು, ಅದು ಬಿ ಶಿವಮೂರ್ತಿ ಶಾಸ್ತ್ರಿ. ಆಮೇಲೆ ಅವರು ಕೃಷ್ಣರಾಯರು ಬಹಳ ಆಪ್ತರು ಅಲ್ಲ, ಆಗ್ತಾನೆ ಇರ್ಲಿಲ್ಲ. ಇಲ್ಲ, ಒಬ್ಬರಿಗೊಬ್ರು ವೈರಿಗಳು ಅವ್ರು ಆಕ್ಚುಲಿ. ಬೈರಿಗೂ ನನಗೆ ಹೇಳ್ತಿದ್ರು. ಪರಿಷತ್ನಲ್ಲಂತೂ ಅವ್ರು ಇಬ್ಬರ ಮಧ್ಯೆ ಕದನವೇ ಅದೇ. ಏರ್ಪಡ್ತಿತ್ತು. ನನಗೆ ಯಾವಾಗಲೂ ಹೇಳೋರು, ನಾವೆಲ್ಲ ನಿಮ್ಮ ನಿಮ್ಮ ಗುರು ಇದ್ದಾನಲ್ಲ ಕೆಟ್ಟ ಬ್ರಾಹ್ಮಣ ಅನ್ನೋರು. ಶಾಸ್ತ್ರಿಗಳು. ಅದೇ ಹೇಗೆ, ಹ. ಅದೇ ಅದಕ್ಕೊಂದು ಉದಾಹರಣೆ ಹೇಳ್ತಿದ್ರು. ಹ. ಏನಂದ್ರೆ, ಈಗ ಒಂದ್ಸರಿ ರಬ್ಬಕೋವಿಗೆ ಹೋಗಿದ್ರಂತೆ ಯಾರು? ಶಿವಮೂರ್ತಿ ಶಾಸ್ತ್ರಿಗಳು. ಶಿವಮೂರ್ತಿ ಶಾಸ್ತ್ರಿ. ಅವರು ಆಸ್ಥಾನ ವಿದ್ವಾನ್, ಹ್ಮ್. ಆಮೇಲೆ ಕೀರ್ತನೆ ಕೇಸರಿ, ಹೌದು. ಆಮೇಲೆ ಏನು ಜಂಗಮ, ಶ್ರೇಷ್ಠ ಜಂಗಮ, ಇವೆಲ್ಲ ಇತ್ತು. ಆಮೇಲೆ ಅದೇ ದಿವಸ ಇವರನ್ನು ಕರೆದಿರಂತೆ ಆನಕೃಷ್ಣ. ಇಬ್ರು ಒಂದೇ ಊರಲ್ಲಿ. ವೇದಿಕೆ ಮೇಲೆ ಇಬ್ರು ಅಂತ, ಇಬ್ರು ಈ ಕೆಟ್ಟ ಬ್ರಾಹ್ಮಣ ಕಿಂತ ಮುಂಚೆ ನಾನು ಸೈಡ್ ಹೊಡಿಬೇಕು ಅಂತ ನಾನೇ ಮುಂಚೆ ಮಾತಾಡಿದೆ. ಅವರು ತಮಾಷೆಗೆ ಹೇಳೋರು, ಈಗಿನವ್ರು ಹಾಗಲ್ಲ. ಈಗಿನವರು ಈಗಿನ ದ್ವೇಷ ಅಲ್ಲ ಅದು, ಇಲ್ಲ, ಒಂಥರದ ಆರೋಗ್ಯಕರ ಪೈಪೋಟಿ. ಆರೋಗ್ಯಕರ. ಹಾಗೆ ಪೈಪೋಟಿನೇ ಅದು ಆಕ್ಚುಲಿ. ಪೈಪೋಟಿ ಇರ್ತದು, ಪೈಪೋಟಿ ಬೇರೆ. ಆದ್ರೆ ಆ ವೈಯಕ್ತಿಕ ವಿಷಯದಲ್ಲಿ ಇಲ್ಲ. ಕೆಟ್ಟ ಬ್ರಾಹ್ಮಣ ಅನ್ನೋರು ಯಾವಾಗ ನಿನ್ನ ಗುರು ಕೆಟ್ಟ ಬ್ರಾಹ್ಮಣ ಅನ್ನೋರು. ನಾನು ಆಮೇಲೆ ರಬಕವಿ ಭಾಷಣ ಆಯ್ತಂತ. ಇವರು 1.5 ಗಂಟೆ ಮಾತಾಡಿದ್ರು. ನಾನೇ ಆಗಿರೋ ಕೀರ್ತನೆ ಕೇಸರಿ ಅಲ್ವಾ, ಕೀರ್ತನೆ ಮಾಡಿದಾಗ ಮಾಡಿಬಿಟ್ಟೆ. ಆಮೇಲೆ ನಿಮ್ಮನ್ನ ಕೆಟ್ಟ ಬ್ರಾಹ್ಮಣ ಶುರು ಭಾಷೆ ಹೊತ್ಕೊಂಡು ಏನು ಮಾತಾಡ್ತಾ ಗಾಬರಿ ಆಗ್ಬಿಟ್ಟು, ನಾನೇ ಗಾಬರಿ ಆಗ್ಬಿಟ್ಟೆ. ಅಷ್ಟು ಕೆಟ್ಟ ಕಡೆಗೆ ಏನಾಯ್ತದ ತಮಾಷೆ ಕೇಳಿ. ಇದಾದ್ಮೇಲೆ ಆ ಸಭೆಯಲ್ಲಿ ಎಲ್ಲ ಅವರು ಇದ್ದವರೆಲ್ಲ ಬಂದು ಆನಕೃಷ್ಣ ಕಾಲು ಬಿಟ್ಟು ನಮಸ್ಕಾರ ಮಾಡ್ತಿದ್ರಂತೆ. ನಾನು ಅಲ್ಲೇ ಕೂತೇನೆ, ಜಂಗಮ, ಶ್ರೇಷ್ಠ ಜಂಗಮ, ಅಲ್ಲಕ್ಕೆ ಶರಣ ಸಾಹಿತ್ಯದ ನನ್ನನ್ನು ಕೇಳೋರ ಗತಿ ಇಲ್ಲ ಅಂತ. ಕೆಟ್ಟ ಇನ್ನು ಅವತ್ತೇ ತೀರ್ಮಾನ ಮಾಡಿದೆ, ಇವ್ ಇದ್ದಲ್ಲಿ ನಾನು ಬರ್ಬಾರ್ದು. ಏನ್ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಇತ್ತು ಅವರಿಗೆ? ಭಿನ್ನಾಭಿಪ್ರಾಯ ಇಲ್ಲ, ಕುರ್ಚಿಗೆ ಗುದ್ದಾಟ. ಸಾಹಿತ್ಯ ಪರಿಷತ್ತಿನ ಅಷ್ಟೇ ಹುದ್ದೆಗೇನೆ ಹಾಗಂತ ವೈಯಕ್ತಿಕ ಏನಿಲ್ಲ. ಯಾಕಂದ್ರೆ ಅವರು ಶರಣ ಸಾಹಿತ್ಯದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದವರು ರಾಯರು. ಇಬ್ರು ಮಾಡಿದ್ದಾರೆ. ಇಬ್ರು ಮಾಡಿದ್ದಾರೆ ಅಂದ್ರೆ ಇವರು ಸ್ವಲ್ಪ ಶಾಸ್ತ್ರೀಯ ರೀತಿ ಅಂದ್ರೆ, ಯಾಕಂದ್ರೆ ಇವ್ರ ಕೈಯಲ್ಲಿ ಅವ್ರ ಮನೆಯಲ್ಲಿ ಇಷ್ಟು ರೂಮ್ನಲ್ಲಿ ಒಂದು ರೂಮ್ ಪೂರ್ತಿ ಇದಿತ್ತು, ತಾಡೋಲೆ ಗ್ರಂಥಗಳು ರಾಶಿ 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 ಶಿವಮೂರ್ತಿ ಶಾಸ್ತ್ರಿಗಳ ಆ ರೀತಿಯ ಅಧ್ಯಯನ ಇತ್ತು. ಆಮೇಲೆ ಶಾಸ್ತ್ರೀಯ ಅಧ್ಯಯನ. ಆದರೆ ಕೃಷ್ಣಾಯರ್ದು ಹಾಗಲ್ಲ. ಅವರಿಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ, ಶಾಸ್ತ್ರಿ ಇವರಿಗೆ. ಇವರು ಇಂಗ್ಲೀಷ್. ಆಮೇಲೆ ಕನ್ನಡ ಸಾಹಿತ್ಯ ಇಬ್ಬರು ಓದ್ಕೊಂಡವರು. ಕನ್ನಡದ ಕಾವ್ಯಗಳನ್ನ ಇಬ್ರು ಓದ್ದು, ಅವರು ಓದಿದ್ರು ಇವರು ಓದು. ಹಾಗಾಗಿ ಇದಾಗ್ತಿತ್ತು. ಕೃಷ್ಣಾಯರ ಮೇಲೆ ದ್ವೇಷ ಇರಲಿಲ್ಲ ಅವ್ರಿಗೆ, ದ್ವೇಷ. ಆಮೇಲೆ ಆ ಜನನೇ ಬೇರೆ. ನಿಮ್ಗೆ ಹೇಳ್ತೇನೆ, ಒಬ್ರಿಗೊಬ್ರು ದ್ವೇಷ ಅಂತ ಅನಿಸಿದ್ರು ಕೂಡ ಹೊಟ್ಟೆ ಉರಿ ಅಲ್ಲ. ನಾನು ಇಬ್ಬರ ಜೊತೆಗೆ ಓಡಾಡಿದವನು, ನನಗೆ ಅವೆಲ್ಲ ಗೊತ್ತಿದೆ. ಬೇಂದ್ರೆ ಮತ್ತು ಮನ್ಸೂರರ ಒಡನಾಟ ಚೆನ್ನಾಗಿತ್ತು. ಬೇಂದ್ರೆ ಮತ್ತು ಕೃಷ್ಣರಾಯರ ಒಡನಾಟ ಹೆಂಗಿತ್ತು? ನಾನು
1970ರಲ್ಲಿ ರಸಚೇತನ ಅನ್ನೋ ಪುಸ್ತಕ ತಂದ್ರಿ? ಹೌದು. ತಂದು ಆಗ ಕೃಷ್ಣರಾಯರು ಅವರು ಹೀಗೆ ಕೊಟ್ಟಲೆ ಒಂದು ಶ್ರವಣದಲ್ಲಿ ಒಂದು ಕಣ್ಣೀರು ಹನಿ ಬಿತ್ತು ಅದ್ರ ಮೇಲೆ. ಇದು ಹೊಸ ಪುಸ್ತಕ, ಅದು ಕಾಣ್ತಿತ್ತು. ನನಗೆ ಗಾಬರಿ ಆಗ್ಬಿಟ್ಟು ಯಾಕೆ ಈ ಥರ ಅಂದರೆ ಅವರಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾ. ಸೊ ಆಯಿತು. ಆಮೇಲೆ 2ನೇ ದಿವಸ ನಾನೇನು ಮಾತಾಡಲಿಲ್ಲ. 2ನೇ ದಿವಸ ಹೇಳಿದರು, ಈ ಪುಸ್ತಕ ನೋಡಿದ್ಮೇಲೆ ನನಗೊಂದು ನೆನಪಾಗ್ತದೆ, ನೀವೊಂದು ಕೆಲಸ ಮಾಡು, ಬೇಂದ್ರೆನ ಭೇಟಿಯಾಗು, ಬೇಂದ್ರೆ ಮೇಲೆ ಅಂತ ಒಂದು ಪುಸ್ತಕ ಬರಬೇಕಪ್ಪ ಅಂತ. ಇದು ಆಶ್ಚರ್ಯ. ನಾನು ಹೋದೆ, ಅದು ನಾನು ಬರ್ದೇನೆ ಅಂದ್ಬಿಡಿ. ಇವರು ಹೇಳಿದರು ಆಮೇಲೆ ನಾನು ಹೋದಾಗ ಬೇಂದ್ರೆ ನನಗೆ ಮೊದಲಿಂದ ಪರಿಚಯ. ಅದಕ್ಕೆ ಹಳೆ ಪರಿಚಯ. ಯಾಕಂದ್ರೆ ನಮ್ಮ ಬಸ್ಸು ಗೋವಾದಿಂದ ಮನೆ ಬಾಗಿಲಲ್ಲೇ ಬರ್ಬೇಕು. ನಾನು ಅಲ್ಲೇ ಪೊಟ್ಟೆ ತಗೊಂಡು ಕೆಳಗೆ ಇಳಿತಿದ್ದೆ. ನಮ್ಮ ಬಸ್ ಅಲ್ಲೇ ಅವ್ರ ಮನೆ ಬಾಗಿಲಲ್ಲೇ ಹೋಗ್ತಿತ್ತು. ನಾಕ ಅಲ್ಲೇ ಹೇಳ್ಕೊಂಡು ಅವ್ರ ಮನೆ ಒಳಗೆ. ಹಾಗೆ ನಮ್ಮ ದೋಸ್ತು. ಆಮೇಲೆ ಬಾಬಾ ಅವ್ರ ಕವಿ ಇದ್ರಲ್ಲ, ಅವರು ಇವರು ದೋಸ್ತರು. ಅವ್ರು ಒಂದು ಚೀಟಿ ಕೊಡೋರು, ಇವ್ರಿಗೆ ಕೊಡೋಲ್ಲ. ಇವ್ರು ಒಂದು ಚೀಟಿ ಕೊಡೋರು, ಅವ್ರಿಗೆ ಕೊಡೋರು. ನಾನು ಪೋಸ್ಟ್ ಮ್ಯಾನು ಆ ರೀತಿ ಕೆಲಸ ಮಾಡ್ತಿದ್ದೆ. ನೀವು ಗೋರ್ಕರ್ ಪದ್ಯಗಳನ್ನು ಕೂಡ ಕನ್ನಡಕ್ಕೆ ತಂದಿದ್ದೀರಿ. ಹೌದು. ಆಮೇಲೆ ನಾನು ಇದು ಮಾಡಿದೆ. ಅವ್ರು ಹೇಳಿದ್ರು ಬೇಂದ್ರೆ ಮೇಲೆ ಬರಬೇಕು ಇಂಥ ದೊಡ್ಡ ಕವಿ ಅಂತ. ಸರಿ, ನಾನು ಹೋಗಿ ಗೋವಾ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಇಳಿದೆ. ಅವ್ರ ಮನೆಗೆ ಹೋದೆ. ಬೇಂದ್ರೆ ಇರಲಿಲ್ಲ, ವಾಮನ ಇದ್ದ. ವಾಮನಿಗೆ ಹೇಳಿದೆ, ನೋಡಪ್ಪ ಹೀಗೆ ಹೇಳಿದ್ದಾರೆ, ನಾನು ಬರ್ತೇನೆ, ಯಾವ ದಿವಸ ಬರಬೇಕು ಅಂತ ನನಗೆ ಒಂದು ಫೋನ್ ಮಾಡಲೇಬಹುದು ಅಥವಾ ಒಂದು ಕಾರ್ಡ್ ಹಾಕ್ಲಿಕ್ಕೆ ಹೋದು. ಸರಿ, ಅವರು ಹೇಳಿದರು, ನೀವೊಂದು ಕೆಲಸ ಮಾಡಿರಿ, ಒಂದು ವಾರ ಬಿಟ್ಟು ಬರ್ರಿ, ಮತ್ತು ಕಾರ್ಡು ಪಾರ್ಡು ಹಾಕಬೇಕು, ಒಂದು ನಾನು ಹೇಳಿಡ್ತೀನಿ, ಬರ್ರಿ. ಆಯಿತು, ನಾನು ಬಂದೆ. ಹೋಗಿ ನಾನು ಹೀಗೆ ಒಳಗಡೆ ಹೋಗ್ತೇನೆ, ಬಾಗಿಲಲ್ಲಿ ಹೋಗಿ ನಿಂತೇನೆ. ಬಾಗಿಲು ಎತ್ತರ ಮೆಟ್ಲಿದೆ, ಆ ಹೊರಗಡೆ ಬಾಗಿಲು ಕೆಳಗಡೆ ಒಂದು ಮೆಟ್ಲಿದೆ, ಆ ಮೆಟ್ಲ ಹತ್ರ ನಿಂತಿದ್ದೇನೆ. ನನ್ನ ಬ್ಯಾಗ್ ತಗೊಂಡು ಅವರು ಒಳಗಡೆಯಿಂದ ಬಂದರು. ಸೊ ಅವರು ಬರ್ಬೇಕಾದ್ರೆ ಈ ಪುಸ್ತಕ ಹಿಡ್ಕೊಂಡು ಒಳಗಡೆಯಿಂದ ಬರ್ತಾ ಇದ್ದಾರೆ. ನಾನು ಈ ಬೆಟ್ಲಲ್ಲಿದ್ದೇನೆ, ಅಲ್ಲಿಂದ ಕಾಡ್ತೇನೆ. ಈ ರದ್ದಿ ಪುಸ್ತಕ ನೀನೇ ಮಾಡಿದ್ದೇನು ಅಂತ ಕೇಳಿದ್ರು. ನಾನು ಮಾತಾಡಲಿಲ್ಲ, ಹಿರಿಯರು. ಹೌದು. ನಂದು ಅವ್ರದ್ದು. ಮತ್ತೆ ಆಮೇಲೆ ಏನೇನೋ ಹೇಳಿದ್ರು, ಕುಡುಕ ಪಡಕ ಏನೇನೋ ಹೇಳಿದ್ರು. ನಾನು ಸುಮ್ಮನೆ ಕೇಳ್ತಾ ಇದ್ದೆ. ಆಮೇಲೆ ನನಗೆ ಕೃಷ್ಣರಾಯರ ಬಗ್ಗೆ ಯಾರಾದ್ರೂ ಹೇಳಿದ್ರೆ ಸೇರೋದಿಲ್ಲ. ಕಾರಣ ಇಷ್ಟೇ, ನಾನು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು. ಅದೇ ನಾನು ಮೊದಲೇ ಹೇಳಿದಲ್ಲ, ಅವರು ಪ್ರತಿಯೊಬ್ಬನಲ್ಲಿ ದೋಷ ಇದೆ, ನನ್ನಲ್ಲೂ ಇದೆ, ಎಲ್ಲವರಲ್ಲೂ ಇದೆ. ಅದು ಅವ್ರದ್ದು. ಆದರೆ ಅವ್ರ ಪ್ರತಿಭೆಯನ್ನು ನೀವು ಅಲ್ಗ. ಸೊ ಹೌದು, ಅವರು ನಾನು ಮಾತಾಡಲಿಲ್ಲ. ಅವ್ರ ಮೇಲೆ ಅದು ಏನೇನೇ ಹೇಳಿದ್ರು. ನಾನು ಕುವೆಂಪು ಜಗಳಾಡಿದ್ರೆ ಈಗ ಮನುಷ್ಯ ಯಾಕೆ ಬರ್ತಾನೆ ಅಂತಂದ್ರು. ಏನಾಗಿತ್ತು ಅದು? ಅವ್ರದ್ದೇ ಟಸಲ್ಸು, ಕುವೆಂಪು ಮತ್ತು ಬೇಂದ್ರೆ. ಕೃಷ್ಣರಾಯರು ಏನು ಮಧ್ಯಪ್ರವೇಶಿಸಿದ್ರು ಅದು ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತು, ಅವರೇ ಹೇಳಿದ್ರು. ನಿಮ್ಗೇನು ಗೊತ್ತಿಲ್ಲ. ಅವರು ಅಂದ್ರೆ ಇವರಿಬ್ಬರಲ್ಲಿ ರಾಜಿ ಮಾಡ್ಲಿಕ್ಕೆ ಅವ್ರು ನಮ್ಮ ನೋಡಿರ್ಬೋದು, ಇವರಿಗೆ ಆಗ್ತದೆ. ಇದು ಸ್ವಲ್ಪ ತಲೆ ತಿರ್ಕ, ಯಾರು ನಮ್ಮ ಬೇಂದ್ರೆ. ಸರಿ, ಅದು ಕಡೆಗೆ ಆಯಿತು. ಒಂದು ಇದು ಯಾಕೆ ಬರ್ತಾನೆ ಈಗೆಲ್ಲ ಆಯಿತು. ಸುಮಾರು 1 ಗಂಟೆ ನಾನು ಕೂತ್ಕೊಂಡೆ. ಪ್ರತಿ ಸಾರಿ ನಾನು ಹೋದಾಗ 1-1.5 ಗಂಟೆ ಕೂರ್ತಿದ್ದೆ. ಎಲ್ಲ ಮಾತಾಡೋಕ್ಕೆ ಕೇಳಿದೆ. ಕಡೆಗೆ ನಾನು ಒಂದು ಮಾತು ಹೇಳಿದೆ, ಈಗ ನೀವೆಲ್ಲ ಹೇಳಿದ್ದು ಕೇಳಿದೆ. ನನಗೆ ಹುಡುಗಾಟ, ನಾನಿನ್ನೂ ಹುಡುಗ ಆಗ. ನಾನು ಈಗ ನೀವು ಇಷ್ಟೆಲ್ಲ ಹೇಳಿದ್ದೆಲ್ಲ ಕೇಳಿದೆ. ನಾನೊಂದು ಮಾತಾಡಲಿ ಹೇಳಲ್ಲ, ಅದಕ್ಕೇನಂತ ಅಂತಂದ್ರು. ಹೇಳು ಅಲ್ರಿ, ಅವು ಕುಡ್ದೆ 1000 ಪುಟ ಬರ್ದಾನೆ, ಎಷ್ಟೋ 1000 ಪುಟ ಬರ್ದಾನೆ. ಅದ ನೀವು ಕುಡಿದೇ ಅದ್ರ ಓದ್ಲಿಕ್ಕೆ ನಮಗೆ ಲೈಫ್ ಸಾಕಾಗತ್ತ ನೋಡಿ ಅಂತಂದು. ಹೇಳೋ ನನಗೆ ಹೇಳಕ್ ಬಂದೇ ಇಲ್ಲ. ಸುಮ್ಮನೆ ಯಾರಿಗಾರಿಗೆ ಅನ್ಬೇಡ್ರಿ, ಅಷ್ಟು ತಿಳ್ಕೊಬೇಕು ಸುಲಭ. ನೀವು ಕವಿಗಳು ಅಂತ ದೊಡ್ಡವರು. ಹೌದು. ನಾನು ಅಂಬಿಕಾತನೇ ದತ್ತರನ್ನು ಹುಡ್ಕೊಂಡು ಬಂದಿದ್ದೆ.
ಹ್ಮ್ ಇಲ್ಲಿ ಅಂಬಿಕಾ ತಾನೇ ದತ್ತ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಹ್ಮ್ ನಾನು ಎರಡನೇ ಮಾತಾಡ್ದು, ಹ್ಮ್ ಏನಂತಿ ಅಂತಂದ್ರು. ಹ್ಮ್ ನಾನು ಏನಂದ್ರೆ ಅದೇ ಹಾಗೆ ನನಗೆ ಭಾಸ ಆಯ್ತು. ನಾನು ನಿಮ್ಮ ಆ ಅಂಬಿಕಾ ತಾನೇ ದತ್ತರ ನೋಡ್ಕೊಂಡು ಬಂದಿದ್ದೆ, ಹ್ಮ್ ಆ ಅಂಬಿಕಾ ತಾನೇ ಇಲ್ಲ ಅಂತ ಗೊತ್ತಾಯ್ತು ಹ್ಮ್ ಅಂತ ಬೇಜಾರಾಯ್ತು. ಆಮೇಲೆ ಇನ್ನೊಂದು ಕಡೆಗೆ ನಂದು ಬ್ಯಾಗಿಗೆಲ್ಲ ತಗೊಂಡು ಮತ್ತೆ ಹೋಗಿ ಆ ಹೊರಗಡೆ ಗೇಟ್ನಲ್ಲಿ ನಿಂತೆ. ಹ್ಮ್ ಆಗ ಇವರು ಮೇಲೆ ಗೇಟ್ನಲ್ಲಿ ಹ್ಮ್. ಬಾಗಿಲು ಇದು, ಹ್ಮ್ ಆ ಕಡೆ ಅವರಿದ್ದಾರೆ, ನಾನು ಈ ಕಡೆಗೆ ಇದ್ದೇನೆ. ಹ್ಮ್. ನಾನು ಎದ್ದು ನಿಂತು ಅವ್ರಿಗೆ ಹೇಳಿದೆ, ನೀವು ಯಾರ್ಯಾರ್ತ ಏನು ಮಾಡಿ ಹೇಳಿದ್ರಿ ಹ್ಮ್ ಎಲ್ಲ ಕೇಳ್ಕೊಂಡೆ, ನಾನು ನಿಮ್ಗೊಂದು ಹೆಸರು ಹೇಳ್ತೇನೆ ಆಗ್ಬೋದು ಅಂತ. ಹ್ಮ್. ಹೇಳು ಹೇಳು ಹೇಳು, ಏನೇನು ಹೇಳ್ತೀವಿ ಹೇಳ್ಬೇಡು ಅಂತಂದ್ರು. ಹ್ಮ್ ಆಯ್ತಾ, ಒಂದು ಹೆಸರು ಹೇಳಿದೆ ಅವ್ರಿಗೆ, ಹ್ಮ್ ನಿಮ್ಗೆ ಹೇಳ್ತೇನೆ, ಆ ಹೆಸರು ಹೇಳ್ಕೊಂಡು ಗಟ 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 ನಾಟಕ ಶುರು ಆಯ್ತು. ಏನ್ ಹೆಸರು? ಬೇಡ ಅದೇ ಹೇಳೋದಿಲ್ಲ, ಅದೇ ನಿಮ್ಗೆ ಕರೆಗೆ ಹೇಳ್ತೀನಿ. ಸೊ ಆ ಹೆಸರು ಹೇಳಿದ್ಮೇಲೆ ಗಡ 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 ನಡಗಲಿಕ್ಕೆ ಶುರು ಆಯಿತು. ಯಾಕಂದ್ರೆ ಅದು ಅವ್ರ ಕತೆ. ಹ್ಮ್ ನಾವು ತಡ ಮಾಡಲಿಲ್ಲ, ಇಲ್ಲಾರ ಅವ್ರು ಓಡಿಸ್ಕೊಂಡ್ಬರೋದು ಬರ್ತಾರೆ, ಅವರು ಗೇಟಿಂದ ಬರ್ತಾರೆ, ನಿಮ್ಗೆ ಕಲ್ಪನೆ ಇಲ್ಲ. ಅದು ಗಂಟು ತೊಗೊಂಡು ಓಡಿದೆ ನಾನು. ಯಾಕೆ ಓಡಿದೆ ಅಂದರೆ, ನನಗೆ ಸುಮತಿನ ನಾಡಿಗೆ ಒಂದು ಮಾತು ಹೇಳಿದ, ಹ್ಮ್ ಏ ಮಾರಾಯ, ನಾನು ಮದುವೆ ಆದಮೇಲೆ ಅವರು ಹೆಂಡತಿ ಕರ್ಕೊಂಡು ಹೋಗಿ ತೋರಿಸ್ಲಿಕ್ಕೆ ಹೋಗಿದ್ದೆ. ಹ್ಮ್ ಅದು ಏನೇನು ಅಲ್ಲಿ ಹೋದ ಕೂಡಲೇ ಅವರು ಸ್ವಾಗತ ಮಾಡಿದರು. ಏಯ್ ನಾಡಿಗ, ನೀನೇ ಅಲ್ಲೇನು ನನ್ನ ಬಗ್ಗೆ ಹಿಂಗೆ ಬರ್ದವ, ಹ್ಮ್ ಮತ್ತೆ ಯಾಕೆ ಮಾರಿ ತಗೊಂಬಂದಿ ಅಂತ ಕೇಳಿದ್ರಂತೆ. ಹ್ಮ್ ಹ್ಮ್ ಅವು ಓಡಿಸ್ಕೊಂಬಂದ್ರಂತೆ ಈ ಸುಲ್ತಿದ್ರ ನಾಡಿಗೆ. ಹ್ಮ್ ಓಡಿ ಹೋಯ್ತಾ ಇರ್ತದೆ. ಅದನ್ನು ನನಗೆ ಹೇಳಿದ್ರು ನಾಡಿಗರು. ನಾಡಿಗ ಗೋವಾದಲ್ಲಿದ್ರು ಮೊದಲು. ಹೌದು ಗೊತ್ತಲ್ಲ. ಸೊ ಹಾಗಾಗಿ ನಾನು ಗೊತ್ತಾಯ್ತು ಇವರು ಓಡಿಸ್ಕೊಂಬರ್ತಾರಂತ. ನಾನು ಓಡಿದ್ದು. ಅಂದರೆ ನಿಮ್ಗೆ ಹೇಳ್ತೇನೆ, ಮನುಷ್ಯ ಯಾರು ಶುದ್ಧ ಇಲ್ಲ, ಪ್ರತಿಯೊಬ್ಬನಲ್ಲೇ ದೋಷ ಇರ್ತಾರೆ. ಆ ದೋಷ ನಮ್ಗೆ ಯಾಕೆ ಬೇಕು? ಈಗ ನಾನು ನನ್ನ ಮಟ್ಟಿಗೆ ನಾನು ಬೇರೆ ಸಿಗರೇಟ್ ಸೇದೋದು, ನಿಮ್ಗೆ ಯಾಕೆ ತೊಂದರೆ? ಅದನ್ನು ಅವರು ಕಸಬು ಅಂತ ಬಿಟ್ಬಿಡೋದು. ನಿಮ್ಗೆ ಯಾರು ಸೇದೋದು? ಈಗ ರಾಯರ ಮನೆಯಲ್ಲಿ ಕುಡ್ದವರು ಟೇಬಲ್ ಮೇಲೆ ಬಾಟ್ಲಿ ಇಡ್ತಿದ್ರು, ಯಾರು ಬೇಕಾದ್ರೆ ಹಾಕ್ಕೋಬೋದು, ಎಲ್ಲರೂ ಬೇಡ. ಯಾರೋ ಒಬ್ಬರು ಹೇಳಬಾರ್ದು ನೀನು ಕುಡಿ ಹಾಕೋ ಅಂತ. ಅದಕ್ಕೆ ರಾಯರು ಒಪ್ತಿದ್ರು, ನೀವು ಬೇಕಾದ್ರೆ ಕುಡಿಬೋದು, ಇಲ್ಲ ಬಿಡ್ಬೋದು. ಈಗ ಆಕ್ಚುಲಿ ಕೃಷ್ಣರಾಯರೇನು ಬೇಂದ್ರೆ ಬಗ್ಗೆ ಬರೀಲೇ ಇಲ್ಲ, ಬರೆದಿಲ್ಲ ಒಟ್ಟು ಇಲ್ಲ ಅಂತ ಕಾಣ್ತಾರೆ. ಬೇಂದ್ರೆ ಮೇಲೆ ಬರ್ತಾರೆ ಎಲ್ಲ ಒಂದು ಕಡೆ. ಅವರೊಂದು ರಸಿಕರು ಅಂತ ಯಾವ ಪುಸ್ತಕ, ಅದು ಕನ್ನಡದ ರಸಿಕರು ಅಂತ ಯಾವ ಪುಸ್ತಕ ಇದೆ ನೋಡಿ, ಆ ಪುಸ್ತಕದಲ್ಲಿ ಇದ್ದಾವೆ. ಬಟ್ ಭೀಮಸೇನರಾಯರು, ಬಳ್ಳಾರಿ ಭೀಮಸೇನರಾಯರು, ಬೀಚಿ ಅವರು, ಅವರಿಗೂ ಬೇಂದ್ರೆ ಅವ್ರಿಗೆ ಏನ್ ಭಿನ್ನಾಭಿಪ್ರಾಯ ಇತ್ತು? ಅವ್ರೇನ್ ಬರ್ದಿದ್ರ ಏನಾದ್ರು ಬೇಂದ್ರೆಗ? ಅದು ಬೇಂದ್ರೆ ಅದು ಏನಾಯ್ತು ಅಂದ್ರೆ, ಕೃಷ್ಣರಾಯರು ಹೋದ್ಮೇಲೆ ಬೇಂದ್ರೆ ಸ್ವಲ್ಪ ಅಡ್ಡತಿಡ್ಡ ಮಾತಾಡಿದ್ರು. ಯಾರು? ಕೃಷ್ಣರಾಯರ ಬಗ್ಗೆ? ಒಂದು ಎಲ್ಲಿ? ಕಾರ್ಯಕ್ರಮದಲ್ಲಿ ಎಲ್ಲ ಧಾರವಾಡದಲ್ಲೇ ಎಲ್ಲ ಖಾಸಗಿಯಾಗಿ ಅದು ಇವ್ರಿತ್ತೀವಿ. ಆಮೇಲೆ ನಮ್ಮ ಬೀಚಿ ಬಗ್ಗೆ ಇದಿರಲಿಲ್ಲ, ಅದೇನೋ ಅಡ್ಡ ಮಾತಾಡಿದ್ರು ಅವರು. ಆಮೇಲೆ ಇನ್ನೇನೋ ಒಂದು ಪ್ರಕರಣ ಇದೆ, ಅದು ನೆನಪಾಗ್ತಾ ಇಲ್ಲ. ಹಾಗಾಗಿ ಬೀಚಿಗೆ ಅವ್ರ ಮೇಲೆ ಬೇಜಾರಾಯಿತು. ನಾನು ಈ ವಿಷಯ ಹೇಳಿದ್ದೆ. ಈ ವಿಷಯ ಯಾವುದು? ಅಭಿನಂದನೆಗಳು ಆ ವಿಷಯ. ಆಮೇಲೆ ಪಾಟೀಲ್ ಪುಟ್ಟಪ್ಪ ಒಂದು ವಿಷಯ ಹೇಳಿದ್ರು. ನಾವೆಲ್ಲ ಒಂದೇ ಗುಂಪಿನಲ್ಲೇ ಇದ್ವಲ್ಲ. ಪುಟ್ಟಪ್ಪನೂ ಒಂದ್ಸಲ, ಪುಟ್ಟಪ್ಪ ಕೂಡ ಪ್ರಗತಿಶೀಲ ಗುಂಪಿನವರು. ಆಗ ಒಂದ್ಸಲ ಅವರು ಏನಾಯ್ತು, ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಇವರು ಎಲ್ಲ ಪ್ರವಾಸಕ್ಕೆ ಹೊರಟಿದ್ರಂತೆ. ಆಗ ರೈಲ್ವೆ ಸ್ಟೇಷನ್ನಲ್ಲಿ ಬೇಂದ್ರೆ ತಂಬಿ ಹಾಸಿಗೆ ಪಿಂಡಿ, ಆಗ ಹಾಸಿಗೆ ಪಿಂಡಿ ತಗೊಂಡು ತಂಬಿಗೆ ನಿಂತಿದ್ರಂತೆ. ಪುಟ್ಟಪ್ಪ ಎಲ್ಲ ಹೊರಟಿದ್ರು ಆಮೇಲೆ ಇದಕ್ಕೆ ಮುಂಬೈಗೆ. ತಕ್ಷಣ ಅವರು ಕೆಳಗಿಳಿದು ಬಂದರು. ಬೇಂದ್ರೆ ನಿಂತಿದ್ರು, ಬರ್ತೀರೇನ್ರಿ ಅಂತ ಕೇಳಿದ್ರು. ಸುಮ್ಮನೆ ಬರ್ತೇನೆ ಅಂತ ಅನ್ಬೋದು, ಇಲ್ಲ ಅನ್ಬೋದು. ಅದು ಈ ಸುಡ್ಗಾಡ್ ಟ್ರೈನಲ್ಲಿ ಬರಲೇನೋ, ನನ್ನ ಅಂದರೆ ಥರ್ಡ್ ಕ್ಲಾಸ್ನಲ್ಲಿ ಬರೋದೇನೋ ಅನ್ನೋ.
ಅದು ಹೇಳಿದ್ರು. ಹೀಗೆ ಅವ್ರಿಗೇನೋ ಬೇಜಾರಾಗಿತ್ತು ಪುಟ್ಟಪ್ಪನಿಗೆ. ಹೀಗೆ ನಂದು ಪುಟ್ಟಪ್ಪ ಅಂತೂ ಪ್ರಪಂಚದಲ್ಲಿ ಬೇಂದ್ರೆಯವರ ಬಗ್ಗೆ ಸಾಕಷ್ಟು ನೆಗೆಟಿವ್ ಆದದ್ದು, ಬೇಂದ್ರೆಯವರು ಕದ್ದದ್ದಲ್ಲ, ಅದು ಕೃತಿಯವರೇ ಅಲ್ಲ ಅಂತ ಒಂದು ಲೇಖನನೇ ಇದೆ ಪುಟ್ಟಪ್ಪ. ಇರ್ಬೋದು ನಾನು ತುಂಬಾ ಓದಿಲ್ಲ, ಲೇಖನಗಳನ್ನು ನಾನು ಬರೆದಿದ್ದಾರೆ. ಓದಿಲ್ಲ, ಇರ್ಬೋದು. ಅದೊಂಥರ ಕ್ಯಾಂಪೇನ್ ತರ ಬರೆದಿದ್ದಾರೆ ಹಾ ಪುಟ್ಟಪ್ಪನವರು. ಹಾ ಅದ್ರ ಬೀಚಿ ಮತ್ತು ಬೇಂದ್ರೆ ಭಿನ್ನಾಭಿಪ್ರಾಯ ಏನು ಅಂತ ನನ್ಗೆ ಎಲ್ಲೂ ಸಿಕ್ಕಿಲ್ಲ. ಅಲ್ಲ, ಬೀಚಿ ವಿನಾಪ್ರಾಯ ಅದು ಕಾರಣ. ಆಮೇಲೆ ಆನಕೃಷ್ಣ ಮೇಲೆ ಅವರು ಯಾವಾಗ ಟೀಕೆ ಟಿಪ್ಪಣಿ ಶುರು ಮಾಡಿದ್ರು, ಆಯ್ತು ಸಹಿಸ್ಕೊಳ್ಳಕ್ಕೆ ಅವ್ರು ತಯಾರಿರಲಿಲ್ಲ. ಅವರು ತಯಾರಿರಲಿಲ್ಲ, ನಾನು ತಯಾರಿರಲಿಲ್ಲ, ಆಮೇಲೆ ತರಾಸುನು ತಯಾರಿರಲಿಲ್ಲ. ನಾವೆಲ್ಲ ಬೀಚಿನು ನಾವು ಇದು ಅನಾಕೃಷ್ಣ ಬಗ್ಗೆ ಯಾರು ಹೇಳಿದ್ರೆ ಅದು ಹೇಳ್ಬೇಕಾದ್ ಹೇಳಿದ್ರೆ ನಾವು ಒಪ್ಪುವುದು, ಹೇಳಿದ ಬಾರದ್ದೆಲ್ಲ ಹೇಳಿದ್ರೆ. ಆಮೇಲೆ ಹೇಳಿದಲ್ಲ ನಿಮಗೆ ನಾನು ಒಂದು ಹೆಸರು ಕಡೆಗೆ ಹೇಳ್ತೇನೆ ಅಂತ, ಆ ಹೆಸರು ಹೇಳಿದಾಗ ಬೇಂದ್ರೆ ಗಡ 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 ನಡಗಲಿಕ್ಕೆ ಶುರು ಅದು. ಯಾಕಂದ್ರೆ ಅದು ಅವ್ರ ಮೂಲಕ್ಕೆ ಕೈ ಹಾಕಿದ್ದೆ ನಾನು. ನಮ್ಗೆ ಗೊತ್ತಿರುತ್ತೆ, ಆದರೆ ಅದು ತಗೊಂಡು ನಾವು ಮಾಡೋದೇನಿದೆ, ನಾವು ಆ ಧೋರಣೆಯವರು. ಆಗ ಬೇಂದ್ರೆ ಆಗಲಿ ಯಾರೇ ಆಗಲಿ ವೈಯಕ್ತಿಕವಾಗಿ ನಾ ಹೇಳಿದೆ ಅವರಿಗೆ, ಮಲ್ಲಿಕಾ ಇದು ಅಂಬಿಕಾ ತಾನೇ ಇದ್ದ ಥರ ನೋಡ್ಕೊಂಬಂದ್ರೆ ಅವ್ರು ಇಲ್ಲ ಅಂತ ಈಗ ಗೊತ್ತಾಯ್ತು ಅಂತ. ಅಂದ್ರೆ ಅಲ್ಲಿ ತನಕ ಅವರು ಆ ರೀತಿ ಮಾಡಿದ್ರೆ ಹಾಗೆ ನಮಗೆ. ಆಮೇಲೆ ಕೃಷ್ಣಾಯರೇ ನಿಮ್ಮ ಮೇಲೆ ಗೌರವ ಬರುತ್ತೆ ಬರ್ಲಿಕ್ಕೆ ಹೇಳಿದವರು. ಹೌದು, ನೀವು ಅರ್ಥ ಮಾಡ್ಕೋಬೇಕು ಅದನ್ನು. ನೀವು ಎಷ್ಟು ಸಣ್ಣವರು ಅನ್ನೋದು ಅದನ್ನು ತೋರಿಸ್ಕೊಳ್ತದೆ. ಈಗ ನೀವೇ ತಿಳ್ಕೊಳ್ರಿ, ನೀವು ಇದನ್ನು ಬಂದು ಏನೋ ಬರ್ತೇನೆ ಅಂತಂದ್ರೆ ಬರ್ರಿ ಅಂತ ಅನ್ಬೇಕು. ಹಾಗೆ ಹೇಳ್ರಿ ನನ್ನ ಟೈಮ್ ಇಲ್ಲ, ನಾನು ಕಾಶ್ಮೀರಕ್ಕೆ ಹೋಗ್ಬೇಕು, ಕಲ್ಯಾಣಕ್ಕೆ ಹೋಗ್ಬೇಕು ಅಂತಂದ್ರೆ ಅದೇ ನನಗೆ ನಿಮ್ಮದು ಕೊಟ್ಟಿರೋ ಗೌರವ ನೀವು ಉಳಿಸ್ಕೋಬೇಕಲ್ವಾ. ಸರಿ. ಅದು ಈಗ ಸರ್ ನೀವು ಜೀವನ ಚರಿತ್ರೆಯಲ್ಲಿ 2 ಥರದ ಜೀವನ ಚರಿತ್ರೆಗಳನ್ನ ಬರೆದ್ರಿ. ಒಂದು ಅಕ್ಷರಶಃ ಜೀವನ ಚರಿತ್ರೆನೇ, ಅದು ಅಂದ್ರೆ ಆ ಫಾರ್ಮ್, ಅದು ಅಂದ್ರೆ 3rd ಪರ್ಸನ್ ನರೇಷನ್ ನಲ್ಲಿ ಹೋಗುವ ಒಂದು. ಇನ್ನೊಂದು ಆತ್ಮಕಥೆಗಳನ್ನ ನರೇಟ್ ಮಾಡುವ ಮಾದರಿಯ ಜೀವನ ಚರಿತ್ರೆಗಳು. ಈ 2 ಯಾಕೆ ಬೇರೆ ಬೇರೆ ತರ ಬರೀಬೇಕು ಅನಿಸ್ತು? ಅಲ್ಲ, ಅದು ಏನಾಗ್ತದೆ ಈಗ ಈ ಕೆಲವು ವೇಳೆ ಅವ್ರು ಇಲ್ಲದೆ ಇದ್ದಾಗ ನಾವು ಅವರ ಈ ಮಡಿವಾಳಪ್ಪ ನಮ್ಮ ಕಣ್ಣೆದುರಿಗಿಲ್ಲ, ಆದ್ರೆ ಅವರು ನನ್ನ ಜೊತೆಗೆ ಬದುಕಿದವರು ಅವರು. ಮಡಿವಾಳಪ್ಪ ಮಿಣಜಿಗಿ ಅವರು. ಹೌದು, ಮಡಿವಾಳಪ್ಪ. ಅವ್ರ ಬಗ್ಗೆ ಹೇಳಿ ನಂಗೆ. ಅಲ್ಲೇ ಅವರು ಆ ಕಾಲದಲ್ಲಿ ವಿಜಾಪುರದಲ್ಲಿ ಜನ ವಿಜಾಪುರ ಬಿಟ್ಟು ಬೇರೆ ಊರಿಗೆ ಹೋಗೋದಿಲ್ಲ ಅಂತ ಪ್ರಸಂಗದಲ್ಲಿ ಅವರು ಇಂಗ್ಲೆಂಡಕ್ಕೆ ಹೋಗಿದ್ರು ಅಲ್ವಾ. ಬಿಜಾಪುರ ಬಿಟ್ಟು ಬೇರೆ ಒಂದು ಊರಿಗೆ ಹೋಗೋ ತಾಕತ್ ಇಲ್ಲದೆ ಇದ್ದ ಕಾಲದಲ್ಲಿ ಅವರು ಬಿಜಾಪುರದಿಂದ ಇಂಗ್ಲೆಂಡಿಗೆ ಹೋದವರು. ಆಮೇಲೆ ಅದು ಏನು ದೊಡ್ಡ ಚಿತ್ರಕಲೆಗೆ ಆ ಕಾಲದಲ್ಲಿ ನಾವು ನಯ ಪೈಸೆ ಬೆಲೆ ಇರಲಿಲ್ಲ. ಆ ಕಾಲದಲ್ಲಿ ಅವರು ಇಂಗ್ಲೆಂಡ್ ಹೋಗಿ ಸ್ಟಡಿ ಮಾಡಿದ್ದಾರೆ ಅಂದ್ರೆ ಕಮ್ಮಿ ಸಾಧನೆನೋ ಅದು. ಆಮೇಲೆ ಅಲ್ಲಿಂದ ಬಂದ ಮೇಲೆ ಅದು ಕೂಡ ಬಾಂಬೆಯಲ್ಲಿದ್ದು, ಬಾಂಬೆಯಲ್ಲಿ ಒಳ್ಳೆ ಪೇಂಟರ್ ಅಂತ ಹೆಸರು ತಗೊಂಡ್ರು ಅವರು. ಅವರೇನು ಹುಡುಗಾಟ ಅಂತ ಒಬ್ಬ ಕಲಾವಿದ ನಮ್ಮವರು ಅಂತ ಹೇಳ್ಕೊಬೇಕಾದ್ರೆ ನಾವು ಹೇಳ್ಬೇಕಲ್ಲ, ಅಭಿಮಾನಿ. ನಿಮಗೆ ಅವ್ರ ಒಡನಾಟ ಬಂದದ್ದು ಹೆಂಗೆ? ಅದೇ ಅನಕೃಷ್ಣ ಅಲ್ಲಿ ಎಲ್ಲ ಆಸ್ಥಾನ ಒಂದೇ ನಮ್ದು. ಆ ಆಸ್ಥಾನದಲ್ಲೇ ನಾವು ಇವರೆಲ್ಲ ಮನ್ಸೂರು ಅವರು, ಆಮೇಲೆ ಯಾರು ನಮ್ಮ ಮೈಸೂರು ಸಂಗೀತಗಾರರು, ಆಮೇಲೆ ಮಧುಗಿರಿ, ಹೀಗೆ ಬಹಳಷ್ಟು ಜನ ಪರಿಚಯ ಬಂತು ನಮ್ಗೆ. ಒಬ್ಬರೇ ಅಲ್ಲ, ಇಬ್ಬರಲ್ಲ. ಮಡಿವಾಳಪ್ಪನವರು ಅವರ ರಾಗಮಾಲ ಕಲಾಕೃತಿಗಳು ಬಹಳ ವಿಶೇಷವಾದ ರಚನೆಗಳವು. ಅವ್ರ ಬಗ್ಗೆ ನೀವು ಬರೀಬೇಕಾದ ಸಂದರ್ಭದೊಳಗೆ ಅವ್ರು ಇರ್ಲಿಲ್ವಾ? ಅವಳ ಬಗ್ಗೆ ಮಾತಾಡಿಲ್ಲ? ಮಡಿವಾಳಪ್ಪನವ್ರು ಇರ್ಲಿಲ್ಲ. ಯಾಕೆ ಅದ್ರ ಬಗ್ಗೆ ಬರೀಬೇಕಾದ ಪ್ರಸಂಗ ಬಂತು? ಅದೇ ಪ್ರಸಂಗ ಬಂದದ್ದು ಏನಿಲ್ಲ, ಅದು ನಮ್ಮ MM ಕಲಬುರ್ಗಿ ಅವರಿಗೆ ಅನಿಸ್ತು. ಅದು ಅವರು ಅಲ್ಲಿ ತೋಟಿದ್ದಾರೆ ಜಗದ್ಗುರು ಸಾಹಿತ್ಯ ಮಾಲೆ ಇದೆಯಲ್ಲ, ಅದಕ್ಕೆ ಅವರ ಅಧ್ಯಕ್ಷರಾಗಿ ಅವರು ಮುಖ್ಯ ಸಂಪಾದಕರು ಆ ಮಾಲೆಯಲ್ಲಿ. ಆಗ ಅವರು ಹೇಳಿದ್ರಂತೆ, ಅಂದರೆ ಅವರು ನಮ್ಮ MM ಕಲಬುರ್ಗಿ ನನಗೆ ಎಷ್ಟು ಆತ್ಮೀಯರು ಅಂದರೆ, ನಾನು PhD ಮಾಡ್ಬೇಕಂತ ಫಾರ್ಮ್ ಅವರೇ ತುಂಬಿದವರು. ನನ್ನ ಪರವಾಗಿ ಯೂನಿವರ್ಸಿಟಿಯಲ್ಲಿ ಫಾರ್ಮ್ ತುಂಬಿ PhD ರಿಜಿಸ್ಟ್ರೇಷನ್ ಮಾಡಿ ನಾನು ಪುಟ್ಟಪ್ಪನಿಗೆ ಹೇಳಿ ಅವ್ರಿಗೆ ಹೇಳ್ರಿ ನಾನು ಫಾರಮ್ ತುಂಬಿದ್ದೇನೆ, ದುಡ್ಡು ಕೊಟ್ಟಿದ್ದೇನೆ, ಎಲ್ಲ ಇದು ಬರಲಿ, ಬೆಟ್ಟ ಆಗ್ಲಿಕ್ಕೆ ಹೇಳ್ರಿ ಅಂತ ಪ್ರೀತಿ ಇದ್ದು
ಆ ಮನುಷ್ಯ ನನಗೆ ಹೇಳಿದ್ರು ಈ ಮಡಿವಾಳಪ್ಪ ಮಣಿಸಿ ಬರೀ. ಆಗ ನಾನು ಬರೀಬೇಕಾಯ್ತು. ಅದಕ್ಕೆ ನಮ್ಮ ಗುರುಗಳು ದೊಡ್ಡದಾರೆ ಜಗದ್ಗುರುಗಳು ಕಾರಣ. ಅವರು ಹೇಳದೇ ಇದ್ರೆ ನಾನು ಬರಿತಿದ್ದೆ. ಅದು ಬರೆಯುವಾಗ ಹ್ಮ್. ಏನ್ ಕಾಣಿಸ್ತು ನಿಮ್ಗೆ ಅಂತ? ಏನು ಅಂದರೆ ಏನೋ ನಾನು ಒಂದು ಮಾತು ಹೇಳ್ತೀನಿ, ನಾನು ನಿಮ್ಮ ಚಿತ್ರಕಲೆಯಲ್ಲಿ ನಾನೇನು ಭಾರಿ ತಜ್ಞ ಅಲ್ಲ, ಏನಿಲ್ಲ. ಆದರೆ ನಾನು ಆ ಕಾಲದಲ್ಲಿ ಅನೇಕ ಲೇಖನಗಳು, ಚಿತ್ರಗಳ ಪುಸ್ತಕಗಳನ್ನು ಓದ್ಕೊಂಡು ಇದನ್ನು ಅದರ ಬ್ಯಾಕ್ಗ್ರೌಂಡ್ ಏನಿರ್ಬೋದು ಅಂತ ತಿಳ್ಕೊಂಡು ಬರೆದು. ಆದರೆ ನನಗೇನು ಅನ್ನಿಸ್ತು, ನನಗೆ ಅವರ ವೈಯಕ್ತಿಕ ಇದಕ್ಕಿಂತ ಅವರು ಯಾವ ಪಬ್ಲಿಸಿಟಿ ಇಲ್ಲದೆ ಕರ್ನಾಟಕದಲ್ಲಿ ಚಿತ್ರಕಲಾ ಪರಿಷತ್ ಅಂತ ದೊಡ್ಡ ಸಂಸ್ಥೆಗಳು ಕಟ್ಲಿಕ್ಕೆ ಕೂಡ ಅವರೇ ಪ್ರೇರಣೆ. ಚಿತ್ರಕಲಾ ಪರಿಷತ್ ಅಂತ ಸಂಸ್ಥೆಯಲ್ಲಿ ಅವರು ಕೂಡ ಈ ಯೋಜನೆ ಎಲ್ಲ ಅವ್ರದ್ದು. ಆ ಪರಿಷತ್ತು ಆಗಲಿ, ಇನ್ನು ಬೇರೆ ಬೇರೆ ದಾವಣಗೆರೆಯಲ್ಲಿ ಸ್ಕೂಲ್ ಮಾಡಿದ್ದು, ಆಮೇಲೆ ಮೈಸೂರಿನಲ್ಲಿ ಸ್ಕೂಲ್ ಮಾಡಿದ್ದು, ಇವೆಲ್ಲದಕ್ಕೂ ಕಾರಣ ನಮ್ಮ ಮಿಣಿದು. ಆಗ ಅವರು ತುಂಬ ಪಾಪ್ಯುಲರ್ ಆಗಿದ್ರು. ಆ ಕಾಲದಲ್ಲಿ ಅವರು ಓಡಾಡಿದ್ರು, ಕೆಲಸ ಮಾಡಿದ್ರು. ಆಮೇಲೆ ತಮ್ಮ ಜೇಬಿನಿಂದ ಅವ್ರಿಗೆ ಮಕ್ಕಳಿರಲಿಲ್ಲ. ಹಾಗೆಯಿಂದ ಅಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ರು. ಅವೆಲ್ಲ ಪಾಪ ಸಂಪಾದನೆ ಮಾಡಿದ್ದೆಲ್ಲ ಅದಕ್ಕೆ ಹಾಕಿ ಅವರು ಒಂದು ಆ ಕಾಲದ ಜನನೇ ಆಗಿದ್ರು ಬಿಡಿ. ಬಸವರಾಜ್ ಮನ್ಸೂರ್ ಬಗ್ಗೆ ಬರಿಬೇಕಾಗಿತ್ತಲ್ಲ. ಹೌದು. ಮಲ್ಲಿಕಾರ್ಜುನ್ ಮನ್ಸೂರ್ ಬಗ್ಗೆ ಬರೆಯುವವರು ತುಂಬಾ ಜನ ಇದ್ದಾರೆ. ಬಸವರಾಜ್ ಮನ್ಸೂರ್ ಬಗ್ಗೆನೇ 2 ಪುಸ್ತಕ ನಿಮ್ದು. ಒಂದು ಅವರ ಆತ್ಮಕಥೆಯನ್ನ ನರೇಟ್ ಮಾಡಿದ್ದು, ಇನ್ನೊಂದು ನಾನೇ ಬರ್ದು ದೊಡ್ಡದಾರೆ ಮಠಕ್ಕೆ. ಈ ಅವ್ರ ವ್ಯಕ್ತಿತ್ವ, ಅವ್ರ ಪರ್ಸನಾಲಿಟಿ, ಅದ್ರ ಬಗ್ಗೆ ಅದನ್ನ ಬರಿಬೇಕಾಗಿ ಬಂದದ್ದು, ಅವ್ರ ಒಡನಾಟ, ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದು. ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲು ಮೈಸೂರು ಸಂಗೀತ ನಾಟಕ ಅಕಾಡೆಮಿ ಅಂತ ಒಂದು ಸಂಸ್ಥೆ ಇತ್ತು. ಒಂದೇ ಸಂಸ್ಥೆ. ಅಲ್ಲಿ ಚಿತ್ರ, ನಾಟಕ, ನೃತ್ಯ, ಸಾಹಿತ್ಯ ಎಲ್ಲ ಪ್ರಕರಣಗಳಿಗೆ ಒಂದೇ ಅಕಾಡೆಮಿ ಇತ್ತು. ಆ ಅಕಾಡೆಮಿದು ಕಮಿಟಿಯಲ್ಲಿ ಮಡಿವಾಳಪ್ಪ ಮಿಣಿಜಿ ಇರ್ತಿದ್ರು, ಬಸವರಾಜ್ ಮನ್ಸೂರ್ ಇರ್ತಿದ್ರು, ಆಮೇಲೆ ಶ್ರೀರಂಗರು ಇರ್ತಿದ್ರು. ಎಲ್ಲ ದೊಡ್ಡ ದೊಡ್ಡ ಜನ ಎಲ್ಲ ಅದ್ರೊಳಗಿತ್ತು. ಆಗ MS ನಟರಾಜನ್ ಇರ್ತಿದ್ರು. ಇವೆಲ್ಲ ಶಿವರಾಮ್ ಕಾರಂತರು ಇರ್ತಿದ್ರು. ಇವೆಲ್ಲ ದೊಡ್ಡ ದೊಡ್ಡ ಜನ ಅಲ್ಲಿ ಇರ್ತಿದ್ರು. ಅಂಥ ಸಂದರ್ಭದಲ್ಲಿ ಅವರ ಅವಾರ್ಡ್ ಫಂಕ್ಷನ್ ದಿವಸ ಇವೆಲ್ಲ ಕಲಾವಿದರಿಗೆ ಅವಾರ್ಡ್ ಕೊಡ್ತಿದ್ರು. ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗ್ತಿತ್ತು. ಆ ಫಂಕ್ಷನ್ ಮುಗಿದ ಮೇಲೆ ಒಂದು ಊಟದ ಏರ್ಪಾಟ್ ಮಾಡ್ತಿದ್ವಿ. ಆ ಊಟದ ಏರ್ಪಾಟ್ನಲ್ಲಿ ನಾನು ಇರ್ತಿದ್ದೆ. ನಾನೇನು ಮೆಂಬರ್ ಅಲ್ಲ, ಏನಲ್ಲ, ಕೃಷ್ಣಾಯರ್ ಜೊತೆ ಹೋಗ್ತಿದ್ದೆ. ನನಗೂ ಒಂದು ಊಟ ಆಗ್ತಿದ್ರು. ನಾನು ಆ ಹೊತ್ತಿಗೆ ಈ ಮಿಣಿಜಿಗೆ, ಈ ಮನ್ಸೂರು ಅವ್ರದ್ದು ಇವ್ರದ್ದೆಲ್ಲ ಪರಿಚಯ ಅಲ್ಲೇ ಆಗ್ತಿತ್ತು. ಹಾಗೆ ಕೃಷ್ಣಾಯರ್ ನನಗೆ ಪರಿಚಯ ಮಾಡಿಕೊಡ್ತಿದ್ರು. ಆಗ ಒಂದು ದಿವಸ ಇವರು ಮನ್ಸೂರು ಅವ್ರಿಗೆ ಏನಂತಿದ್ರು ನೋಡಿ, ಬಸಪ್ಪನೋ ಏನೋ ಅಂತಿದ್ರು ರಾಯರು. ಅವರು ಹೌದು ಬಸಪ್ಪ, ಇವರು ಮಲ್ಲಪ್ಪ, ಹೀಗಾಗಿ ಕರೆದು ಹೇಳಿದ್ರು, ನೋಡ್ರಿ ಇವರು ನನ್ನ ಶಿಷ್ಯ, ಇವನಿಗೆ ನೀವು ನನಗೆ ಹೇಳಿದ್ರು, ಅವ್ರ ಬಗ್ಗೆ ಒಂದು ಪುಸ್ತಕ ಬರೀರಿ. ನಾನು 2ನೇ ದಿವಸ ಹೋಗಿ ಕೇಳಿದೆ, ಅಲ್ಲ ರೀ, ನೀವು ನನಗೆ ಅವರು ABCD ಏನು ಗೊತ್ತಿಲ್ಲ, ನೀವು ಪುಸ್ತಕ ಬರೀರಿ ಅಂತಾರೆ, ಮತ್ತೆ ನಿಮ್ಗೆ ಗೊತ್ತಿದ್ದು ನೀವು ಯಾಕೆ ಬರೀಬಾರ್ದು ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ಇಲ್ಲ ನೀನೇ ಬರೀ ಅನ್ಸೋದು. ಹೀಗೆ ರಾಯರು ನಮ್ಮನ್ನು ಬೆಳೆಸ್ತಿದ್ರು. ಹಾಗಾಗಿ ಆಮೇಲೆ ನಾ ಹೇಳಿದಲ್ಲ, ಅದು ಹೇಳಿದ ಮೇಲೆ ಬಸವರಾಜಪ್ಪ ಹಾಗೆ ಹೋಗಲಿಲ್ಲ. ಮನೆಗೆ ಹೋಗಿ 2ನೇ ದಿವಸ ನನಗೆ ಪತ್ರ ಬರೆದು, ನೀವು ಹೀಗೆ ಮಾಡಿರಿ, ನಾನು ಯಾವಾಗ ಬರ್ತೀರಿ ಅಂತ. ಅವ್ರು ಹೇಳಿ 6 ತಿಂಗಳಾಯ್ತು, ಆಗಲಿಲ್ಲ ನನ್ನ ಹತ್ರ. ಕಡೆಗೆ ನಾನು ಆಮೇಲೆ ನನಗೆ ಇಷ್ಟು ಇರಲಿಲ್ಲ, ಯಾಕೆ ನನಗೆ ಮನ್ಸೂರು ಯಾರಂತ ಗೊತ್ತಿಲ್ಲವಲ್ಲ ಆಗ. ಸೊ ನಾನು ಕಡೆಗೆ ಅವರು ಎಲ್ಲ ಬಿಟ್ಕೊಂಡು ಒಂದ್ಸರಿ ಬಹುಶಃ 1.5 ವರ್ಷ ಆಗಿರಬೇಕು. 1.5 ವರ್ಷ ನಂತರ ಒಂದು ದಿವಸ ಸೀದಾ ನಮ್ಮ ಮನೆಗೆ ಬಂದು ಗಂಟು ತೊಗೊಂಡು ಬಂದ್ಬಿಟ್ಟು. ಹೌದು, ಬಂದು ವಸ್ತೇನೆ ಇಲ್ಲ, ಈಗ ನೀವು ಬರೀರಿ, ನಾನು ಆಮೇಲೆ ಹೋಗ್ತೇನೆ ಮನೆಗೆ. ಬಸವರಾಜ್ ಮನ್ಸೂರ್ ಹೌದೌದು. ನಮ್ಮಲ್ಲೇ 15 ದಿನ ಇದ್ರು. ನಮ್ಮ ಮನೆ ಮುಂದೆ ಇಂಚಲ್ ಮಠ ಅಂತ ಒಬ್ರು ಇದ್ರು, ಚಾರ್ಟರ್ಡ್ ಅಕೌಂಟೆಂಟ್. ಅವ್ರು ಹುಬ್ಬಳ್ಳಿಯವರು. ಅವರಿಗೂ ಇವರು ಪರಿಚಯ ಇತ್ತು. ಆದ್ರೆ ಒಂದು ತಮಾಷೆ ಏನಂದ್ರೆ, ಬಸವರಾಜ್ ಮನ್ಸೂರು ನಮ್ಮ ಮನೆ ಬಿಟ್ಟು ಅವ್ರ ಮನೆ ಊಟಕ್ಕೆ ಹೋಗ್ಲಿಲ್ಲ.
ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ್ ಮನ್ಸೂರ್ದು ಇನ್ನೊಂದು ಕತೆ ಇದೆ. ಆ, ಇದಾದ್ಮೇಲೆ ಒಂದ್ಸಲ ಮನ್ಸೂರು ಪ್ರೋಗ್ರಾಮಿಗೆ ಬಂದ್ರು, ಗೋವಾದವ್ರು ಕರೆಸಿದ್ರು. ಆಗಲೂ ನನ್ನನ್ನು ಕರೆದಿದ್ರು, ನಾನು ಹೋಗಿದ್ದೆ. ಆ ಕಾರ್ಯಕ್ರಮ ಅಲ್ಲ, ನಾವು ಕರೆದ ಕಾರ್ಯಕ್ರಮ ಅದು, ನಾವೇ ಅಲ್ಲಿ ನಾವು ಕಾಮತ್ ಹೋಟ್ಲಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ. ಇವರು ಅಲ್ಲಿ ಬುಸ್ನೂರು ಮಠ ಅಂತ, ಬೂಸ್ನೂರು, ಅದು ಯಾವ SS ಏನೋ, ಬೂಸ್ನೂರು ಮಠ ಡೈರೆಕ್ಟ್ರು, ಸ್ಟೇಷನ್ ಡೈರೆಕ್ಟ್ರು, ಎಲ್ಲಿ ಪಣಜಿಯಲ್ಲಿ. ಅವರು ತಮ್ಮ ವ್ಯಾನ್ ತಗೊಂಡು, ರೆಕಾರ್ಡಿಂಗ್ ವ್ಯಾನ್ ಇರ್ತಾರಲ್ಲ ಅವ್ರದ್ದು, ಆ ರೆಕಾರ್ಡಿಂಗ್ ವ್ಯಾನ್ ತಗೊಂಡೇ ಬಂದು ಬಂದು ಮಲ್ಲಪ್ಪನವರಿಗೆ ಹೇಳಿದ್ರು. ಇವ್ರಿಗೆ ಪರಿಚಯ ಇತ್ತು ಇಬ್ರಿಗೂ. ನಾನು ರೆಕಾರ್ಡಿಂಗ್ ಇದನ್ನು ತಂದೇನೆ, ನಿಮ್ದು ಇವತ್ತು ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನೋ, ಬೇಡ ಅಂದ್ರು ನೋ, ಮಾಡೋದಿಲ್ಲ. ಯಾಕಂದ್ರೆ ನಿಮ್ಮ ಕಮಿಟಿಲಿ ನಾನು ಇದ್ನಲ್ಲಪ್ಪ, ನನಗೆಲ್ಲ ರೂಲ್ಸ್ ಗೊತ್ತದ. ನೀವು ಪತ್ರ ಬರೆದು ನಾನು ಪರ್ಮಿಷನ್ ಕೇಳಬೇಕಾಗಿತ್ತು. ನಾನು ಇಲ್ಲಿ ಒಂದು ಅಡ್ಬಿ ಬಂದೇನೆ, ನಾನು ಇಲ್ಲಿ ನೀವು ಬಂದಿರೋ ತಂಬೂರಿ ತಗೊಂಡ್ಬಂದೇನೆ ಇಲ್ಲಿ. ಆಗ ಕೊನೆಗೂ ಮಾಡಿದ್ವಿ, ಮಾಡ್ಲಿಲ್ಲ. ಈಗ ಬಂದಿಯಲ್ಲ ಕೇಳ್ಕೊಂಡು ಹೋಗು, ಹಂಗೆ ಹೇಳಿದ್ರು. ಈಗ ಬಂದಿಯಲ್ಲ ಕೇಳ್ಕೊಂಡು ಹೋಗು, ರೆಕಾರ್ಡ್ ಮಾಡ್ಬೇಡ, ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಬಟ್ ಹಂಗ ಮನ್ಸೂರದ್ದು ಮತ್ತು ಆಕಾಶವಾಣಿ ನಡುವಿನ ಸಂಬಂಧ ಬರೀ ಪ್ರೀತಿದ್ದೇನಲ್ಲ, ಅದು ರಾಗದ್ವೇಷಗಳು ಎರಡೂ ಇದ್ವು ಅಲ್ಲಿ. ಅವ್ರ ಆಕಾಶವಾಣಿ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದು ಇದೆ ನೋಡಿ, ಬರಗಾಲ ಬದುಕಿನಲ್ಲಿ ಇದೆ. ಬರಗಾಲ ಬದುಕಂದ್ರೆ ಅವರ ರಥಯಾತ್ರೆನಲ್ಲಿ ಕೂಡ, ರಥಯಾತ್ರೆಯಲ್ಲಿ. ಹೌದು ಹೌದು. ಆದ್ರೆ ಮನ್ಸೂರ ಅಂತ ಇದೆ, ಅವರು ಒಂದು ಯಾರೋ ಒಬ್ರು ಬಂದು ಅಲ್ಲಿ ಅವತ್ತು ನಾವು ಕರ್ಕೊಂಡು ಹೋಗಿದ್ವಲ್ಲ, ನನಗೆ ಅದು ರಾಯರೇ ಹೇಳಿದ್ದು, ಎಲ್ಲಾರು ಬರೋದಿಲ್ಲ ಅವರು, ದುಡ್ಡು ಕಾಸು ಸರಿಯಾಗಿ ಪೇಮೆಂಟ್ ಇಲ್ದೇ ಬರೋದಿಲ್ಲ. ನನ್ಗೆ ಕೇಳಲಿಲ್ಲ, ದುಡ್ಡು ಕೇಳಲಿಲ್ಲ, ಹಾಗೆ ಬಂದು ಅಲ್ಲಿ ಸಂಗೀತ ಶಾಲೆ ಒಂದಿದೆ ಆ ಮಡ್ಗಾಂವ್ ನಗರದಲ್ಲಿ. ಅವರು ನನಗೆ ಹೇಳಿದ್ರು, ಅವ್ರು ಸತ್ಕಾರ ಮಾಡ್ತೇವೆ ಮಾಡಿ ಅಂತಂದ್ರೆ. ನನಗೆ ಕಾರ್ಯಕ್ರಮ ರಾತ್ರಿ ಅದು, ಆದ್ರೆ ನೀವು ಸತ್ಕಾರ ಮಾಡಿ ಅಂತ. ಅವ್ರು 4 ಗಂಟೆಗೆ 5 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡ್ರು. ಹೋದ್ವಿ ನಾವು. ಹೋದ್ರೆ ಅವರು ಮಾತುಕತೆ ಆಯ್ತು, ಸ್ವರಮಂಚ ಅಂತ ಕಾಣುತ್ತೆ ಅದು ಹೆಸರು. ಕಥೆ ಎಲ್ಲ ಆಯ್ತು. ಆಮೇಲೆ ಬುವಾಜಿ ಒಂದು ಹಾಡು ಹೇಳ್ರಿ ಅಂತಂದ್ರು. ಅಂದ್ರೆ ಸಿಟ್ಟು ಬಂದ್ಬಿಡ್ತು ಅವ್ರಿಗೆ ತಕ್ಷಣ. ನೋ, ಕರೆದ್ರೆ ಸತ್ಕಾರ ಮಾಡ್ತೇನೆ, ಹಾಡು ಹೇಳೋಕೆ ಬಂದಿಲ್ಲ ನಾನು. ಅಲ್ಲಿ ನೋಡ್ರಿ, ಅಲ್ಲಿ ಕುಂತಾನೆ ಆ ಮೂಲೆ ಕುಂತಾನಲ್ಲ, ಅವ್ ಕರ್ಕೊಂಬಂದ. ಅವ ಕೇಳ್ರಿ, ನಾನು ನಿಮ್ಗೆ ಹಾಡು ಕೇಳೋದಿದ್ರೆ ಬರ್ರಿ 10 ಗಂಟೆಗೆ ಅಲ್ಲಿ ಥಿಯೇಟ್ರಿಗೆ ಬರ್ರಿ ಅಂತ. ಅವಾಗ ಹಾಗೆ ಕೇಳೋದಿಲ್ಲ. ಆಮೇಲೆ ನಾನು ಅವರು ಒಂದು ಏಣಿಗೆ ಬಾಳಪ್ಪ, ಅವರಿಬ್ರು ನನಗೆ ದುಡ್ಡು ಕೇಳಲಿಲ್ಲ, ಹಾಗೆ ಬಂದರು, ಹಾಡಿದ್ರು. ಹೋಗ್ಬೇಕಾದ್ರೆ ಅವ್ರಿಗೆ ಏನು ಕೊಡ್ಬೇಕು ಕೊಟ್ಕೊಂಡು. ಆದ್ರೆ ಅವ್ರ ರೇಟ್ ಅಲ್ಲ, ಅವ್ರ ರೇಟ್ ಭಾರಿ ದೊಡ್ಡ ರೇಟ್. ನನಗೆ ಕೊಟ್ಟ ತಗೊಂಡೋದು. ನಾನೇ ಅದೇನು ಇತ್ತು, ಅದು ಬಹುಶಃ ನನಗೇನು ಒಂದು 5,000 ರೂಪಾಯಿನೋ ಏನೋ ಕೊಟ್ಟಿರ್ಬೇಕು ಅಷ್ಟೇ. ಈಗ ಬೋರ್ಕರ್ ಪದ್ಯಗಳನ್ನ ನೀವು ಕನ್ನಡಕ್ಕೆ ತಂದ್ರಲ್ಲ, ಯಾಕೆ ತರ್ಬೇಕು ಅನ್ನಿಸ್ತು ಅವ್ರಿಗೆ? ಅಲ್ಲ, ಒಂದು ಮಾತು ಏನಿದೆ, ಬೋರ್ಕರ್ ಅನ್ನೋ ಒಬ್ಬ ಮನುಷ್ಯ ಮೂಲತಃ ಗೋವನ್ ಆತ. ಮೂಲತಃ ಗೋವನ್ ಆಗಿ ಕೂಡ ಮರಾಠಿಯಲ್ಲಿ ದೊಡ್ಡ ಹೆಸರನ್ನು, ಮರಾಠಿ ಸಾಹಿತ್ಯದಲ್ಲೂ ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ಈಸ್ ಫಸ್ಟ್ ಪದ್ಮಶ್ರೀ ಅವಾರ್ಡ್ ಅಲ್ವಾ? ಹೌದು, ಫಸ್ಟ್. ಈಗೆಲ್ಲ ಇದೆ ಒಂದು. ಆಮೇಲೆ ನಂದೊಂದು ಏನಾಯ್ತಂದ್ರೆ, ನಾನು ಗೋವಾಕ್ಕೆ ಹೋದಾಗ ಯಾರೋ ಒಬ್ರು ಹೇಳಿದ್ರು, ಅವ್ರು ಒಳ್ಳೆ ಕಾದಂಬರಿ ಬರೆದಿದ್ದಾರೆ, ಬಾವೀಣ ಅಂತ ಹೆಸರು. ಹೌದು, ಅದು ದೇವದಾಸಿ ಪರಂಪರೆ ಮೇಲೆ ಇದೆ. ನನಗೆ ಅದು ಅನುವಾದ ಮಾಡ್ಬೇಕು ಅನ್ಸುತ್ತೆ. ನಾನು ಅವ್ರಿಗೆ ಪತ್ರ ಬರೆದು ಉತ್ತರ ಬರ್ದಿಲ್ಲ. ಕಡೆಗೆ 6 ತಿಂಗಳಾಯ್ತು, 8 ತಿಂಗಳಾಯ್ತು, ನಾನು ಬಿಟ್ಬಿಟ್ಟೆ. ಕಡೆಗೆ ಒಂದು ದಿವಸ ಒಂದು ಹುಡುಗಿ ಬಂದು ಹೇಳಿದ್ದು, ಇದನ್ನು ಕೊಟ್ಟಿದ್ದಾರೆ ನೋಡ್ರಿ ಅಂತ. ನನಗೆ ಅವರು ಮುಂಚೆ ಏನೇ ಮಾಡಿದ್ರು, ಒಂದು 10 ಪುಟ ಟ್ರಾನ್ಸ್ಲೇಷನ್ ಮಾಡಿ ಕಳಿಸು ಅಂತ. ನಾನು ಇದನ್ನು ತಗೊಂಡು ಬಂದ್ಲು ಆ ಹುಡುಗಿ. ಒಂದು ಇದನ್ನು ಕೊಟ್ಟಿದ್ದಾರೆ ನೋಡ್ರಿ ಅಂತ ಹೇಳಿ ಅವಳು ಯಾವುದೋ ಊರಿಗೆ ಹೋದ್ಲು. ನಾನು ಆಗಲೂ ಅವಳು ಹೇಳಿಲ್ಲ, ಕೊಡ್ತೇವೆ, ಪರ್ಮಿಷನ್ ಏನಿಲ್ಲ. ಕಡೆಗೆ ಒಂದು ಟ್ರಾನ್ಸ್ಲೇಷನ್ ವಾಪಸ್ ಕೊಟ್ಟಿದ್ರು ಅಷ್ಟೇ. ಅದನ್ನು ವಾಪಸ್ ಕಳಿಸಿದ್ವಿ. ಅದಕ್ಕೆ ಕೊಟ್ಟು ಆ ಹುಡುಗಿ ಎಲ್ಲೋ ಹೋಯ್ತು. ನಾನು
ನನಗೆ ಇನ್ನೂ ಸಿಟ್ಟ ಬಂತು. ಹ್ಮ್. ಹೇಳಿ ಕಡೆಗೆ ನನಗೆ ಒಂದು ದಿವಸ ನೀವು ಅಲ್ಲಿ ಬರ್ರಿ, ಅವರು ಪಡಿಗೆಯಲ್ಲಿ ಇರ್ತಿದ್ರು, ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಇರ್ತಿದ್ರು. ಸೊ ಅಲ್ಲಿ ಬರ್ರಿ ಅಂತಂದರು. ನಾನು ಹೋಗಲಿಲ್ಲ. ಹ್ಮ್. ನಾನು ಯಾಕೆ ಹೋಗಿ? ಸೊ ಹೋಗಲಿಲ್ಲ. ಕಳೆದ ಅದಾದಮೇಲೆ 2-3 ತಿಂಗಳ ನಂತರ ಅವರೇ ಬಂದರು ನಮ್ಮ ಮನೆಗೆ ನೇರವಾಗಿ. ನಾನು ಆಶ್ಚರ್ಯ ಆಯ್ತು. ನಾನು ಬೋರ್ಕರ್ ಅಂತಂದರು. ನೋಡಿರ್ಲಿಲ್ಲ ಅದಕ್ಕೆ ಇಲ್ಲ, ನಾನು ನೋಡಿರ್ಲಿಲ್ಲ. ನಮ್ಮಲ್ಲಿ ಬೋರ್ಕರ್ ಅಂದ್ರೆ ಚಪ್ಪಲಿ ಹೊಲಿಯವರು. ಓ, ಇಲ್ಲಿ ಸೇಮ್ ಅದೇ ಕಮ್ಯುನಿಟಿ ಅದು. ಇಲ್ಲಿ ಕಮ್ಯುನಿಟಿ ಅಲ್ಲ, ನಾವೆಲ್ಲ ಚಪ್ಪಲಿ ಹೊಲಿಯವರಿಗೆ ಬೋರ್ಕರ್ ಅಂತೀವಿ. ಯಾಕಂದ್ರೆ ಅವರ ಅಡ್ಡ ಹೆಸರೆಲ್ಲ ಬೋರ್ಕರು. ಆದ್ರೆ ಅದು ಹೆಸರು ಬಂದಿದ್ದು ಬೋರಿ ಅಂತ ಊರಿನಿಂದ. ಓಹೋ, ಬೋರಿ ಅಂತ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ದಿ ಚಪ್ಪಲಿ ಹೊಲಿಯೋದಕ್ಕೆ ಸಂಬಂಧ ಇಲ್ಲ. ಅವ್ರು ಪಕ್ಕ ಬ್ರಾಹ್ಮಣರು. ಹೌದಾ? ಸೊ ನಾನು ಬೋರ್ಕರ್ ನಾನು ಒಂಥರ ತಿರಸ್ಕಾರದಿಂದ, ನನಗೆ ಇವರು ಕವಿ ಅಂತ ಗೊತ್ತಿಲ್ಲ, ಎದುರಿಗೆ ಬಾಗಿಲಿ ನಿಂತೇ ಅಲ್ಲ. ಕಡೆಗೆ ಇಲ್ಲ, ನಾನು ಕವಿ ಬೋರ್ಕರ್ ಅಂದ್ರು. ಓ, ಆಗ ನನಗೆ ಹೆಸರು ಆಯ್ತು. ಹಾಗೆ ಹೇಳ್ತಿದ್ರು ಅವರು. ನೀವು ಫೋನ್ ಮಾಡಿದ್ರೆ ನಾನು ಕವಿ ಬೋರ್ಕರ್ ಅಂದ್ರು. ಕವಿ ಬೋರ್ಕರ್ ಅಂತ ಕಡೆಗೆ ನಾನು ಹೇಳಿ ಬರ್ರಿ ಕೊಡ್ಬೋದು. ಕಡೆ ಹೇಳಿದ್ರು, ಹೀಗಾಗಿದೆ, ನೀನು ಕಾದಂಬರಿ ಮಾಡುವ. ಅವ್ರು ಹೇಳಿದರು. ನಾನು ಹೇಳಿದೆ, ಮಾಡೋದಿಲ್ಲ ನಾನು. ನೀವು ನನ್ನನ್ನು 6-8 ತಿಂಗಳ ನಂತರ ಪತ್ತೆ ಮಾಡಿ ಇದು ಮಾಡಿದ್ವಿ. ಮಾಡೋದಿಲ್ಲ, ನಾನು ಬೇರೆ ಮಾಡಲಿಲ್ಲ, ಅದನ್ನ ಮಾಡಲಿಲ್ಲ. ಬೇರೆ ಆದರೆ ಮಾಡಿಸ್ದೆ, ನಾನು ಮಾಡಿಸ್ದೆ. ಯಾರು ಮಾಡಿದ್ರು? ಅವರು ಮಗ ಶೆಟ್ಟಿ ಅಂತ ನನ್ನ ರೂಮ್ನಲ್ಲೇ ಇರ್ತಿದ್ರು. ನಾನು ಅವರು ಬ್ಯಾಚುಲರ್ ಆಗ, ಅವರು ಮದುವೆ ಆಗಿ ಬ್ಯಾಚುಲರ್. ಅವರು ದೊಡ್ಡ ಆಫೀಸರ್ ಆಗಿದ್ರು, ಖಾದಿ ಗ್ರಾಮೋದ್ಯೋಗದಲ್ಲಿ. ಅವ್ರು ನಮ್ಮ ರೂಮ್ನಲ್ಲೇ ಇರ್ತಿದ್ರು, ನಾನು ಅವರು ಒಟ್ಟಿಗೆ ಇರ್ತಿದ್ದೆ. ಅವ್ರಿಗೆ ಹೇಳಿದೆ ನಾನು, ನೀವು ಮಾಡಿರಿ. ಅವ್ರು ಹೇಳಿದ್ರು, ನನಗೆ ಮರಾಠಿ ಬರೋದಿಲ್ಲ, ಅದು ನಾನು ಕಳಿಸ್ತೇನೆ ನಿಮಗೆ, ನೀವು ಮಾಡಿರಿ ಅಂತ ನಾನು ಹೇಳಿದೆ. ಅದು ಮಾಡಿಸ್ದೆ, ಬಿಡಿ ಮಾಡಿಸ್ದೆ. ದೇವದಾಸ ಅಂತ ಹೆಸರಿನಲ್ಲಿ ಆ ಕಾದಂಬರಿ ಬಂತು. ಕವಿತೆಗಳನ್ನು ಅನುವಾದ ಮಾಡಿದ್ದು? ಕವಿತೆಗಳು ಅನುವಾದ ಮಾಡಿದರೆ ಬೋರ್ಕರಾಂಚಿ ಭಾವಗೀತೆ ಅಂತ ಎಷ್ಟು ದಪ್ಪ ಪುಸ್ತಕ ಇದೆ, ಅದೆಲ್ಲ ನೋಡಿದೆ ನಾನು. ಎಷ್ಟು ದೊಡ್ಡ ಕವಿ. ಆಮೇಲೆ ಕವಿ ಬಗ್ಗೆ ಏನಾದ್ರು ಬರಿಬೇಕು ಅಲ್ಲ, ನಾನು ಗದ್ಯ ಬರೆಯೋನು. ಸೊ ಅದಕ್ಕೆ ಆ ಕಾಲದಲ್ಲಿ ರೆಫರೆನ್ಸಿಗೆ ಆ ಕವಿತೆಗಳು ಮಾಡಿದ್ರಿ. ಹೌದು, ಕವಿತೆಗಳ ಮೇಲೆ ಪುಸ್ತಕ ಮಾಡಲಿಲ್ಲ. ಕವಿತೆಗಳನ್ನು ಅನುವಾದ ಮಾಡಿದ್ರಿ. ಏನು ವಿಶೇಷ ಬೋರ್ಕರ್ದು? ಬೋರ್ಕರ್ ಶೃಂಗಾರ ಕವಿ. ಬೇಂದ್ರೆ ಹಾಗೆ ಕವಿ. ಬೇಂದ್ರೆ ಹಾಗೆ ಅಂತ ಹೇಳುವಾಗ ಬೇಂದ್ರೆ ಅವರ ಹಾಗೆ ದಂತಕಥೆಗಳಿಗೆ ಒಳಗಾಗುವ ಕವಿ ಕೂಡ ಅಲ್ಲ. ಇಲ್ಲ, ದಂತಕಥೆ ಏನಿಲ್ಲ. ಸಾದಾ ಇದು ಮಾಡುದು. ಆ ದಂತಕಥೆಗಳು ಅವರು ಬಹುಶಃ ಬೇಂದ್ರೆ ದಂತಕಥೆಗಳು ಹುಟ್ಟಿದ ಕಥೆಗಳು ಅಥವಾ ಹುಟ್ಟಿಸಿದ ಕಥೆಗಳು. ಆದರೆ ಬೋರ್ಕರ್ ಹಾಗಲ್ಲ. ಬೋರ್ಕರ್ ಸರಳ ಲೈಫು. ಆಮೇಲೆ ಈಗ ನೋಡಿ, ಎಷ್ಟಾದ್ರೆ ಅಲ್ಲಿ ಪಡಿಯಲ್ಲಿ ಈಗಲೂ ನೀವು ಹೋದ್ರೆ ಕಾಮತ್ ಹೋಟ್ಲ್ ಇದೆ, ಅಲ್ಲೇ ಒಂದು ರಿವೇರಾ ಹೋಟೆಲ್ ಅಂತಿದೆ. ಆ ಹೋಟೆಲ್ ಪಕ್ಕದಲ್ಲೇ ಇರೋ ರೂಮ್ನಲ್ಲೇ ಅವರು ಇರ್ತಿದ್ರು. ರೂಮಲ್ಲ, ಮನೆ ಅದು. ಅದೇ ಮಾಡಿ ಮೇಲೆ ಇರ್ತಿದ್ರು. ಆಮೇಲೆ ಆ ಮಾಡಿಯಿಂದ ನಡೆದು ಆಲ್ ಇಂಡಿಯಾ ರೇಡಿಯೋ ಗುಡ್ಡದ ಮೇಲೆ, ಅದು ಅಲ್ಲಿ ತನಕ ನಡೆದೇ ಹೋಗ್ತೀವಿ. ಬರ್ಬೇಕಾದ್ರೆ ನಡೆದೇ ಬರ್ತೀವಿ. ಅಂದ್ರೆ ಅಲ್ಲಿಂದ ಹತ್ರ. ಅದು ರೇಡಿಯೋದಲ್ಲಿ ಅವರು ಸ್ಪೋಕನ್ ಡೈರೆಕ್ಟರ್ ಆಗಿದ್ರು. ಹಾಗೆ ದೊಡ್ಡ ಗ್ರೇಡ್ನಲ್ಲಿದ್ದು. ನನಗೂ ಹೇಳಿದ್ರು, ನಿನ್ನ ಸೇರಿಸ್ಬೇಕು. ನನಗೆ ಅದು ಇಷ್ಟ ಆಗಲಿಲ್ಲ. ನಾನು ಎಲ್ಲೆಲ್ಲಿ ದಾರಿ ತಪ್ಪಿಸಿದ್ದೇನೆಂದ್ರೆ, ನನಗೆ ಬ್ಯಾಂಕಿನಲ್ಲಿ ಕೆಲಸ ಬಂದಿತ್ತು, ನಾನು ಒಪ್ಕೊಳ್ಳಿಲ್ಲ. ಕಾರಣ ಏನಿಲ್ಲ, ನನಗೆ ಈ ಸಾಹಿತ್ಯ ಬಿಟ್ಟು ಇದು ಮಾಡಲಿ ಇಷ್ಟ ಇಲ್ಲ. ನನಗೆ ಸಾಹಿತ್ಯದ ಬಗ್ಗೆ ಆಕರ್ಷಣೆ. ಅದಕ್ಕೆ ಈ ರಾಮಕೃಷ್ಣ ಹೆಗಡೆ ಹೇಳಿದ್ರಲ್ಲ, ಇಲ್ಲಿ ಬಂದು ಕೆಲಸ ಸೇರಿತು ಅಂತ ಹೇಳಿದ್ರು ಅವರು, ಹೆಗಡೆರು. ಯಾಕಂದ್ರೆ ನಮ್ಮವ್ರು ನೋಡು, ಹೆಗಡೆ ದೊಡ್ಡ ಮನೆ ರಾಮಕೃಷ್ಣ ಹೆಗಡೆ. ನೀವು ದೊಡ್ಡ ಮನೆ ಅವ್ರ ಜೊತೆಗೆ ತುಂಬಾ ದೊಡ್ಡ ಮನೆಯ ಜೊತೆಗಿನ ಒಡನಾಟ. ಹೌದು, ನಾನು ಹೇಳ್ದಲ್ಲ, ನನಗೆ ಆ ಫೀಲ್ಡಿಗೆ ಬಿಟ್ಟವರು ತಂದವರು ರಾಮಕೃಷ್ಣ ಹೆಗಡೆ ತಾಯಿ ಸರಸ್ವತಮ್ಮ. ನನಗೆ ತಮ್ಮ ಊರಿನಲ್ಲಿ ಒಂದು ಶಾಲೆ ಮಾಡಿಕೊಡು ತಮ್ಮ ಅಂತಂದ್ರು. ಆಯ್ತು ಅಂತದ್ದು. ನನಗೆ ಅಲ್ಲಿ ಕೆಲಸ ಇರಲಿಲ್ಲ. ನನ್ನ ವಯಸ್ಸು ಎಷ್ಟು? 17 ವರ್ಷ. ಆಗ 17 ವರ್ಷಕ್ಕೆ ಹೋಯ್ತು ಅಲ್ಲಿ ಆ ಹಳ್ಳಿಯಲ್ಲಿ ಶಾಲೆ, ಅದು ಅಲ್ಲಿ ಮಾಡಿಕೊಟ್ಟೆ. 2 ವರ್ಷ ಆದಮೇಲೆ ಅಷ್ಟೊತ್ತಿಗೆ ನಮ್ಮ ಹೆಗ್ಡೆಯರು ಒಂದು ಸಲ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ರು. ಬೇರೆ ನೋಡಿದ್ರು, ತಮ್ಮ ನೀನು ನಮ್ಮ ಜೊತೆ ಅಂದರೆ ಅವ್ರ ಅಣ್ಣನ ಮಗ ನನ್ನ ಕ್ಲಾಸ್ಮೇಟು.
ಅವರ ಅಣ್ಣ ಗಣೇಶ್ ಹೆಗಡೆ ಅಂತ, ಅವ್ರ ಅಣ್ಣನ ಮಗ ನನ್ನ ಕ್ಲಾಸ್ ಬಿಟ್ಟು ಈಗಲೂ ಇದ್ದಾನೆ ಅವನು ದೊಡ್ಡ. ಆಮೇಲೆ ಅವನು ಅಮೇರಿಕಕ್ಕೆ ಹೋದ, ಶಿಕ್ಷಣ ಆದಮೇಲೆ ಅಮೇರಿಕಾದಲ್ಲಿದ್ದ, ಸುಮಾರು ಒಂದು 40-50 ವರ್ಷ ಅಲ್ಲೇ ಇದ್ದವನು. ಈಗ ನೀವು ಕೊಂಕಣಿಯಿಂದ ಕನ್ನಡಕ್ಕೆ, ಮರಾಠಿಯಿಂದ ಕನ್ನಡಕ್ಕೆ, ಹಿಂದಿಯಿಂದ ಕನ್ನಡಕ್ಕೆ ತಂದಿದ್ದೀರಿ. ಹಿಂಗೆ ಕನ್ನಡದಿಂದ ಕೊಂಕಣಿಗೂ ಕೂಡ ಅನುವಾದ ಮಾಡಿದ್ದೀರಿ. ಈ 2 ಅನುವಾದಗಳಲ್ಲಿ ಏನು ವ್ಯತ್ಯಾಸ ಅನಿಸ್ತದೆ ನಿಮಗೆ? ಹಿಂದಿಗೂ ಅನುವಾದ ಮಾಡಿದ್ರ? ಹಿಂದಿ ಇಲ್ಲ, ಹಿಂದಿಗೆಲ್ಲ ನಾನು ಲೇಖನ ಎಲ್ಲ ಬರೆದಿದ್ದೇನೆ. ಆಗ ನಾನು ಕಾಲೇಜ್ನಲ್ಲಿ ಇದ್ನಲ್ಲ, ಕಾಲೇಜ್ನಲ್ಲಿ ಇದ್ದಾಗ ಲೇಖನಗಳನ್ನು ಹಿಂದಿಯಲ್ಲೂ ಬರೀತಿದ್ದೆ. ಅದು ಏನು ಒಂದು ಕಾರಣ ಏನಂದ್ರೆ, ನನಗೆ ಗೌರೀಶ್ ಕಾಯ್ಕಿಣಿ ಇದ್ದಾರಲ್ಲ, ಗೌರೀಶ್ ಕಾಯ್ಕಿಣಿ ನನಗೊಂದು ಮಾತು ಹೇಳಿದರು. ನಾನು ಹಿಂದಿಯಲ್ಲಿ ಬರೀತಿದ್ದೆ, ಮರಾಠಿಯಲ್ಲಿ ಬರೀತಿದ್ದೆ, ಕನ್ನಡದಲ್ಲಿ ಬರೀತಿದ್ದೆ, ಆಮೇಲೆ ಕೊಂಕಣಿಯಲ್ಲಿ ಬರೀತಿದ್ದೆ. ಆಗ ಅವರು ಗೌರೀಶ್ ಒಂದು ಮಾತು ಹೇಳಿದರು. ನಾನು ನಂದು ರಶ್ಮಿ ಅಂತ ಒಂದು ಕವನ ಸಂಗ್ರಹ, ರವಿ ಪಂಡಿತ್ ಅನ್ನೋರು ಲೇಖಕರು, ಒಂದು ರಶ್ಮಿ ಅಂತ ಕವಿ ಸಂಗ್ರಹ, ಅವರಿಗೆ ಮುನ್ನುಡಿ ಕೊಟ್ಟೆ. ಅದೆಲ್ಲ ಓದಿ ಇದೆಲ್ಲ ಆಯಿತು. ಆಮೇಲೆ ನನಗೂ ಅವ್ರಿಗೆ ಭಾಳ ಸಲಿಗೆ ಇತ್ತು. ಈ ಹುಡುಗ ಇನ್ನೂ ಚಿಕ್ಕವನು, ಯಾರು ಜಯಂತ. ಸೊ ಅವರು ಒಂದು ಮಾತು ಹೇಳಿದರು, ತಮ್ಮ ನೀವು ಒಂದು ಕೆಲಸ ಮಾಡು, ನೀ 4-5 ಭಾಷೆ ನೀವು ಬರೀಬೇಡ, ಅದು ಏನಾಗ್ತದೆ ಎಲ್ಲ ಡೈಲ್ಯೂಟ್ ಆಗ್ತದೆ ಭಾಷೆ. ಒಂದೇ ಯಾವ್ದಾದ್ರು ಒಂದು ಭಾಷೆ ಇಟ್ಕೊ, ಎಲ್ಲರೂ ನೀನು ಗುರಿ ಮುಟ್ಟೋದಿಲ್ಲ ಅಂತಂದು. ಆಗ ನನಗೆ ಆ ವಯಸ್ಸಿನಲ್ಲಿ ಹೌದು ಅನಿಸು. ಕಾರಣ ಏನಂದರೆ, ಈಗ ಬೇಂದ್ರೆ ನೋಡಿ ಕವಿತೆ ಬರೆದು ದೊಡ್ಡ ಕವಿ ಆಗಿದೆ, ಅನೇಕ ಕಾದಂಬರಿ ಬರೆದು ಕಾದಂಬರಿ ಆಗಿದೆ. ಇನ್ನೊಬ್ಬರು ಯಾರು ಸಂಗೀತ ಹಾಡಿ ಸಂಗೀತಗಾರ. ನಾನು 10-18 ಎಲ್ಲ ಹತ್ಕೊಂಡು ಯಾವುದೂ ಇಲ್ಲ ನಾನು ಈಗಲೂ ಕೂಡ. ಈ ಮಾತು ಈಗಲೂ ಕೂಡ ಈ ನೀವು ಹುಡ್ಕೊಂಡು ಬಂದಿದ್ದು ಆಶ್ಚರ್ಯ. ಹಾಗೆ ಆದ್ದರಿಂದ ನಾನು ಕತೆ ಬರ್ದೇನೆ, ಕಾದಂಬರಿ ಬರ್ದಿಲ್ಲ, ಕವಿತೆ ಬರ್ದೇನೆ, ನಾಟಕ ಬರ್ದೇನೆ, ಆಮೇಲೆ ಜೀವನ ಚರಿತ್ರೆ ಬರ್ದೇನೆ, ಅನುವಾದ ಮಾಡಿದ್ದೇನೆ, ಎಲ್ಲ ಇದೆ. ಆದರೆ ನನ್ನ ಅವರು ಗುರುತಿಸೋದಿಲ್ಲ, ಇವರು ಗುರುತಿಸೋದು. ನಾನು ಕರ್ನಾಟಕದಲ್ಲಿದ್ದಾಗ, ಗೋವಾದಲ್ಲಿದ್ದಾಗ ಇವನು ಕಾರಣಿ ಮನುಷ್ಯ ಅಂತ ಅವನಿಗೆ ಹೊರಗಿಟ್ರು. ಈಗ ಈ ಕರ್ನಾಟಕದಲ್ಲಿ ಗೋವನ್ ಅಂತ ಹೊರಗಿಟ್ಟಿದ್ದಾರೆ. ನಾನು ಅಲ್ಲೂ ಇಲ್ಲೇ ಇಲ್ಲ ಅಲ್ವಾ. ಆಗ ಗೌರೀಶ್ವರಿ ಹೇಳಿದ್ರಿಂದ ನಾನು ಕನ್ನಡನ ಮುಂದುವರಿಸಿದೆ. ಬಟ್ ನೀವು ಅನುವಾದ ಮಾಡುವಾಗ ಈಗ ಕನ್ನಡದಿಂದ ಕೊಂಕಣಿಗೆ ಮಾಡಿದ್ರಲ್ಲ, ಏನು ವ್ಯತ್ಯಾಸ ಅನಿಸ್ತು ನಿಮ್ಗೆ? ಏನು ವ್ಯತ್ಯಾಸ ಏನಿಲ್ಲ. ಏನಾಗ್ತದೆ, ಯಾವುದೇ ಅನುವಾದ ಆದರೆ ಆ ಕಥೆಯ ಬ್ಯಾಕ್ಗ್ರೌಂಡ್ ಮೊದಲು ತಿಳ್ಕೊಬೇಕು. ಆಮೇಲೆ ಆ ಕಥೆ ಬ್ಯಾಕ್ಗ್ರೌಂಡ್ ಜೊತೆಗೆ ಅಲ್ಲಿ ಪರಿಸರದ ವಿಷಯ ತಿಳ್ಕೊಬೇಕು. ಯಾವ ಪರಿಸರದ ಏನು ಅಲ್ಲಿ ಜನಜೀವನ ಹೇಗಿದೆ, ಅಲ್ಲಿ ಜಾನಪದ ಹೇಗಿದೆ, ಮತ್ತೊಂದು ಆಗಿದೆ, ಎಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವು ಅದು ಏನೂ ಇಲ್ಲದೆ ಡೈರೆಕ್ಟ್ ಅನುವಾದ ಮಾಡಿದ್ರೆ ಸಫಲ ಆಗೋದಿಲ್ಲ. ನೀವು ಇವೆಲ್ಲ ಬ್ಯಾಕ್ಗ್ರೌಂಡ್ಗಳನ್ನು ಅರ್ಥ ಮಾಡ್ಕೊಂಡು ಅದು ಉದಾಹರಣೆಗೆ ಅಲ್ಲಿ ಈಗ ನೋಡಿ, ಅಲ್ಲಿ ಜಿಂಗ್ಸೆ ಜಿಂಗಯ್ಯ ಅಂತ ಒಂದು ಇದು ಬರ್ತದೆ ರವಿ ಪಂಡಿತರ ಇದರಲ್ಲಿ. ಜಿಂಗ್ಸೆ ಜಿಂಗಯ್ಯ ಅಂತ ಒಂದು ಶಬ್ದ ಬರ್ತದೆ. ನಿಮಗೆ ಜಿಂಗ್ಸೆ ಜಿಂಗಯ್ಯ ಅಂದ್ರೆ ನೀವು ಏನಂತ ಅರ್ಥ ಗೊತ್ತಾಗೋದು. ಆದರೆ ಆ ಶಬ್ದದ ಅರ್ಥ ನಿಮ್ಗೆ ಗೊತ್ತಾಯ್ತದೆ, ಅನುವಾದ ಮಾಡುವಾಗಿಲ್ಲ. ಯಾವ ಅರ್ಥ ನಿಮ್ಗೆ ತಿಳಿಯೋದಿಲ್ಲವೋ ಅದನ್ನೇ ಅರ್ಥ ಮಾಡಲಿ. ಹಾಗಾಗಿ ನಾನು ಮೊದಲು ಯಾವುದೇ ಪರಿಸರವನ್ನು ಅಧ್ಯಯನ ಮಾಡಿ, ಆಮೇಲೆ ಅದರ ಬ್ಯಾಕ್ಗ್ರೌಂಡ್ ಏನು ಅವ್ರು ಹೇಳಿದ ಆಗ ನನಗೆ ಅರ್ಥ ಆಗ್ತದೆ. ನಾನು ಆ ರೀತಿ ಅನುವಾದ ಮಾಡ್ತಾ ಹೋಗ್ತೇನೆ. ಆಮೇಲೆ ಶಬ್ದಶಃ ಮಾಡ್ಬೇಕಂತಿಲ್ಲ, ಕೆಲವು ವೇಳೆ ಶಬ್ದಶಃನೂ ಮಾಡ್ಬೇಕಾಗುತ್ತೆ, ಕೆಲವು ವೇಳೆ ಶಬ್ದಶಃ ಮಾಡ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ನಿಮ್ಮ ಇದು ಸಡ್ಲ ಆಗ್ತಾ ಹೋಗ್ತದೆ, ಬಂಧ ಸಡ್ಲ ಆಗ್ತದೆ. ಈಗ ಉದಾಹರಣೆಗೆ ಪುಂಡ್ಲಿಕ್ ನಾಯಕ್ ಅಂತ ಒಬ್ಬ ನಾಟಕಕಾರ, ಅವನು ಒಂದು 30-40-50 ಪುಟದ ಇದು ಪುಸ್ತಕ ಒಬ್ಬ 150 ಪುಟ ಮಾಡಿದಂತೆ ಅನುವಾದ ತಮಿಳಿನಲ್ಲಿ. ಅವರು ಪುಂಡ್ಲಿಕ್ ನಾಯಕ್ ಅಂತ ಈಗಲೂ ಇದ್ದಾರೆ. ಅದು ತಮಿಳಿನಲ್ಲಿ 150 ಪುಟ ಮಾಡಿದ್ರು. ಅಂದರೆ ಸೇರಿಸಿದ್ರು, ಗೊತ್ತಿಲ್ಲ ಸೇರಿಸಿದ್ರು. ನೀವು ಭಾಷೆ ತಿಳ್ಕೊಂಡು ಹೊರ್ತು, ನೀವು ಬಂದ ತಿಳ್ಕೊಂಡು ಹೊರ್ತು ನೀವು ಸೇರಿಸಬಾರ್ದು. ಆಗ ಏನಾಗ್ತದೆ, ಅದು ಸಡ್ಲ ಆಗ್ತಾ ಹೋಗ್ತದೆ. ಅಂದ್ರೆ ನೀವು ಗೋವಾದ ವಾತಾವರಣದಲ್ಲಿ ಇದ್ರೂ ಕೂಡ ಕಾರ್ಮಲಿನ್ ಅನುವಾದ ಮಾಡುವಾಗ ನಿಮ್ಗೆ ನಾನು ಗೋವಾದ ವಾತಾವರಣದಲ್ಲಿ ಇದ್ದೀನಿ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ? ಇಲ್ಲ, ನಾನು
ಆ ವಾತಾವರಣವನ್ನೇ ತಿಳ್ಕೊ. ಆಮೇಲೆ ದಾಮೋದರ್ ಮೌಜೆಯ ನಾವೆಲ್ ಅದು. ಹೌದು, ಅದನ್ನ ಅನುವಾದ ಮಾಡುವಾಗ ಅವ್ರ ಜೊತೆಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆಗಿದ್ದು ಅದ್ರ ಹೌದು. ವಿವರಗಳನ್ನೆಲ್ಲ ಚರ್ಚೆ ಮಾಡಿದೆ. ಹ್ಮ್. ಅವ್ರ ಮನೆಗೆ ಹೋಗ್ತಿದ್ದೆ ನಾನು. ಹ್ಮ್. ಯಾಕಂದ್ರೆ ನಮ್ಮದು ವಾಸ್ಕೋ ಸಿಟಿಯಿಂದ ಒಂದೇ ರೈಲ್ವೆನ ಬಂದರೆ ಈ ಸ್ಟೇಷನು ಮಾಜೋರ್ಡಾ ಸ್ಟೇಷನ್ ಹ್ಮ್. ಅಥವಾ ವಾಸ್ಕೋ ಸ್ಟೇಷನ್, ಅಷ್ಟು ದೂರ ಇತ್ತು. ಹ್ಮ್. ಅಲ್ಲಿಂದ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇಲ್ಲಿ ಬರ್ತೀನಿ. ಹ್ಮ್. ಅವನ ಮನೆಗೆ, ಅವನು ರೈಲ್ವೆ ಸ್ಟೇಷನಲ್ಲೇ ಇದ್ದ, ಈಗಲೂ ಇದ್ದಾನೆ, ಅಲ್ಲೇ ಇದ್ದಾನೆ. ಹ್ಮ್. ಹ್ಮ್. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಅವನ ಮನೆ ಹ್ಮ್. ಈಗ. ಸೊ ಆಗ ನಾನು ಬಂದು ನನಗೆ ಬರದೇ ಇರೋದೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೇನೆ. ಹ್ಮ್. ಯಾಕಂದರೆ ಆ ಕ್ರಿಶ್ಚಿಯನ್ ಲೈಫ್, ಅದು ಹೌದು. ಕ್ರಿಶ್ಚಿಯನ್ ಲೈಫ್ನಲ್ಲಿ ಕ್ರಿಶ್ಚಿಯನ್ ಪದಗಳು ಇದ್ದಾವೆ. ಹ್ಮ್. ಆ ಲೈಫು ಎಷ್ಟೋ ಪದಗಳು ನನಗೆ ಅರ್ಥವೇ ಆಗಲಿಲ್ಲ. ಹ್ಮ್. ನಾನು ಅವರ ಎಲ್ಲ ನೋಟ್ಸ್ ಮಾಡಿಕೊಂಡೆ. ಯಾಕಂದರೆ ಅವನು ಆ ಕ್ರಿಶ್ಚಿಯನ್ ಲೊಕ್ಯಾಲಿಟಿಯಲ್ಲೇ ಇರ್ತಿದ್ದ. ಹ್ಮ್. ಅವರು ಇರೋದು ಕ್ರಿಶ್ಚಿಯನ್ ಲೊಕ್ಯಾಲಿಟಿಯಲ್ಲೇ ಇದ್ದರು. ಅದರಿಂದ ಅವರು ಸುಲಭ ಆಯ್ತು ಅದು. ನನಗಾಗಿಲ್ಲ, ಹ್ಮ್. ನಾನು ಹೋದೆ ಹ್ಮ್. ಮರ್ಸ್ಕೊಂಡು. ಹಾಗಾಗಿ ನಾನು ತಿಳ್ಕೊಂಡು ಏನೋ ಅನುವಾದ ಮಾಡೋದಿಲ್ಲ, ಮತ್ತು ನನಗೆ ಬರದೇ ಇದ್ರೆ ನಾನು ಮಾಡೋದೇ ಇಲ್ಲ. ಹ್ಮ್. ಮೊದಲು ನನಗಾದ ಅವಾಗ ಈ ನನ್ನ ಹತ್ರ ಇವೆಲ್ಲ ಕೊಂಕಣಿ ಪುಸ್ತಕ, ಹ್ಮ್. ಫುಲ್ ಸೆಟ್ ಇದು ಕೊಂಕಣಿ ಹ್ಮ್. ಆಯ್ತಾ. ಇದೆಲ್ಲ ಮರಾಠಿ ಹ್ಮ್. ಫುಲ್ಲು, ಇಲ್ಲಿಂದ ಇಲ್ಲಿ ಫುಲ್. ಹಾಗೆ ನಾನು ಬಾಕಿ ಎಲ್ಲ ಇವೆಲ್ಲ ಕನ್ನಡ, ಇದೆಲ್ಲ ಕನ್ನಡ. ಅದು ಡಿಕ್ಷನರಿ ಅಂದರೆ ಇದಿಷ್ಟು ಇವೆಲ್ಲ ಫುಲ್ಲು. ಇದರಲ್ಲಿ ನಾಟಕ ಇದೆ, ಕಾದಂಬರಿ ಇದೆ, ಇವು ಎಲ್ಲ ಇದೆ. ನಂಗೆ ಇನ್ನೊಂದು ನೀವು ಮಾಡುವುದ ಮಹತ್ವದ ಕೆಲಸಗಳಲ್ಲಿ ಒಂದು ಸಂಪಾದನೆ ಕೂಡ ಮಾಡಿದ್ರಿ. ಹೌದು. ಸಂಪಾದನೆಯಲ್ಲಿ 2 ತರದ ಸಂಪಾದನೆಗಳನ್ನ ಮಾಡಿದ್ರಿ. ಒಂದು ಗೌರವ ಗ್ರಂಥಗಳ ಸಂಪಾದನೆ. ಆ ಗೌರವ ಅನ್ನೋ ಪದವೇ ಗೌರವವನ್ನ ಸೂಚಿಸುವುದಕ್ಕಾಗಿ ಮಾಡುವ ಸಂಪಾದನೆ. ಅದನ್ನು ಮಾಡುವಾಗ ಆಯ್ಕೆ ಮಾಡಿಕೊಳ್ಳುತ್ತಿದ್ದ ವ್ಯಕ್ತಿಗಳು, ಈಗ ಕೃಷ್ಣರಾಯರ ಬಗ್ಗೆ ಮಾಡಿದ್ರೆ ಅದಕ್ಕೊಂದು ನಿಮ್ಮದೇ ಆದ ಒಂದು ವೈಯಕ್ತಿಕವಾದ ಕಾರಣ ಇದೆ, ಗೌರವ ಇದೆ, ಅದು ಸರಿ. ಈಚೆ ಬಗ್ಗೆ ಮಾಡಿದ್ರಿ, ತರಸು ಬಗ್ಗೆ ಮಾಡಿದ್ರಿ, ಹಾಗೇನೆ ಜನಸೇವಕ ಅಂತ ಒಂದು ಮಾಡಿದ್ರಿ, ಸೋಂದೆ ಅವ್ರ ಬಗ್ಗೆ. ಸೊ ಇವುಗಳನ್ನು ಮಾಡುವಾಗ ಆದ ಅನುಭವ ಏನದು? ಏನಿಲ್ಲ ಅಂದ್ರೆ, ಈಗ ನೋಡಿ, ಈಗ ರಸಚೇತನ ಮಾಡುವಾಗ ಒಂದು ಕಮಿಟ್ಮೆಂಟ್. ಈಗ ನೀವು ಹೇಳಿದ್ರಿ, ಈಗ ಯಾರೋ ಮನುಷ್ಯ, ನಾನು ಹೆಸರು ಹೇಳೋದಿಲ್ಲ, ನಾವು ದೊಡ್ಡ ಇದು ಮಂತ್ರಿ ಆಗಿದ್ದು. ಆ ಮಂತ್ರಿ ಅವರು ಯಾರೋ ಒಬ್ರು ಬಂದರು, ಇವ್ರ ಬಗ್ಗೆ ಒಂದು ಗೌರವ ಗ್ರಂಥ ಮಾಡ್ರಿ ಅಂತ. ಆಮೇಲೆ ನಿಮಗೆ ಇಷ್ಟು ಲಕ್ಷ ರೂಪಾಯಿ ಕೊಡ್ತೀವಿ. ನಾನು ಹೇಳ್ದೆ ಮಾಡೋದಿಲ್ಲ, ಖಂಡಿತವಾಗಿ ಮಾಡೋದಿಲ್ಲ. ಕಾರಣ ಏನು? ಕಾರಣ ಇಷ್ಟೇ, ನನಗೆ ಅವ್ರು ಬೇಕಾಗಿಲ್ಲ, ನನಗೆ ಗೊತ್ತಿಲ್ಲದ ವಿಷಯ ಮಾಡೋದಿಲ್ಲ. ನನಗೆ ತರಾಸು ಗೊತ್ತಿತ್ತು, ಬೀಚಿ ಗೊತ್ತಿತ್ತು, ಮತ್ತೊಬ್ಬರು ಗೊತ್ತಿತ್ತು. ಇದು ನೋಡಿ, ಇಲ್ಲಿ ಇದೆ ಪುಸ್ತಕ, ಬೀಚಿ ಮೇಲೆ ಬಂದಿದೆ. ಅಂದರೆ ಇವೆಲ್ಲ ಗೊತ್ತಿದ್ದವ್ರ ಬಗ್ಗೆ ಮಾಡ್ತಾರೆ, ಗೊತ್ತಿಲ್ಲದಿದ್ದವ್ರ ಬಗ್ಗೆ ನೀವು ಹೇಳಿರಿ. ಕುಮಾರವ್ಯಾಸ ಮೇಲೆ ಬಾಡು ಅಂದರೆ ಕುಮಾರವ್ಯಾಸ ನನಗೆ ಏನು ಗೊತ್ತಿದೆ? ಅದರಿಂದ ನಾನೇ ಏನು ಗೌರವ ಗ್ರಂಥಗಳಂತಂದಿಲ್ಲ, ಅವರನ್ನು ನೋಡಿ ನಾನು ಪ್ರೇರಣೆ ಪಡೆದು ಮಾಡಿದ್ದು ಹೊರತು ನೀವು ಹೇಳ್ತೀರಿ ಅವ್ರು ಹೇಳ್ತೀರ ಅಂತ ನಾನು ಮಾಡೋದಿಲ್ಲ. ನೀವು ಯಾರ್ದಾರ ಬಗ್ಗೆ ಹಾಗೆ ಅನೇಕರ ಬಗ್ಗೆ ಬಂತು, ನಾನು ಹೇಳಿ ಮಾಡಿದೆ. ಬರೆಯೋದಿಲ್ಲ, ಲೇಖನ ಕೂಡ ಬರೆಯೋದಿಲ್ಲ. ಅಂದ್ರೆ ನಿಮ್ಮ ಮನಸ್ಸಿಗೆ, ನಿಮ್ಮ ವಿಚಾರಕ್ಕೆ ಹತ್ತಿರ ಇರುವ ಅನ್ವಯವಾಗುವ ಸಂಗತಿಗಳ ಬಗ್ಗೆ ಮಾತ್ರ ಬರೀಲಿಕ್ಕೆ ಬಯಸ್ತೇನೆ. ನಾನು ಕಂಡುಕೊಂಡು ಯಾರೇ ಎಷ್ಟೇ ಬೇಕಾದ್ರೂ ದುಡ್ಡು ಕೊಟ್ಟು ನಾನು ಮಾಡೋದಿಲ್ಲ. ಮತ್ತು ನನ್ನ ಮನಸ್ಸಿನ ವಿರುದ್ಧ ನಾನು ಮಾಡೋದಿಲ್ಲ. ಯಾರೇ ಅಪ್ಪ ನನಗೆ ಇದೆ ಬರ್ಕೊಡು, ಆಮೇಲೆ ನೋ ಮಾಡೋದಿಲ್ಲ. ನನಗೆ ಒಪ್ಪಿಗೆ ಆಗಬೇಕು. ನಾನು ಇನ್ನೊಂದು ಸಂಪಾದನೆ ಯಾವುದು ಅಂತಂದ್ರೆ, ಈ ತರಾಸು ಅವರ ಮತ್ತು ಕೃಷ್ಣರಾಯರ ಅವರ ಸಮಗ್ರ ಸಾಹಿತ್ಯವನ್ನ ಎಡಿಟ್ ಮಾಡ್ತಾ ಇದ್ದೀರಿ. ಅವುಗಳ ಸಂಪಾದನೆಗೂ ಈ ಸಂಪಾದನೆಗೂ ಇರುವ ವ್ಯತ್ಯಾಸ ಏನು, ಮತ್ತು ಅದನ್ನ ಮಾಡುವಾಗ ಬರುವ ಅಡೆತಡೆಗಳೇನು, ಯಾವ ಥರ ತೊಂದರೆಗಳನ್ನ? ಈಗ ಸಮಗ್ರ ಗ್ರಂಥಗಳನ್ನು ಸಂಪಾದಿಸುವಾಗ ಏನು ಸಂಬಂಧ ಏನಿಲ್ಲ, ಅವ್ರದ್ದೇ ಪುಸ್ತಕಗಳು ಇರ್ತವೆ. ಆಮೇಲೆ ಅದನ್ನು ಮತ್ತೆ ಒಂದ್ಸಾರಿ ಓದಬೇಕಾಗ್ತದೆ. ಆಮೇಲೆ ಅದರ ಬಗ್ಗೆ ವಿಶ್ಲೇಷಣೆ ನೀವು ಮುನ್ನುಡಿಯಲ್ಲಿ ಬರೀಬೇಕಾಗ್ತದೆ. ಅದಷ್ಟೇ ಅಲ್ಲಿ ಕೆಲಸ ಇರೋದು. ಆದರೆ ಈ ಸಂಪಾದನೆ ಇದೆಯಲ್ಲ, ವ್ಯಕ್ತಿ, ಈಗ ರಸಗೌರವ ಗ್ರಂಥಗಳು, ಇದಕ್ಕೆ ನೀವು ಮೊದಲು ನೀವು ಓದ್ಕೊಂಡಿರಬೇಕು, ನೀವು ತಿಳ್ಕೊಂಡಿರ್ಬೇಕು. ಆಮೇಲೆ ಯಾವ ಸೋರ್ಸ್ನಿಂದ ಆ ಲೇಖನ ತರಿಸ್ಕೋಬೇಕು, ಯಾವ ವಿಷಯದ ಮೇಲೆ ಬರ್ಸ್ಕೋಬೇಕು, ಅದು ನಿಮ್ಗೆ ಗೊತ್ತಿರ್ಬೇಕು. ಸುಮ್ಮನೆ
ನೀವೊಂದು ಲೇಖನ ಬರೀರಿ ಅಂತಂದ್ರೆ ಅವ ಏನಾದ್ರು ಬರೆದು ಉಳ್ಳಾಗಡ್ಡೆ ಬರೆದು ಕಳಿಸಿದ್ರೆ ಆಗೋದಿಲ್ಲ. ನಾವು ವಿಷಯ ಕೊಡ್ತೀವಿ, ಇಂಥ ವಿಷಯದಲ್ಲೇ ಬರಬೇಕು, ಇಲ್ಲದೆ ಇರಲಿಲ್ಲ ನಿಮ್ಮ ಲೇಖನೂ ಬೇಡ. ನಾವು ಮೊದಲೇ ಹೇಳ್ತೇನೆ, ಈಗ ನೀವು ಇದನ್ನು ಬರೋದು ಆನಕೃಷ್ಣ ಸಂಧ್ಯಾ ರಾಗದ ಬಗ್ಗೆ ನೀವು ಬರೀರಿ. ಸಂಧ್ಯಾ ರಾಗದಲ್ಲಿ ಬರುವಂಥ ಹೆಣ್ಣು ಸ್ತ್ರೀ ಪಾತ್ರಗಳು, ಅನೇಕ ಕಾದಂಬರಿಗಳಲ್ಲಿ ಬಂದಿರುವ ಸ್ತ್ರೀ ಪಾತ್ರಗಳು ನೀವು ಬರೀರಿ, ಕೊಡ್ತೇವೆ ನಾವು, ಸಬ್ಜೆಕ್ಟ್ ಕೊಡ್ತೇವೆ. ಆಮೇಲೆ ಆ ಸಬ್ಜೆಕ್ಟ್ ಸರಿಯಾಗಿದೆ ಇದ್ರೆ ನಾವು ವಾಪಸ್ಸು ಕೊಡಿಸ್ತೀವಿ. ನಾನು ಅದನ್ನು ಕಳಿಸಿದ್ದೇನೆ. ಇವನ್ ನಿಮ್ಮ ಜೆ.ಎನ್. ರಂಗನಾಥ ರಾಯರ ಪುಸ್ತಕ ಲೇಖನ ವಾಪಸ್ ಕಳಿಸಿದ್ದೀನಿ. ಅದೇ ನಾನು ಯಾಕಂದ್ರೆ ಈ ನೋಡಿ ಈ ಪುಸ್ತಕಕ್ಕೆ ಅವರಿಗೆ ಒಂದು ಲೇಖನ ಬರೀಲಿಕ್ಕೆ ಹೇಳಿದ್ದೆ, ಇಲ್ಲ ರಂಗನಾಥ ರಾಯರು ಇದ್ದಾರೆ. ಹೌದು. ಸೊ ಅವ್ರು ಆ ರೀತಿ ಬರ್ದಿಲ್ಲ, ತಕ್ಷಣ ವಾಪಸ್ ಕಳಿಸ್ತೀವಿ. ಹೇಳಿದೆ ಅವರಿಗೆ, ಇಲ್ಲ ನೀವು ಈ ರೀತಿ ಬರೆದ್ರೆ ನಾನು ಹಾಕೋದಿಲ್ಲ, ನೀವು ಹೀಗೇ ಬರಬೇಕು. ಬರೆದ ವಾಪಸ್ ಬಂದು ಅವರು ಅದು ಸುಮಾರು 2 ತಿಂಗಳ ಮೇಲೆ ಬಂತು. ಮತ್ತು ಬೇರೆ ಹಾಗಂತ ನನ್ನ ಸ್ನೇಹಿತರವರು, ರಂಗನಾಥರಾವ್ ನಮ್ಮ ಸ್ನೇಹಿತರೆ, ಅವರಿಗೆ ಅವಾರ್ಡ್ ಕೊಡಿಸಿದ್ದೇನೆ ಇಲ್ಲಿ ನಾವು. ಆಮೇಲೆ ಅವಾರ್ಡ್ ಬಂತು ಅವರಿಗೆ. ಈಗ ಅದು 2ನೇ ಭಾಗ ಬರ್ತಾ ಇದೆ, ಈ ಪುಸ್ತಕದ 2ನೇ ಭಾಗ ಬರ್ತಾ ಇದೆ. ಇದು 1ನೇ ಭಾಗ. ಈ 2ನೇ ಭಾಗದಲ್ಲಿ ರಂಗನಾಥರಾವ್ ಅವ್ರ ಬಗ್ಗೆ ಬರೀಲಿಕ್ಕೆ ಹೇಳಿದ್ದೆ ಒಬ್ಬರಿಗೆ, ಅವ್ರು ಬರೆದಿಲ್ಲ, ಅದನ್ನು ಡ್ರಾಪ್ ಮಾಡ್ತೇನೆ. ಒಬ್ಬರಿಗೆ ಹೇಳಿದ್ದೆ ರಂಗನಾಥರಾವ್ ಬಗ್ಗೆ ನೀವು ಲೇಖನ ಬರೀರಿ, ಬಾಕಿ ಅವ್ರ ಬಗ್ಗೆ ಬಂದಿದೆ. ಅನೇಕರು ಅವಾರ್ಡ್ ತಗೊಂಡವರು ಇವರು. ಹೌದು. ಆದ್ದರಿಂದ ಅವರು ಬರೀದಿಲ್ಲ ಆದರೆ ನಾನು ಅವರು ಬೇರೆಯವ್ರ ಹತ್ರ ಬರ್ಸೋದಿಲ್ಲ, ಆ ವಿಷಯನೇ ಡ್ರಾಪ್ ಮಾಡ್ತೇನೆ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲದೆ ವಿಷಯ ನೀವು ಹೆಂಗೆ ಬರೀತೀರಿ? ನಿಮ್ಗೆ ಗೊತ್ತಿರಬೇಕು ಮುಖ್ಯವಾಗಿ ಆಮೇಲೆ ನಿಮ್ಮದೇ ಆದ ಒಂದು ಶ್ರದ್ಧೆ ಇರಬೇಕು. ಅವರು ಇವತ್ತು ಮನುಷ್ಯರ ಬಗ್ಗೆ ನೀವು ಬರಿಬೇಕಾದ್ರೆ ಮನುಷ್ಯರ ಮೇಲೆ ಒಂದು ನಿಮ್ಗೆ ಶ್ರದ್ಧೆ ಇರಬೇಕು. ಸುಮ್ಮನೆ ನಿಮ್ಗೆ ಶ್ರದ್ಧೆನೇ ಇಲ್ಲದೆ ಇದ್ರೆ ಅವ ಏನಾದ್ರು ಏನು ಒದರ್ಕೋತಿದ್ದ, ಅವ್ನು 3 ತಾಸು ಓದಿರ್ದ, ಹಂಗಾಯ್ತು ಈಗ ಕೆಟ್ಟದಾಗಿ ಬರ್ದೆ, ಅವೆಲ್ಲ ನಾನು ಕೇಳೋದಿಲ್ಲ, ನನಗೆ ಬೇಡವೂ ಬೇಡ. ಆಮೇಲೆ ನೀವು ಏನು ಬರೀದ್ರು ಕೂಡ ಅದು ನಿಷ್ಠವಾಗಿರ್ಬೇಕು, ಅದು ಅವ್ರ ಮೇಲೆ ಒಂದು ನಿಮ್ಗೆ ಶ್ರದ್ಧೆ ಇರಬೇಕು. ಈಗ ಕೃಷ್ಣರಾಯರ ಸಮಗ್ರ ಸಂಪುಟಗಳನ್ನ ಮಾಡ್ತಾ ಇದ್ರೆ 15 ಸಂಪುಟಗಳು ಬಂದಿದೆ. ಈ ಸಂಪುಟಗಳನ್ನ ರೂಪಿಸುವಾಗ ಪ್ಲಾನ್ ಹೆಂಗ್ ಮಾಡ್ತೀರಿ? ಅದು ಇಲ್ಲ, ಅದು ರೂಪಿಸುವಾಗ ಮೊದಲು ನಾವು ಪುಸ್ತಕಗಳನ್ನು ಸಂಗ್ರಹ ಮಾಡ್ತೇವೆ. ಸಂಗ್ರಹ ಓದ ಆಮೇಲೆ ನಾನು ಅವರ ಎಲ್ಲ ಕಾದಂಬರಿಗಳು ಓದ್ದವನು. ಆಮೇಲೆ ವಿಂಗಡಣೆ ಮಾಡ್ತೀನಿ, ಬೇರೆ ಬೇರೆ ವಿಷಯಗಳಿದೆ ಆ ವಿಂಗಡಣೆಗಳು. ಈಗ ಮೊದಲು ನೋಡಿ 8 ಸಂಪುಟಗಳು ನೀವು ಅನೇಕ ವೈಚಾರಿಕ ಸಾಹಿತ್ಯದವರೆಗೆ, ಜೀವನ ಚರಿತ್ರೆ, ವೈಚಾರಿಕ ಸಾಹಿತ್ಯ, ಕಲಾ ಸಾಹಿತ್ಯ, ಈಗ ಆಮೇಲೆ ನಾಟಕಗಳು, ಕಥೆಗಳು ಇವೆಲ್ಲ ತಂದ್ವಿ. ಆತ 9ನೇ ಇದರಿಂದ ಚೇಂಜ್ ಅದು ನಾವೆಲ್ಗಳು. ಅಲ್ಲಿ ಐತಿಹಾಸಿಕ ಕಾದಂಬರಿಗಳು ಮೊದಲು ತಂದ್ವಿ, ಪೌರಾಣಿಕ ಕಾದಂಬರಿ ಇರಲಿಲ್ಲ. ಈಗ ಸಾಮಾಜಿಕ ಕಾದಂಬರಿಗಳು ನಡೆಸ್ತಾ ಇದ್ದೇವೆ. ಈಗಾಗಲೇ ಸುಮಾರು ಸಾಮಾಜಿಕ ಕಾದಂಬರಿ 1-2-3 ಸಂಪುಟಗಳು ಬಂದು. ಒಟ್ಟು ಎಷ್ಟು ಸಂಪುಟಗಳ ಪ್ಲಾನ್ ಇದೆ? ಒಟ್ಟು 20, ಈಗ ಇನ್ನು 19 ಸಂಪುಟ ಬರಬೇಕು. ಈಗ 15 ಬಂದಿದೆ. ಈಗ 15 ಒಟ್ಟು. ಸುಬ್ಬರಾಯರ್ದು, ತರಾಸು ಅವ್ರದ್ದು ಕಮ್ಮಿ ಆಗ್ತದೆ ಅಷ್ಟು. ಅವ್ರದ್ದು ಬರೀ ಎಷ್ಟು ಸಂಪುಟಗಳು ಪ್ಲಾನ್ ಇದೆ? ಅದೇನಪ್ಪ 23-24 ಸಂಪುಟ ಇದೆ. ಅವ್ರದ್ದು ಕೂಡ ಕಾದಂಬರಿಗಳೇ ಕಾದಂಬರಿಗಳೇ ಜಾಸ್ತಿ. ಇವ್ರದ್ದು ಹಾಗಲ್ಲ, ಇವ್ರದ್ದು ವೈಚಾರಿಕ ಸಾಹಿತ್ಯ ಇದೆ, ಜೀವನ ಚರಿತ್ರೆ ಇದೆ, ಈ ಅನಕೃದ್ರಲ್ಲಿ ಆತ್ಮಕಥೆ ಇದೆ. ಆತ್ಮಕಥೆ ಎಲ್ಲ ಈಗ ಪಬ್ಲಿಷ್ ಆಗಿಲ್ಲ ಇನ್ನು. ಬಂತಲ್ಲ ಬರಗಾನ ಅಲ್ಲ, ಈ ಸಮಗ್ರ ಸಂಪುಟದಲ್ಲಿ ಬಂತು. ಅದು 8 ಸಂಪುಟಗಳಲ್ಲಿ ಬಂದು. ಅಲ್ಲಿ ಬರಗಾರನಿಗೆ ಬದುಕು, ಆಮೇಲೆ ಇನ್ನೊಂದು ಪುಸ್ತಕ ಅದು ಚಿಕ್ಕದು, ಏನು ಈಗ ಒಂದು ನೆನಪೇ ಆಗ್ತಾ ಇದೆ. ಆ ಪುಸ್ತಕ 2 ಸೇರಿಸಿ ಒಂದು ಕಡೆ ಅಲ್ಲೇ ಜೀವನ ಚರಿತ್ರೆನೇ ಅದು. ರವಿವರ್ಮನ್ ಬಗ್ಗೆ ಬಂದಿರೋ ಪುಸ್ತಕ ಎಲ್ಲ ಅದ್ರಲ್ಲಿ ಬಂದಿದೆ. ಕಲೆ ಬಗ್ಗೆ ಅದು 8 ಸಂಪುಟದ ಒಳಗೆ ಬಂದಿದೆ. ಈಗ ಬರಬೇಕಾಗಿರೋದು ಎಲ್ಲವೂ ಕಾದಂಬರಿಗಳೇ. ಈಗ ಅದು ಸಾಮಾಜಿಕ ಕಾದಂಬರಿಗಳೇ, ಇನ್ನು ಯಾವುದೂ ಇಲ್ಲ. ಬಾಕಿ ಎಲ್ಲ ಬಂತು. ಐತಿಹಾಸಿಕ ಕಾದಂಬರಿ 2 ಸಂಪುಟ ಬಂತು. ಆಯ್ತಾ ಇಲ್ಲ, ವಿಜಯನಗರ ಸಾಮ್ರಾಜ್ಯದ ಮೇಲೆ 2 ಸಂಪುಟ ಬಂತು. ಆಮೇಲೆ ಐತಿಹಾಸಿಕ ಕಾದಂಬರಿಗಳಿಗೆ ಇನ್ನೊಂದು ಸಂಪುಟ ಬಂತು. ಒಟ್ಟು 3 ಸಂಪುಟ ಆಯ್ತು. ಆಮೇಲೆ
ಬಾಕಿ ಎಲ್ಲ ಸಾಮಾಜಿಕ ಕಾದಂಬರಿ. ಈಗ ನಗರ ಸತ್ಯ ಎಲ್ಲ ಬಂತು, ನಗರ ಸತ್ಯ ಕಾದಂಬರಿಗಳು ಈಗ ಎಲ್ಲ ಈಗ ಮುಂದೆ ಎಲ್ಲ ಈಗ ನೀವು ಹೇಳ್ಬೋದು ಆ ಕಾದ ಕೆಲವರು ಹೇಳ್ತಾರೆ ಆ ಕಾದಂಬರಿಗಳು ಮುಂಚಿನ ಹಾಗೆ ಇಲ್ಲ. ಹೌದು, ಅದು ಸಹ ಡೈರೆಕ್ಟ್ ಆಗೋದೇ ಅದು. ಮನುಷ್ಯ ಎಷ್ಟಾದ್ರೂ ಕೂತ್ಕೊಂಡು ಏನು ಯೋಚನೆ ಮಾಡ್ತಾನೆ. ಈಗ 112 ಕಾದಂಬರಿ ಬರೀಬೇಕಾದ್ರೆ ಎಷ್ಟು ಪಾತ್ರಗಳು, ಎಷ್ಟು ಸನ್ನಿವೇಶಗಳು, ಎಷ್ಟು ಶೈಲಿಗಳು, ಇದೆಲ್ಲ ನೀವು ಕಲ್ಪನೆ ಮಾಡಿದ್ರು ಸಾಧ್ಯವೇ? ಈಗ ನನಗೆ ಇನ್ನೊಂದು ಕುತೂಹಲ ಪ್ರಶ್ನೆ ಏನು ಅಂತಂದ್ರೆ, ಈಗ ಕೃಷ್ಣರಾಯರ್ ಇರ್ಬೋದು, ಬೋರ್ಕರ್ ಇರ್ಬೋದು, ಬೇಂದ್ರೆ ಇರ್ಬೋದು, ಮನ್ಸೂರ್ ಇರ್ಬೋದು, ಮಿಣಿಜಿಗಿ ಇರ್ಬೋದು, ಇವ್ರೇನು ವಿಮರ್ಶಕ್ಕೆ ಅತೀತರಾದವ್ರ? ಅಲ್ಲ, ನಾನೇ ಹಾಗೆ ಅನ್ನೋದಿಲ್ಲ. ಅವರು ವಿಮರ್ಶೆಗೆ ಅತೀತರ ಅಲ್ಲವೇ ಅಲ್ಲ. ಯಾರು ಇಲ್ಲ ವಿಮರ್ಶೆಗೆ ಅತೀತರಾದವ್ರು, ಯಾರು ಇಲ್ಲ. ಎಷ್ಟೇ ದೊಡ್ಡವರು ಇದ್ರು ಕೂಡ ಅಷ್ಟೇ, ಖಂಡಿತವಾಗಿ. ಈಗ ನೀವು ಈಗ ನೀವು ಹೇಳ್ಬೋದು ಅವ್ರದ್ದು ಭಾರಿ ದೊಡ್ಡ ಮನುಷ್ಯ, ನೀವು ಅವ್ರದ್ದೆಲ್ಲ ಹುಳ್ಕನ್ನು ಎತ್ತಿದ್ರಿ ಅಂತ. ಹಾಗಲ್ಲ, ಮನುಷ್ಯ ಎಲ್ಲರೂ ತಪ್ಪು ಮಾಡೇ ಮಾಡ್ತಾನಲ್ಲ. ತಪ್ಪು ಮಾಡ್ಬೇಕಾದ್ರೆ ಆಮೇಲೆ ನೀವು ಮಾಡಿದ ವಿಚಾರವೇ ನಂದಲ್ವಲ್ಲ, ನಾನು ಮಾಡಿದ್ದೇ ವಿಚಾರ ನಿಮ್ದಲ್ವಲ್ಲ. ಆಮೇಲೆ ನನಗೆ ನೋಡಿದ ಲೈಫ್ ಬೇರೆ, ನೀವು ನೋಡಿದ ಲೈಫ್ ಬೇರೆ. ನೀವು ಒಬ್ಬ ಸಂಗೀತಗಾರನ ಒಬ್ಬ ಕುಡುಕರನ್ನಾಗಿ ನೋಡಿರ್ಬೋದು, ನಾನು ಒಬ್ಬ ಸಂಗೀತಗಾರ ಒಬ್ಬ ದೇವರಾಗಿ ನೋಡ್ತೇನೆ. ನೀವು ನೋಡೋದಷ್ಟೇ ಇಲ್ಲೂ ಇದೆ ವ್ಯತ್ಯಾಸ. ಅದರಿಂದ ನನಗೇನನ್ಸ ಅವರು ಪ್ರಶ್ನಾತೀತರ ಅಲ್ಲ, ಯಾರು ಪ್ರಶ್ನಾತೀತ, ಎಷ್ಟೇ ದೊಡ್ಡವರು ಇಲ್ವೇ ಇಲ್ಲ. ಅವ್ರೇನು ದೇವರಲ್ಬಾರ, ದೇವರು ಕೂಡ ಪ್ರಶ್ನಾತೀತ ಅಲ್ಲ, ಯಾಕಂದ್ರೆ ಅವನಲ್ಲಿ ದೋಷ ಇದೆ. ಅದರಿಂದ ಅದೆಲ್ಲ ಗುಣ ದೋಷ ಅನ್ನೋದು ಈಗ ನೋಡಿ, ನಾನು ಬರೆಯೋದು ಈಗ ಒಂದು ಗುಟ್ಟು ಏನಂದ್ರೆ, ಈಗ ನೀವು ಇವತ್ತು ಈಗ ಬರೆದ್ರಿ ಒಂದು ಕತೆ ಬರೆದ್ರಿ ಅಂತ ಇಟ್ಕೊಂಡು, ಈಗ ಬರೆದ್ರಿ, ಇದನ್ನೇ ನೀವು ನಾಳೆ ಬರೀರಿ. ಈ ಕತೆ ಬೇರೆ ತೆಗೆದಿಡಿ, ನಾಳೆ ಬರೀರಿ, ಬೇರೆ ಬೇರೆ ಕತೆ ಇರುತ್ತೆ. ಆಗತ್ತೆ, ಬೇಡ 6 ತಿಂಗಳ ನಂತರ ಬರೀರಿ, ಬೇರೆನೇ ಆಗ್ತದೆ. ಆದ್ದರಿಂದ ಒಬ್ಬ ಲೇಖಕನಲ್ಲೇ ಅನೇಕ ಲೇಖಕರಿದ್ದಾರೆ. ನೀವು ಸತ್ಯ ತಿಳ್ಕೊಂಡ್ರೆ ಅವನಲ್ಲಿ ಗುಣದೋಷ ಹುಡ್ಕೋದು ಕಷ್ಟ. ಆಮೇಲೆ ನೀವು ಉದ್ದೇಶಪೂರ್ವವಾಗಿ ಒಬ್ಬನ ಕೀಳಾಗಿ ತಿಳ್ಕೊಳ್ಬೇಕಂತಂದ್ರೆ ನೀವೇನ್ ಬೇಕಾದ್ರೂ ದೋಷ ಹುಡ್ಕೋದು. ನಿಮ್ಮನ್ನ ಇದು ಗೌರವ ಕೊಡೋದಕ್ಕೂ ಅನ್ವಯ ಆಗುತ್ತಲ್ಲ? ಹೌದು, ಖಂಡಿತ. ಅದಕ್ಕೇನಂತೆ, ನೀವು ನನ್ನಲ್ಲಿ ದೋಷ ಹುಡ್ಕೋದಾದ್ರೆ ಏನ್ ಬೇಕಾದ್ರೂ ಹುಡ್ಕೋಬಹುದು, ನಾನು ನಿಮ್ಮಲ್ಲಿ ಹುಡ್ಕೋದು. ಅಂದ್ರೆ ನೀವು ಮಾತು ಹೇಳೋದು ಗೌರವಕ್ಕಾಗಿ ಕೊಡುವ ಶ್ರೇಷ್ಠತೆಯೂ ಹೌದು, ಮತ್ತು ಹುಡುಕುವುದು ಎರಡು ವ್ಯಸನ ಆಗಬಾರ್ದು. ಆಮೇಲೆ ನೀವೊಂದು ತೀರ್ಮಾನಕ್ಕೆ ಬರ್ಬೇಕು. ಈಗ ನೋಡಿ, ನೀವು ನನಗೆ ನೀವು ಇಂಪಾರ್ಟೆಂಟ್ ವಿನ ನಿಮ್ದು ಯಾವ ಹ್ಯಾಬಿಟು, ನಿಮ್ದು ಯಾವ ಇದು ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ನಿಮ್ಮ ಜಾತಿ ಬೇಡ, ನಿಮ್ಮ ಧರ್ಮ ಬೇಡ, ನಿಮ್ಗೆ ಏನೋ ಬೇಕಾಗಿಲ್ಲ. ನಮಗೆ ನೀವು ಬೇಕು, ನಿಮ್ಮ ಸಾಹಿತ್ಯ ಬೇಕು ಅಷ್ಟೇ. ನಮಗೆ ಅದರಲ್ಲಿ ದೋಷ ಹುಡ್ಕೋದು. ಆಮೇಲೆ ಅವರು ಬರ್ದಿರೋದು ನೀವು ಬರಿಬೇಕಂತ ಇಲ್ವಲ್ಲ. ಆಮೇಲೆ ಯಾರೋ ಒಬ್ಬರು ಇವತ್ತು ನಿನ್ನೆ ಹೇಳಿದ್ದಾರೆ ನೋಡಿ, ರಾಮಾಯಣದಲ್ಲಿ ಶ್ರೀರಾಮ ರಾವಣ ಇವರೆಲ್ಲ ಕೆಟ್ಟ ಹುಳುಗಳು ಅಂತ ಏನೋ ಬರೆದ ಹೇಳಿದ್ದಾರೆ. ಅದು ನಿನ್ನೆ ಬಂದಿದ್ದು ನೋಡಿ, ಬಿಟಿ ಲಲಿತನ. ಅದು ಅವರ ದೃಷ್ಟಿ. ಅದಕ್ಕೆ ರಾಮಾಯಣದ ವಾಲ್ಮೀಕಿ ಜವಾಬ್ದಾರ ಅಲ್ಲ. ಅದೇ ನೀವೇ ಬೇಕು. ಈಗ ಭಗವದ್ಗೀತೆ ನಿಮ್ ಕೈಯಲ್ಲಿ ಕೊಡ್ತೀವಿ ನಾವು, ನೀವು ಹಾಡೋದು ಬಿಡೋದು ನಿಮ್ಗೆ ಬಿಟ್ಟಿದೆ. ಆಮೇಲೆ ಅದನ್ನೇ ನೀವು ಪಾಲಿಸ್ಬೇಕಂತಿಲ್ಲ, ಬೇಕಾದ್ರೆ ಪಾಲಿಸಿ, ಇಲ್ಲ ಬಿಟ್ಬಿಡಿ. ಈ ಶಾ ಮಂ ಅಂತ ಎರಡದವಲ್ಲ, ಏನನ್ನ ಸೂಚಿಸ್ತವ? ಏನಿಲ್ಲ, ಶಾ ಅನ್ನೋ ಭಾಗ ನಮ್ಮ ಶಾನುಭಾಗರು. ಮಂಜುನಾಥ ನಮ್ಮ ಅಪ್ಪ, ಕೃಷ್ಣರಾವ್ ನಿಮ್ಮ ಹೆಸರು? ಶಾ ಮಂ ಕೃಷ್ಣರಾವ್. ಇದು ಯಾಕೆ ಅಡ್ಡ ಅಂದ್ರೆ, ನಾವು ಆಗ ಇದು ಮೈಸೂರು ಸೀಮೆಯಲ್ಲಿದ್ದು, ಆಗ ಅಡ್ಡ ಹೆಸರು ಮುಂಚೆ ಬರ್ತಿತ್ತು. ಒಂದು ಎರಡನೇದಾಗಿ ನನ್ನ ಮೊದಲನೇ ಪುಸ್ತಕದಲ್ಲಿ ಶ್ಯಾಮಂ ಕೃಷ್ಣರಾಯರ್ ಅಂತಲೇ ಇದೆ. ಕಾರಣ ಏನಂದ್ರೆ, ನಾನು ಒಂದು ಮಾತು, ನನ್ನ ಯಾವುದೇ ಕಾಲದಲ್ಲೂ ನನಗೆ ಆ ಜನ ಜಾತಿ ಇದರಲ್ಲಿ ಬರಬಾರ್ದು ಅಂತ. ನಾನು ಅಲೋಪಾಗಿರೋನು. ಇವತ್ತಿಗೂ ನಾನು ಯಾವ ಸ್ವಾಮಿಗಳ ಹತ್ರ ಹೋಗೋದಿಲ್ಲ, ಯಾವ ಸ್ವಾಮಿಗಳ ಬಗ್ಗೆ ಇದಿಲ್ಲ, ಗೌರವ ಇಲ್ಲ ಅಂತಲ್ಲ. ಈಗ
ಎಷ್ಟೋ ಸಲ ಅನಿಸ್ತದೆ ನಮ್ಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ, ಈಗ ಸುತ್ತೂರು ಸ್ವಾಮಿಗಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಸಿದ್ಧಗಂಗಾ ಸ್ವಾಮಿಗಳು ಏನು ಅದ್ಭುತವಾದ ಕೆಲಸ ಅಂದರೆ ಯೂನಿವರ್ಸಿಟಿ ಮಾಡಿ ಅಂಥವ್ರನ್ನ ನೀವು ಯಾಕೆ, ಅವ್ರ ದೇವರೇ ಅಲ್ಲಿ ಸಾವಿರಾರು ಜನ ಕಲಿತು ಅನ್ನ ಸಂಪಾದನೆ ಮಾಡಿ. ಅಲ್ಲಿ ನೀವು ಹೋದರೆ ಅವರು ಸಾಕ್ಷಾತ್ ದೇವರು. ನನ್ನ ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗಿದ್ದವನು, ಹೋಗಿ ಬೆಟ್ಟ ಗುರುಗಳಿಗೆ ಭೇಟಿ ಆದವನು. ಅದು ಏನು ನಿಮಗೆ ಅದು ಆಕರ್ಷಣೆ ಬರಬೇಕು. ಆ ರೀತಿ ಪೀಠ ಆದಮೇಲೆ ಕೂತ್ಕೊಂಡು ಇಲ್ಲ ಸಲ್ಲದೆಲ್ಲ ಮಾತಾಡ್ತಾ ಕೂತ್ಕೊಂಡು ಅದಕ್ಕೆ ಬೆಲೆ ಬರೋದಿಲ್ಲ. ಈಗ ಅನೇಕ ಸ್ವಾಮಿಗಳಿದ್ದಾರೆ, ಬಾಯಿಗೆ ಬಂದತೆ ಏನಾದ್ರು ಮಾತಾಡ್ತಾರೆ. ನಿಮ್ಗೆ ಯಾಕೆ ಬೇಕಾಗಿದೆ? ಸುಮ್ಮನೆ ದೇವರು ಧರ್ಮ ನಿಮ್ಮ ಪಾಡಿಗೆ ನೀವಿರಿ. ಅದು ಬಿಟ್ಕೊಂಡು ಊರು ಉಸಾಬರಿ ನಿಮ್ಗೆ ಬೇಕು. ನಾನು ಹೇಳೋದು ನಿಮ್ಮ ಕ್ಷೇತ್ರ ತಿಳ್ಕೊಳ್ಳಿ, ನೀವು ನಡ್ಕೊಳ್ಳಿ. ನನಗೆ ಗುರುಗಳ ಬಗ್ಗೆ ನನಗೆ ಗೌರವ ಬರೋದಕ್ಕೆ ಈ ಕಾರಣ. ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ ನಾನು. ಇಲ್ಲಿ ಯಾರೋ ಒಬ್ಬರು ಇದ್ದಾರೆ, ನನ್ನ ಕಾರ್ನಲ್ಲಿ ಕರ್ಕೊಂಡಿದ್ದೆ. ನಾನು ಆ ಗುರುಗಳು ಅದು ನೀವು ಆ ಅಡುಗೆ ಮನೆ ಒಂದು ನೋಡಿ ಗಾಬರಿ ಆಗಿಬಿಟ್ಟೆ. ಏನು ಇಷ್ಟು ದೊಡ್ಡ ಅಡುಗೆ ಅನ್ನ ಮಾಡೋ ಪಾತ್ರೆಗಳು, ಬರೀ ಸ್ವಿಚ್ ಹಾಕಿದ್ರೆ ಆಯಿತು, ಅನ್ನ ತಯಾರು. ಆಮೇಲೆ ಬಡಿಸ್ಲಿಕ್ಕೆ ಸಾವಿರಾರು ಜನ ಕೂಡುವಂಥ ಜಾಗ, ಹಾಳು, ಸಾವಿರಾರು ಜನ ಕೂಡುವಂಥ ಹಾಳು, ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಗೊತ್ತಾ? ಇವೆಲ್ಲ ನೋಡಿದಾಗ ನೀವು ಹೇಳ್ತೀರಿ ಆ ಸ್ವಾಮಿಗಳಿಗೆ ಅಡ್ಗ ಅಂಥ ಕೆಲಸ ಮಾಡಿದಾಗ ನೀವು ಯಾಕಲ್ಲ ಮಾಡಿರಿ. ನಾವು ಅದು ಹಾಗೆ ಬರಬೇಕು ಹೊರತು ನಾವು ಹೋಗಿ ಸ್ವಾಮಿಗಳು ಅಂತ ನಮಗೆ ಜಾತವಾಡ ಸ್ವಾಮಿಗಳು ಬೇಕಾಗಿದೆ. ನಾವು ಕೊಟ್ಟು ಈಗ ಏನು ಬರೀತಾ ಇದ್ದೀರಿ? ನಾನು ಹೇಳ್ದಲ್ಲ, ಈಗ ಮಹಾಭಾರತ ಮಾಡ್ತಾ ಇದ್ದೆ. ಇದು ಮಹಾಭಾರತ ಒಂದು ಭಾಗ ಆಗಿದೆ, ಇನ್ನೊಂದು ಭಾಗ ಇದು ಕೊಂಕಣಿಯಿಂದ. ಇದನ್ನ ಬರೆದವರು ಅದಾದ್ಮೇಲೆ ಇವ್ರದ್ದು ನಮ್ದು ಮಹಾಬಲೇಶ್ವರ ಸೈಲ್ ಅಂತ ಹೌದು ಇದು ಅವನದು ಪುಸ್ತಕ. ನಿಮ್ ಬರವಣಿಗೆ ಹೆಂಗ್ ಪ್ಲಾನ್ ಮಾಡ್ತೀರಿ? ಯಾರು ಪ್ಲಾನ್ ಏನಿಲ್ಲ, ಯಾವ್ದು ಬರಿಬೇಕನ್ನಿಸ್ತು. ಈ ನೋಡಿ ಈ ಪುಸ್ತಕ ಇದು BC ಅಂದ ಪುಸ್ತಕ. ಇದು 12 ವರ್ಷದಿಂದ ಕೊಟ್ಟಿದ್ರು ಅವರು ಬರೀಲಿಕ್ಕೆ, ಸಾಹಿತ್ಯ ಅಕಾಡೆಮಿ ಅವರು ಕೊಟ್ಟಿದ್ರು. ನನಗೆ ಆಗಲಿಲ್ಲ, ಯಾಕಂದ್ರೆ ಆ ಪುಸ್ತಕಗಳು ಸಿಗ್ತಿದ್ದಿಲ್ಲ ಅವರು. ಆತ ನನ್ನ ಫ್ರೆಂಡೇ, ಯಾರು ಈ ಹೌದು. ಆದರೆ ಆ ಪುಸ್ತಕಗಳು ಸಿಗದೆ ಇದ್ರೆ ಏನು ಮಾಡಲಿ? ನಾನು ಹೇಳಿದೆ ಆಗೋದಿಲ್ಲ ಅಂತ ವಾಪಸ್ ಕೊಟ್ಟರು. ಅವರು ಏನೇನೋ ಕಮಿಟಿಯಲ್ಲೆಲ್ಲ ತೀರ್ಮಾನ ಮಾಡಿ ಇಲ್ಲ ನೀವೇ ಬರೀಬೇಕು ಅಂತ ಮತ್ತೆ ನನಗೆ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ನಾನು ಮೊನ್ನೆ ಬರೆದು ಇದನ್ನು ಕೊಟ್ಟೆ. ಕಳೆದ 2 ತಿಂಗಳ ಹಿಂದೆ ಬಂದಿದೆ, ಇದು ನಿಮಗೆ ಕೊಟ್ಟಿದ್ದು. ಸೊ ಹಾಗೆ ಇದು ನಿಮಗೆ ಇಟ್ಟಿದೆ, ಇದು ತಗೋ. ಸೊ ಇದು ಹಾಗೆ ಮನಸ್ಸು ಮಾಡ್ತೇನೆ ನಾನು. ಇದೆ ನನ್ನ ಹತ್ರ. ಈಗ ನಾ ಹೇಳ್ದಲ್ಲ, 2-2.5 ವರ್ಷದ ಕೆಲಸ ಇದೆ. ಒಪ್ಕೊಂಡಿದ್ದು ಇಡೀ ದಿನ ಹೆಂಗಿರ್ತದೆ ನಿಮ್ದು? ಇಲ್ಲೇ ಇರ್ತಾನೆ, ಇಲ್ಲಿ. ನನಗೆ ಹೆಚ್ಚಿಗೆ ಓಡಾಡೋದಿಲ್ಲ, ನಾನು ಆಗೋದಿಲ್ಲ. ಈಗ ಮೊದಲು ನಾಯಿ ತಿರುಗಾಡ್ತದೆ. ನೀವು ಮೇಸ್ಟ್ರ್ ಆಗಿದ್ದವರು, ಕನ್ನಡ ಕಲಿಸ್ತಿದ್ರಿ ಗೋವಾದಲ್ಲಿ, 4 ದಶಕ ಇದ್ರಿ ಅಲ್ಲಿ. ಬೆಂಗಳೂರಿಗೆ ಯಾಕೆ ಬಂದ್ರಿ? ಅದು ಹೇಳಿದಲ್ಲ, ಗುಲ್ವಾಡೆ ಕರ್ಕೊಂಬಂದ್ರು. ಗುಲ್ವಾಡೆ ಪತ್ರಿಕೋದ್ಯಮದಲ್ಲಿ ನಿಮ್ಗೆ ಆಸಕ್ತಿ ಇತ್ತು? ಅಲ್ಲ, ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಏನಂತ ಕಾರಣ ನೋಡ್ರಿ, ನಾನು ಪಾಟೀಲ್ ಪುಟ್ಟಪ್ಪನ ಪ್ರಪಂಚ ಆಫೀಸಿಗೆ ಹೋಗಿ ಕೊಡ್ತಿದ್ದೆ, ದಿವಸಗಟ್ಟಲೆ ಕೊಡ್ತಿದ್ದೆ. ಪುಟ್ಟಪ್ಪನ ನನ್ನ ಹಳೆಯ ದೋಸ್ತ. ಅದಾದ್ಮೇಲೆ ಬಂಕಾಪುರ ಅಂತ ಒಬ್ರು ಇದ್ರು, ಅವರು ವಿಶಾಲ ಕರ್ನಾಟಕದ. ಆಮೇಲೆ ನಮ್ಮ ಪಾವಮಾಚಾರ್ಯ ಅಂತೂ 3-4 ಜನ ನನ್ಗೆ ಗುರ್ತನವರು. KB ಕುಲಕರ್ಣಿ ಆರ್ಟಿಸ್ಟು, KBK. ಆಮೇಲೆ ನಮ್ಮ ಹೆಗಡೆ ಅಂತ ಇದ್ರು, GG ಹೆಗಡೆ ಅಂತ, ಅವ್ರು ನಾಟಕ ಮನೆಯಲ್ಲಿದ್ದವರು, ಅಲ್ಲಿ ಬಂದರು. ಆಮೇಲೆ ಮಳಗೆ ಅಂತ ಒಬ್ರು ಇದ್ರು. ಈಗ ಅನೇಕರು ಸಂಯುಕ್ತ ಕರ್ನಾಟಕದಲ್ಲಿ ಪರಿಚಯ. ಸಂಯುಕ್ತ ಕರ್ನಾಟಕ ಕಸ್ತೂರಿ, ಈಗ ಕರ್ಮೀರ ಪಾಟೀಲ್ರು, ಶಂಕರ್ ಪಾಟೀಲ್, ಈಗೆಲ್ಲ ಪರಿಚಯ. ಹಾಗಾಗಿ ನನಗೆ ಜರ್ನಲಿಸಮ್ ನಾನು ಹೇಳಿದೆ ಮೊದಲು ತರಂಗ ಶುರು ಮಾಡ್ಬೇಕಾದ್ರೆ ಗುಲ್ವಾಡಿ ಕರ್ದ ನನಗೆ. ಆ ತರಂಗ ಶುರು ಆಗ್ಬೇಕಾದ್ರೆ 80 ವರ್ಷ ನಾನು ಹೇಳ್ದೆ ಬರೋದಿಲ್ಲ ಅಂತ. ಯಾಕಂದ್ರೆ ನನ್ನ ಮಕ್ಕಳು ಇನ್ನು ಚಿಕ್ಕವರು, ಅವ್ರಿಗೆ ಬಿಟ್ಕೊಂಡು ನಾನೇನು ಬರಲಿ. ಆಮೇಲೆ ನಮಗೆ ಬರೋ ಸಂಬಳ ಆಗ
ನಮ್ದು 150-200 ರೂಪಾಯಿ ಇತ್ತು ಆ ಕಾಲ. ಸಂಬಳ ತೀರಾ ಕಮ್ಮಿ. ಆಗ ನಾನು ಮನೆ ಬಿಟ್ಕೊಂಡು ಅಲ್ಲಿ ಹೋಗಿ ಅಲ್ಲೇ ಒಂದು ಸಂಸಾರ ಮಾಡಲಿಕ್ಕೆ ಸಾಧ್ಯ. ಕಡೆಗೆ ಅದಾದಮೇಲೆ TMFI ಫೌಂಡೇಶನ್ ಅವರು ನನಗೆ ಅಲ್ಲೇ ಡೈರೆಕ್ಟ್ ಆಗಿ ಬರ್ಲಿಕ್ಕೆ ಹೇಳಿದರು. ಅದಕ್ಕೂ ನಾನು ಒಪ್ಪಲಿಲ್ಲ. ಇದು 3ನೇ ಸಾರಿ ಏನಾಯಿತು, ಈ ಹುಡುಗ ನೀವು ನೋಡಿದ್ರಲ್ಲ, ಈ ಹುಡುಗ ಇಂಜಿನಿಯರು, ಇವನು ಅಣ್ಣ ಇನ್ನೊಬ್ಬ ಅಂತ, ಇವನು ಇಬ್ಬರು ಇಂಜಿನಿಯರು. ಆಗ ಮಾಡಿ ಅವನು ಡಿಗ್ರಿ ಮಾಡ್ಕೊಂಡು MBA ಮಾಡಿಸ್ತಿದ್ದ, ಇವನಿಗೆ MBA ಇವನು ಇಂಜಿನಿಯರಿಂಗ್ ಮಾಡ್ತಿದ್ದ. ಸೊ ಆವತ್ತಿಗೆ ನಾನು ಸ್ವಲ್ಪ ಫ್ರೀ ಇದ್ದೆ. ಆಯ್ತು ಬರ್ತಾನಪ್ಪ ಅಂತ ಬಂದೆ, ಅಷ್ಟೇ ವಿನ. ಏನೇ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತು ನಿಮಗೆ ಎಲ್ಲಿ ನೂತನದಲ್ಲಿ? ನೂತನದಲ್ಲಿ ಅಕ್ಷರ ನಮಗೆ ಫ್ರೀಡಮ್ ಕೊಟ್ಟಿದ್ರು ಸಂಕೇಶ್ವರು. ಅವ್ರಿಗೆ ಏನೂ ಇದಿಲ್ಲ ಈಗ ಅವರಿಗೆ ನಾಲೆಜ್ ಬಂದಿರ್ಬೋದು, ಆ ಕಾಲದಲ್ಲಿ ಇರಲಿಲ್ಲ. ಯಾಕಂದ್ರೆ ಅವ್ರು ಶುರು ಮಾಡಿದ್ವಿ ವಿಜಯ ಕರ್ನಾಟಕ, ನಮ್ಮದು ನೂತನ. ಆಗ ಇರಲಿಲ್ಲ. ಆದರೆ ಆ ಮನುಷ್ಯ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಒಳ್ಳೆ ಇದು, ಆಮೇಲೆ ನಮ್ಗೆ ಫ್ರೀಡಮ್ ಕೊಟ್ಟಿದ್ರು. ನಮ್ಮಲ್ಲಿ ಕೆಲವರು ತಪ್ಪುಗಳನ್ನು ಮಾಡಿದ್ದಾರೆ, ಅದು ಅವ್ರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಅದು ಏನೇ ಇದ್ರೆ ನಾವು ದೋಷಾರೋಪಣ ಸಂಕೇಶ್ವರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮನುಷ್ಯ ಆರ್ಟು ತುಂಬ ಒಳ್ಳೆಯದು, ಆಮೇಲೆ ಪ್ರಾಮಾಣಿಕ ಇದ್ದಾರೆ, ಆಮೇಲೆ ಯಾರಿಗೆ ನೋಯಿಸುವಂಥವ್ರು ಅಲ್ಲ. ಹಾಗಂತ ಅವ್ರ ಜೊತೆಗೆ ಇದ್ದವರು ಅಂಥವ್ರು ಅಂತ ನಾವು ಹೇಳೋದು, ಆ ವಿಷಯ ಬೇರೆ. ಆದರೆ ನಾವು ಅಲ್ಲಿದ್ದಾಗ ನನಗೆ ಕೆಲವು ನೋವುವಂಥ ಘಟನೆಗಳು ನಡೆದು, ನಾನು ಯಾರು ಆತನ್ನು ಕೇಳೋಗಿರೋಕ್ಕಾಗಲ್ಲ. ಯಾಕೆ ನಾನು ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ಬೋದು, ಆದರೆ ನಮ್ಗೆ ತಲೆ ಬಗ್ಗಿಸಿ ಗೊತ್ತಿಲ್ಲ. ಆಮೇಲೆ ನಾನು ನೇಚರೇ ಹಾಗೆ ಇದರಿಂದ ನಾನು ಏನು ಮಾಡಿದೆ, ರಿಸೈನ್ ಮಾಡಿ ಬಂದೆ. ಸರ್, ಇಷ್ಟೊತ್ತು ನಿಮ್ಮ ಬದುಕಿನ ಬಗ್ಗೆ, ಬರಹದ ಬಗ್ಗೆ ಹಲವು ಸಂಗತಿಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಷ್ಟೊಂದು ಟೈಮ್ ಕೊಟ್ಟದಕ್ಕೆ ನಿಮ್ಗೆ ನಾನು ನಿಮ್ಗೆ ನಾವು ಶರಣ ಆಗ್ಬೇಕು.